ಮಾಲಿಕೆಯ 3ನೇ ದಿನದಲ್ಲಿದ್ದೇವೆ. ಇನ್ನು 2ನೇ ಸರ್ಗದ ಮಧ್ಯದಲ್ಲಿ ನಾವು ಇದ್ದೀವಿ. ಭೀಮ ದ್ರೌಪದಿಯ ಮಾತುಗಳಿಗೆ ಪುಷ್ಟಿ ಕೊಡುವಂತೆ ತನ್ನ ಯುಕ್ತಿಗಳನ್ನು ಹೂಡಿದಾಗ ಧರ್ಮರಾಜ ಅದಕ್ಕೆ ಪ್ರತ್ಯುತ್ತರ ಕೊಡುವಂತೆ ಹೋಗ್ತಾನೆ. ಪ್ರಾಯಶಃ ಸಂಸ್ಕೃತ ಕಾವ್ಯದಲ್ಲಿ ಧರ್ಮರಾಜ ವಿಜೃಂಭಿಸೋದು ಇಲ್ಲಿಯೇ ಅಂತ ಅನಿಸುತ್ತೆ. ಅವನು ಮೊದಲಿಗೆ ಅವನ ಮಾತನ್ನು ಕೊಂಡಾಡ್ತಾನೆ ಅನ್ನೋದನ್ನು ನಾನು ಹೇಳಿದ್ದೆ. ಆಮೇಲೆ ತುಂಬ ಪ್ರಸಿದ್ಧವಾದ ಒಂದು ಪದ್ಯ ಬರುತ್ತದೆ, ಆ ಕಡೆಗೆ ನಾವು ಹೋಗೋಣ. ಅವನು ಹೇಳ್ತಾನೆ, ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ಋಣತೆ ವಿಮರ್ಶಕಾರಿಣೋ ಗುಣಲಬ್ಧ ಸ್ವಯಂ ವಿಮರ್ಶಕಾರಿಣಂ ಗುಣಲಬ್ಧ ಸ್ವಯಮೇವ ಸಂಪದ ಅಂತ ಇದರ ಅರ್ಥವನ್ನು ಕೂಡ ವಿವರಿಸಿದ್ದೆ ಮೊದಲನೆಯ ದಿನದ ಭಾಷಣದಲ್ಲಿಯೇ. ಇದನ್ನೇ ಅವನು ಮಾರಿ ವರ್ತಕನ ಬದುಕನ್ನು ಉಳಿಸಿದ್ದು ಅಂತೆಲ್ಲ ಕಥೆ ಹೇಳಿಯೇ ಆಗಿದೆ. ಈ ಪದ್ಯ ಸಾಮಾನ್ಯವಾಗಿ ನೋಡಿದ್ರೆ ಏನೂ ಸ್ವಾರಸ್ಯ ಇಲ್ಲದೇನೆ ಇರ್ತಕ್ಕಂಥದ್ದು. ನಾನು ಅದನ್ನು ತಿಳಿಸಿದ್ದೆ. ದುಡುಕಿ ಯಾವುದನ್ನು ಮಾಡಬಾರದು. ಸಹಸಾ ವಿದಧೀತ ನಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ. ಎಲ್ಲಕ್ಕಿಂತಲೂ ವಿಪತ್ತಿನ ದೊಡ್ಡ ಹೆಜ್ಜೆ ಅವಿವೇಕ, ಹೇಸ್ಟಿ ಆಗಿರ್ತಕ್ಕಂಥದ್ದು. ವಿವೇಕ ಅಂತಂದರೆ ಬಿಡಿಸಿ ನೋಡ್ತಕ್ಕಂಥದ್ದು. ವಿವಿಚ್ಯ ಯತ್ ಪಶ್ಯತಿ ಸ ವಿವೇಕ ಅಂದರೆ ಬಿಡಿಸಿ ಬಿಡಿಸಿ ದಲಕೃತ್ಯ ವಿಭಾಗ ಮಾಡಿ ಪರವಿರೋಧಗಳನ್ನು ವಿಶ್ಲೇಷಣೆ ಮಾಡಿ ನೋಡುವಂತಹ ಕ್ರಮ, ಅದು ವಿವೇಕ ಅಂತ. ಅದಕ್ಕೆ ಸಾವಧಾನವಾದ ಮನಸ್ಸಿರಬೇಕು, ಪ್ರಸನ್ನವಾದ ಬುದ್ಧಿ ಇರಬೇಕು. ಈ ಬಗೆಯಾದದ್ದು. ವೃಣತೆ ವಿಮರ್ಶಕಾರಿಣಂ, ವಿಮರ್ಶ್ಯಕಾರಿಣಂ ವಿಮರ್ಶಕಾರಿಣಂ ಅಂತ 2 ಪಾಠಗಳಿವೆ. ವಿಮರ್ಶಕಾರಿ ಅಥವಾ ವಿಮರ್ಶ್ಯಕಾರಿ ಅಂದರೆ ಪರ್ಯಾಲೋಚಿಸಿ ಕೆಲಸ ಮಾಡ್ತಕ್ಕಂಥವನು. ಅವನನ್ನು ಎಲ್ಲ ಸಂಪತ್ತುಗಳು, ಎಲ್ಲ ಸೌಭಾಗ್ಯವೂ ಆಧರಿಸಿಕೊಂಡು, ಹುಡುಕಿಕೊಂಡು, ಅನ್ವೇಷಿಸಿಕೊಂಡು ಬರುತ್ತದೆ ಅಂತಕ್ಕಂಥದ್ದು. ಇದು ಕಾಮನ್ ಸೆನ್ಸ್, ಯಾರಿಗೂ ಗೊತ್ತಾಗುವಂಥದ್ದು. ಇದರೊಳಗೇನು ವಿಶೇಷ ಇಲ್ಲ, ಕಾವ್ಯವಾಗಿ ಇದರೊಳಗೇನು ಸ್ವಾರಸ್ಯ ಇಲ್ಲ, ಸಂದರ್ಭದಿಂದಾಗಿ ಚೆನ್ನಾಗಿದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಮೌಲ್ಯ, ಅದು ಹಳೇದೇ ಆಗಿರಬಹುದು, ಎಲ್ರಿಗೂ ಗೊತ್ತಿರೋದೇ ಆಗಿರಬಹುದು. ಹಾಗಂದ ಮಾತ್ರಕ್ಕೆ ಅದರ ಬೆಲೆಗೇನು ಕೊರತೆ ಇಲ್ಲ. ಆದರೆ ಇಂಥ ಮಾತುಗಳನ್ನು ಲೋಕದಲ್ಲಿ ಆ ರೀತಿ ಬಾಳಿದವನು ಆಡಿದಾಗ ಮಾತ್ರ ಬೆಲೆ. ಮೊನ್ನೆಯಷ್ಟೇ ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು. ಭೈರಪ್ಪನವರು ಕೂಡ ಹೇಳಿದ್ರು, ಯಾರು ಈ ಬಗೆಯಲ್ಲಿ ಚಿಂತನೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಅನುಭವಿಸಿಕೊಂಡಿದ್ದಾರೋ ಅವರ ಮಾತಿಗೆ ಬೆಲೆ ಅಂತ. ಅಧಿಕಾರಿ ಅಂತಂದರೆ ಅದೇ ಕಟ್ಟ ಕಡೆಗೆ ಬರ್ತಕ್ಕಂಥದ್ದು. ಅಧಿಕಾರದಿಂದ ಹೇಳಬೇಕು ಅಂತಂದರೆ ಬದುಕಿನಿಂದ ಹೇಳಬೇಕು, ಬದುಕಿನಿಂದ ಬಂದ ಒಂದು ಸ್ಥಾನದಿಂದ ಹೇಳಬೇಕು ಅಂತ ಹೇಳ್ಬಿಟ್ಟು ಪೂರ್ಣ ಪ್ರಮಾಣದ ಅನುಭವದಿಂದ ಹೇಳಬೇಕಾದದ್ದು. ಅಂದರೆ ಮಾತು ಕೃತಿಗೆ ವ್ಯತ್ಯಾಸ ಇಲ್ಲದಿರುವ ಮಟ್ಟಕ್ಕಾಗಿರಬೇಕು ವ್ಯಕ್ತಿತ್ವ, ಹಾಗೆ ಅಂತ. ಇಲ್ಲಿ ಧರ್ಮರಾಜ ಹೇಳುವಂಥ ಮಾತು ಧರ್ಮರಾಜನ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ನೋಡಿದಾಗ ಎಷ್ಟರ ಮಟ್ಟಿಗೆ ಅಯ್ಯೋ ಪಾಪವೇ, ಜೂಜಾಟದಲ್ಲಿ ಸರ್ವಸ್ವವನ್ನು ಕಳ್ಕೊಂಡು ತಮ್ಮಂದ್ರನ್ನ ಹೆಂಡತಿನ ಎಲ್ಲ ಬೆತ್ತಲೆ ನಿಲ್ಲಿಸುವಂಥ ಸ್ಥಿತಿಗೆ ಬಂದ ಇವನೇನು ಸಹಸಾ ವಿದಧೀತ ನಕ್ರಿಯಾಂ ಅಂತ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಈ ಎಲ್ಲ ಕಾರಣದಿಂದ ಸಂಸ್ಕೃತ ಸಾಹಿತ್ಯದ ವಿದ್ವಾಂಸರುಗಳು ಮತ್ತೆ 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 ಕೊಂಡಾಡೋ ಈ ಪದ್ಯದಲ್ಲಿ ತನ್ನಂತೆ ಮಾಹಿತಿಯಾಗಿ ಅಂತ ಯಾರೂ ಹೇಳಬಹುದಾದದ್ದು. ಇಲ್ಲಿ ಅಲಂಕಾರವಿಲ್ಲ, ಉಕ್ತಿ ಚಾತುರ್ಯವಿಲ್ಲ, ಏನೂ ಇಲ್ಲ. ಒಂದು ಪ್ರಸನ್ನವಾದಂಥ ಯಾವ ಪ್ರಸಾದ ಗುಣ ಕಾಣುತ್ತದೆ. ಅದನ್ನು ಒಂದು ಅಂಶವಾಗಿ ನಾವು ಹೇಳಬಹುದು. ಛಂದೋಬದ್ಧವಾಗಿದೆ, ವ್ಯಾಕರಣ ಶುದ್ಧವಾಗಿದೆ ಅಂತ ಅನ್ನಬಹುದು. ಉಳಿದಂತೆ ಏನು ದೊಡ್ಡದಿಲ್ಲ. ಇನ್ನು ಪಾತ್ರದ ದೃಷ್ಟಿಯಿಂದ ನೋಡಿದ್ರಂತೂ ಧರ್ಮರಾಜ ಇದರಂತೆ ತುಂಬ ದೊಡ್ಡ ರೀತಿಯಲ್ಲಿ ಬಾಳಿದವನಲ್ಲ. ಒಂದಿಷ್ಟು ವಿವೇಕ, ಒಂದಿಷ್ಟು ಅವಿವೇಕ, ಎರಡರ ಮುದ್ದೆಯಾಗಿ ಕಾಣಿಸ್ತಾನೆ. ಎಷ್ಟು ಉದಾರವಾಗಿ ನೋಡಿದ್ರು. ಒಟ್ಟಿನಲ್ಲಿ ಪ್ರಸಿದ್ಧಿ ಬಂದಿದೆ. ಕೆಲವೊಮ್ಮೆ ಪುಣ್ಯೈರ್ ಯಶೋ ಲಭ್ಯತೆ ಅಂತ ಹಾಗೋ ಹೀಗೋ ಪ್ರಸಿದ್ಧಿ ಬಂದುಬಿಡುತ್ತದೆ. ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಲೋಕ ನಡೆಸ್ತಾ ಇರುತ್ತದೆ ಅಂತ ಆಗುತ್ತದೆ. ಆಮೇಲೆ ಮುಂದೆ ಹೇಳ್ತಾನೆ, ನೋಡು, ಏನೇ ಆಗಲಿ ನಮ್ಮ ಅಜ್ಞಾನವನ್ನು ದೂರ ಮಾಡಿಕೊಂಡು ಪರ್ಯಾಲೋಚನೆ ಮಾಡಬೇಕು. ಅಪನೇಯ ಮುದೇ ತುಮಿಚ್ಛತಾ ತಿಮಿರಂ ರೋಷಮಯಂ ಧಿಯಾ ಪುರಃ ಅವಿಭಿದ್ಯ ನಿಶಾಕೃತಂ ತಮಃ ಪ್ರಭಯಾನಾಂಶುಮತಾಪ್ಯುದೀಯತೆ. ಸೂರ್ಯನಂಥವನು ತಾನು ಉದಿಸುವ ಮುನ್ನ ತನ್ನ ಸುತ್ತಲಿನ ಕತ್ತಲೆಯನ್ನು ಹೋಗಲಾಡಿಸಿಕೊಂಡು ಆ ಬಳಿಕ ಮುಂದಿನ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಲ್ಲಿ ನಮ್ಮ ರಾಗದ್ವೇಷಗಳನ್ನು, ಆಗ್ರಹಗಳನ್ನು, ಕೋಪಗಳನ್ನು, ಕ್ರೋಧವನ್ನು ಮೊದಲು ದೂರ ಮಾಡಿಕೊಂಡು ರೋಷಮಯಂ ಧಿಯಾ ತಿಮಿರಂ ಅದನ್ನು ದೂರ ಮಾಡಿಕೊಂಡು ಬರಬೇಕು. ಅದು ಬಿಟ್ಟರೆ
ಅಭ್ಯುದಯಕ್ಕೆ ಬೇರೆ ದಾರಿ ಇಲ್ಲ ಅಂತ. ಅಂದರೆ ಭೀಮ ಕೋಪದಿಂದ ಪ್ರವರ್ತಿಸ್ತಾ ಇದ್ದಾನೆ, ಅದು ಸರಿಯಲ್ಲ, ಅವನು ಶಾಂತನಾಗಿರಬೇಕು ಅಂತ ಧರ್ಮರಾಜನ ತಾತ್ಪರ್ಯ. ಇದಕ್ಕೆ ಪರವಿರೋಧವಾಗಿ ಬೇಕಾದಷ್ಟು ಚರ್ಚೆ ಮಾಡಬಹುದು. ಪಾಪ ಭಾರವಿ ತನ್ನ ಬುದ್ಧಿಗೆಟಕದಷ್ಟು, ತನ್ನ ಕೈಗೆಟಕದಷ್ಟು ಹೇಳ್ತಾನೆ. ಅವನು ಮಾತಿನ ಸೊಗಸಿನ ಬಗ್ಗೆ ಹೇಳೋದರ ಮಟ್ಟಿಗೆ ಅವನಿಗೆ ಚೆನ್ನಾಗಿದೆ ತಿಳುವಳಿಕೆ. ರಾಜನೀತಿ ಅರ್ಥಶಾಸ್ತ್ರ ಓದಿಕೊಂಡ್ರೆ ಬರೋಲ್ಲ, ಸಾಮ್ರಾಜ್ಯವನ್ನು ಆಳಿದ್ರೆ ಬರುತ್ತೆ. ಸಾಮ್ರಾಜ್ಯವನ್ನು ಚೆನ್ನಾಗಿ ಆಳಿದ್ರೆ ಅರ್ಥಶಾಸ್ತ್ರ ನಮ್ಮೊಳಗಿಂದ ಬರುತ್ತೆ. ಪುಸ್ತಕವನ್ನು ಓದಿಕೊಂಡು ಈ ಕಾವ್ಯಕ್ಕೋಸ್ಕರ ಬರಿತೀವಿ ಅಂತಂದರೆ ಏನು ಅಲ್ಲ. ಇಲ್ಲಿ ನೋಡಿದಾಗ ನಮಗೆ ಭಾರವಿಯ ಅರ್ಥಗೌರವ ಅರ್ಥಶಾಸ್ತ್ರ ಗೌರವ ಅಲ್ಲ, ಶಬ್ದಾರ್ಥ ಸ್ವಾರಸ್ಯದ ಗೌರವ ಒಂದು ಮಟ್ಟಕ್ಕೆ ಇದೆ ಅಂತ ಅಷ್ಟನ್ನು ಹೇಳಬಹುದು. ಯಾಕೆಂದರೆ ನನಗೆ ಎಷ್ಟೋ ಬಾರಿ ಯಾವುದೇ ಒಂದು ಸಾಹಿತ್ಯದಲ್ಲಾಗಲಿ, ಯಾವುದೇ ಒಂದು ಕಲಾ ಪ್ರಕಾರದಲ್ಲಾಗಲಿ, ಶಾಸ್ತ್ರ ಪ್ರಕಾರದಲ್ಲಾಗಲಿ ಏನೇನೋ ಭ್ರಮೆಗಳು ಬಂದಿರುತ್ತವೆ. ಮೆನಿ ಮಿತ್ಸ್ ಆರ್ ಕ್ರಿಯೇಟೆಡ್. ಅವುಗಳನ್ನು ಸ್ಪಷ್ಟವಾಗಿ ನೋಡಿ ಅವುಗಳ ಸದಸದ್ ವಿವೇಕವನ್ನು ಮಾಡಬೇಕು ಅಂತ ಅನಿಸಿದ ಕಾರಣ ನನಗೆ ತೋಚಿದಂತೆ ಅದನ್ನು ಉಪಪತ್ತಿಕವಾಗಿ ಹೇಳ್ತಾ ಇದ್ದೀನಿ, ಸೋಪಪತ್ತಿಕವಾಗಿ. ಆಮೇಲೆ ಹೇಳ್ತಾನೆ, ಇಂಥ ಬಲಿಷ್ಠನಾದವನು ಕೂಡ ಕೋಪವನ್ನು ಕಳ್ಕೊಂಡಾಗ ಬಲವಾನಪಿ ಕೋಪ ಜನ್ಮನಸ್ತಮಸೋ ನಾಭಿಭವಂ ಋಣದ್ಧಿಯ ಕ್ಷಯಪಕ್ಷ ವೈಂದವೀ ಕಲಾ ಸಕಲಾ ಹಂತಿ ಸಶಕ್ತಿ ಸಂಪದ. ಅವನು ಕೋಪವನ್ನು ಕಳ್ಕೊಳ್ಳದೇ ಇದ್ದರೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಎಲ್ಲ ಕಲೆಗಳನ್ನು ಕತ್ತಲೆ ನುಂಗುವಂತೆ ಆ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿಗಳನ್ನುವ ಶಕ್ತಿಗಳನ್ನೆಲ್ಲವನ್ನೂ ಕಳ್ಕೊಂಡು ಬಿಡ್ತಾನೆ ಅಂತ. ಶಕ್ತಿ ತ್ರಿತಯ ಅಂತ ರಾಜನೀತಿಯಲ್ಲಿ ಪ್ರಸಿದ್ಧ. ಕೋಪ ಅನರ್ಥ ಸಾಧನ, ಕುಮಾರವ್ಯಾಸಾದಿಗಳೆಲ್ಲ ಹೇಳಿದ್ದಾರಲ್ಲ, ಅದು ಹೌದು. ಆದರೆ ನಾವು ಕೋಪಕ್ಕೆ ವಶರಾಗದೆ ಕೋಪವನ್ನು ಕೆಲವು ಕಡೆ ತೋರಿಸಬೇಕಾಗುತ್ತದೆ. ಅದಕ್ಕೂ ಅದರದೇ ಆದಂಥ ಬಲ ಉಂಟು. ಈಗ ಸಹಸಾ ವಿದಧೀತ ನಕ್ರಿಯಾಂ ಅಂತ ಭಾರವಿ ಹೇಳಿದ್ದನ್ನೇ ಒಂದು ರೀತಿ ಉತ್ತರ ಅನ್ನುವಂತೆ ಮುಂದೆ ಮಾಘ ಕ್ರಿಯಾ ಕೇವಲ ಉತ್ತರಂ ಅಂತ ಹೇಳ್ತಾನೆ. ಆ್ಯಕ್ಷನ್ ಇಸ್ ದಿ ಓನ್ಲಿ ಆನ್ಸರ್ ಅಂತ. ಹೀಗೆ ಎರಡೂ ಪಕ್ಷಗಳು ಉಂಟು. ಏಕಮೂಲಿಕಾ ಪ್ರಯೋಗ ಸಲ್ಲುವಂಥದ್ದಲ್ಲ. ಅದನ್ನು ನಾವು ಕಾಣಬೇಕು. ಕೋಪದಿಂದಲೇ ಮನ್ಮಥನನ್ನ ಶಿವ ಸುಟ್ಟು ಅವನು ಜಿತೇಂದ್ರಿಯ ಅಂತ ಅನ್ನಿಸಿಕೊಂಡದ್ದು ನಮಗೆ ಗೊತ್ತೇ ಇದೆ. ಇಲ್ಲಿ ಆದರೆ ದೃಷ್ಟಾಂತ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕ್ಷಯಪಕ್ಷ ಈ ವೈಂದವೀ ಕಲಾ ಸಕಲಾ ಹಂತಿ ಶಕ್ತಿ ಸಂಪದ ಅಂತ. ಆದರೆ ಲೋಕ ಪ್ರಸಿದ್ಧವಾದಂಥ ದೃಷ್ಟಾಂತವೇ ಅವನು ಕೊಟ್ಟಿದ್ದಾನೆ. ಆಮೇಲೆ ಅವನು ಹೇಳ್ತಾನೆ ಮುಂದೆ, ಕ್ವಚಿರಾಯ ಪರಿಗ್ರಹ ಶ್ರಿಯಾಂ ಕ್ವಚ ದುಷ್ಟೇಂದ್ರಿಯ ವಾಜಿವಶ್ಯತ ಶರದಭ್ರ ಚಲಾಶ್ಚಲೇಂದ್ರಿಯೈ ಅಸುರಕ್ಷಾಹಿ ಬಹುಚ್ಛಲಾಶ್ರಿಯ. ಮತ್ತು ಸಂಪತ್ತಿ ಎನ್ನುವುದು ಶಾಶ್ವತವಾಗಿ ಎಂದೂ ಇರತಕ್ಕಂಥದ್ದಲ್ಲ. ಅದನ್ನು ಸ್ಥಿರವಾಗಿ, ದೃಢವಾಗಿ, ನಿಶ್ಚಲವಾಗಿ, ಶಾಶ್ವತವಾಗಿ ನಿಲ್ಲಿಸಿಕೊಳ್ಳೋದು ಕಷ್ಟ. ದುಷ್ಟಾಶ್ವಸಗಳೆಂಬ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಎಷ್ಟು ಕಷ್ಟ. ಶರತ್ಕಾಲದ ಮೋಡಗಳಂತೆ ಇವೆಲ್ಲ ತುಂಬ ಚಂಚಲವಾದಂಥವು. ಆ ಕಾರಣದಿಂದ ರಾಜನಾದವನು ಜಿತೇಂದ್ರಿಯನಾಗಬೇಕು, ತನ್ನ ಮೇಲೆ ಹತೋಟಿ ಇರಬೇಕು ಅಂತ. ಶರತ್ಕಾಲದ ಮೋಡ ನೀರಿಲ್ಲದ ಕಾರಣ ಹಗುರವಾಗಿ ತೇಲ್ತಾ ಇರುತ್ತದೆ. ಅದರಿಂದಾಗ ಅದು ಎಲ್ಲಿಗೂ ಹೋಗಿ ಚೆಲ್ಲಾಪಿಲ್ಲಿ ಆಗ್ತಾ ಇರ್ತದೆ ಅಂತ ಹೇಳ್ತಾನೆ. ಮತ್ತೆ ಅವನಿಗೆ ಪ್ರಶಂಸೆ ಮಾಡ್ತಾ ಹೇಳ್ತಾನೆ, ಕಿಮಸಾಮಯಿಕಂ ವಿತನ್ವತ ಮನಸಕ್ಷೋಭಮುಪತ್ತರಂಹಸಃ ಕ್ರಿಯತೆ ಪತಿರುಚ್ಚಕೈರಪಾಂ ಭವತಾ ಧೀರತೆಯ ಅಧರೀಕೃತ ಅಂತ. ನೀನು ಬಹಳ ಘನವಾದವನು. ನಿನ್ನ ಗಾಂಭೀರ್ಯದಲ್ಲಿ, ನಿನ್ನ ಸಂಯಮದಲ್ಲಿ ಸಮುದ್ರವನ್ನೇ ಸೋಲಿಸ್ತಾ ಇದ್ದವನು. ನೀನು ಯಾಕೆ ಪ್ರಕ್ಷೋಭಗೊಳ್ತಾ ಇದೀಯಾ ಅಂತ. ವೈರಿಯನ್ನು ಎದುರಿಸುವ ಒಂದು ದಾರಿ ಇದು. ಇದು ಚೆನ್ನಾಗಿದೆ. ನಿನ್ನೆ ನಾನು ಹೇಳಿದ್ದೆ, ನಮ್ಮ ಎದುರಾಳಿಯನ್ನು ಒಂದಿಷ್ಟು ಪ್ರಶಂಸೆ ಮಾಡಿದ್ರೆ ಅವನ ಆಗ್ರಹ, ಆಟಾಟೋಪ, ಕ್ರೋಧ ಇವೆಲ್ಲ ತನ್ನಂತೆಯೇ ತಗ್ಗುತ್ತವೆ ಅಂತ. ನೀನು ಎಂಥವನು, ಇವಾಗ ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತಂದರೆ ನೀನು ಎಂಥವನು ಅನ್ನೋದನ್ನು ನಾನು ಗಮನಿಸಿದ್ದೀನಿ, ಗೌರವಿಸಿದ್ದೀನಿ ಎನ್ನುವ ಭಾವ. ಹೀಗೆ ಅದೊಂದು ಮಾತನ್ನು ಕೂಡ ಹೇಳ್ತಾನೆ. ಆಮೇಲೆ ಶ್ರುತಮಪ್ಯಧಿಗಮ್ಯ ಯೇ ರಿಪೂನ್ ವಿನಯಂತೆ ನ ಶರೀರ ಜನ್ಮನಃ ಜನಯಂತ್ಯಚಿರಾಯ ಸಂಪದಾಂ ಐಶಸ್ತೆ ಖಲು ಚಾಪಲಾಶ್ರಯಂ. ನೀನು ಚೆನ್ನಾಗಿ ಶಾಸ್ತ್ರವನ್ನು ಓದಿ ವ್ಯಾಸಂಗ ಮಾಡಿಕೊಂಡವನು. ಆದರೆ ಎಷ್ಟೋ ಜನ ಹಾಗೆ ವ್ಯಾಸಂಗ ಮಾಡಿದರೂ ಕೂಡ ತಮ್ಮೊಳಗಿನ ವೈರಿಗಳನ್ನು ಯಾರು ಗೆಲ್ಲುವುದಿಲ್ವೋ ಅವರು ನಿಜವಾಗಿಯೂ ಅನರ್ಥಕ್ಕೆ ಕಾರಣರಾಗ್ತಾರೆ. ಅಶಾಶ್ವತವಾದ ಸ್ಥಿತಿಯನ್ನು ಹೊಂದುತ್ತಾರೆ. ಚಂಚಲವಾದ ಒಂದು ಬದುಕು ಅವರದು. ಅಪಕೀರ್ತಿಯು ಅವರನ್ನು ಗಟ್ಟಿಯಾಗಿ ಅಂಟಿಬಿಡುತ್ತದೆ. ಚಿತ್ತ ಚಾಂಚಲ್ಯ ಅನ್ನುವ ಅಯಶಸ್ಸು ಅವರಿಗೆ ಬರುತ್ತದೆ ಅಂತ. ಅನಿತ್ಯ ಶತ್ರವೋ ಬಾಹ್ಯಾಹ ಅಂತ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾರಲ್ಲ, ನಿತ್ಯ ಶತ್ರುಗಳು ಒಳಗಿನವರು,
ಕಾಮಕ್ರೋಧ ಲೋಭ ಮೋಹಾದಿಗಳು, ಅದರಿಂದಲೇ ಅರಿಷಡ್ ವರ್ಗ ಅಂತೀವಿ. ಬಹಿರಂಗದ ಶತ್ರುಗಳು ಇಂದಿರ್ತಾರೆ, ನಾಳೆ ಹೋಗ್ತಾರೆ. ಇದನ್ನು ಅತಿಥಿಯ ರಾಜನೀತಿಯನ್ನು ಚರ್ಚಿಸ್ತಾ ಕಾಳಿದಾಸ ರಘುವಂಶದ 17ನೇ ಸರ್ಗದಲ್ಲಿ ಹೇಳ್ತಾನೆ. ಆ ಬಗೆಯ ಮಾತುಗಳನ್ನೇ ಭಾರವಿ ಹೇಳ್ತಾ ಇದ್ದಾನೆ. ಆ ಕಾರಣದಿಂದ ಉಪಕಾರಕ ಮಾಯತೆಯರ್ಭೃಶಂ ಪ್ರಸವ ಕರ್ಮಫಲಸ್ಯ ಭೂರಿಣಃ ಅನಪಾಯಿ ನಿಬರ್ಹಣಂ ದ್ವಿಷಾಂ ನತಿತಿಕ್ಷಾ ಸಮಮಸ್ತಿ ಸಾಧನಂ. ಈ ಕಾರಣದಿಂದ ಸಹನೆಗೆ ತುಂಬ ಬೆಲೆ ಉಂಟು. ಭವಿಷ್ಯತ್ತಿನಲ್ಲಿ ನಮಗೆ ಬದುಕು ಬಂಗಾರವಾಗತಕ್ಕಂಥದ್ದು ಮತ್ತು ಅಪಾರವಾದ ಕಾರ್ಯಸಿದ್ಧಿಗೆ ಸಹಕಾರಿಯಾಗತಕ್ಕಂಥದ್ದು. ಪ್ರಸವ ಕರ್ಮಫಲಸ್ಯ ಭೂರಿಣಃ, ಹಾಗಿರ್ತಕ್ಕಂಥದ್ದು. ಅನಪಾಯಿ, ನಮಗೀಗ ಯಾವುದೇ ರೀತಿ ತೊಂದರೆ ಮಾಡದೇ ಇರತಕ್ಕಂಥದ್ದು ಯಾವುದು? ಅದು ಸಂಯಮ. ಹಾಗಾಗಿ ತಿತಿಕ್ಷಾ ಸಮಮಸ್ತಿನ ಸಾಧನಂ. ತಿತಿಕ್ಷೆಗಿಂತ, ತಾಳ್ಮೆಗಿಂತ ದೊಡ್ಡ ತಪವಿಲ್ಲ ಅಂತಾರಲ್ಲ, ದೊಡ್ಡ ಬಲವಿಲ್ಲ, ದೊಡ್ಡ ಸಾಧನೆಯೂ ಇಲ್ಲ. ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ಅಂತ ಮಿಲ್ಟನ್ ಹೇಳದಂತೆ ತಾಳ್ಮೆಗೆ ದೊಡ್ಡ ಬಲ ಉಂಟು ಅಂತ ಹೇಳ್ತಾನೆ. ಧರ್ಮರಾಜನ ಮಾತು ಖಂಡಿತವಾಗಿ ಒಪ್ಪಬೇಕಾದದ್ದು. ಈಗ ಪಾಂಡವರು ಯುದ್ಧಕ್ಕೆ ಹೋಗುವುದಾದರೆ ಯಾರು ಅವ್ರ ಜೊತೆ ಬರ್ತಾರೆ? ಸೈನಿಕರೆಲ್ಲಿದ್ದಾರೆ? ಸಾಧನೆ ಸಂಪತ್ತಿ ಎಲ್ಲಿದೆ? ಯಾರೂ ಇಲ್ಲ. ಜೊತೆಗೆ ದುರ್ಯೋಧನನ ಜೊತೆ ಮಾಡಿಕೊಂಡ ಸಮಯ ಭಂಗ ಆಗುತ್ತದೆ. ವನವಾಸ ಅಜ್ಞಾತವಾಸಗಳನ್ನು ಒಪ್ಪಿದ್ದಾರೆ. ಅವರು ಆಗಲೇ ಅದನ್ನು ವಿರೋಧಿಸಬೇಕಾಗಿತ್ತು. ಒಪ್ಪಿ ಹೊರಗೆ ಬಂದ ಮೇಲೆ ವಚನ ಭಂಗದ ದೋಷ ಬಂತು ಅಂತ ಅದೊಂದನ್ನು ಇಟ್ಕೊಂಡು ದುರ್ಯೋಧನ ಗಲಾಟೆ ಮಾಡ್ತಾನೆ. ಮುಂದೆಯಂತೂ ನೋಡಿದ್ರೆ ಅವನು ಇವರೆಲ್ಲವನ್ನ ಕ್ರಮವಾಗಿ ಮುಗಿಸಿ ಬಂದರೂ ರಾಜ್ಯ ಕೊಡದೇ ಇದ್ದಂಥ ಹಠಮಾರಿ, ಧೂರ್ತ, ವಂಚಕ ಈಗ ಕೊಟ್ಟಾನ. ಅದರಿಂದಾಗಿ ಮೊದಲು ನಮ್ಮ ಕಡೆ ತಪ್ಪಿಲ್ಲದಂತೆ ಮಾಡಿಕೊಳ್ಳಬೇಕು. ಸೇಮ್ ಥಿಂಕಿಂಗ್ ಅಂತಾರಲ್ಲ, ಆ ರೀತಿಯಾದದ್ದು ಧರ್ಮರಾಜನದು. ಒಪ್ಪೋಣ, ನಾವು ನಮ್ಮ ಕಡೆಯಲ್ಲಿ ದೋಷ ಇಲ್ಲದಂತೆ ಮಾಡಿಕೊಳ್ಳಬೇಕು ಅಂತ ಅವನು ತನ್ನ ಬದುಕಿನ ಫಿಲಾಸಫಿಯನ್ನು ಈ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಆಮೇಲೆ ಅವನು ಅದನ್ನೇ ಹೇಳ್ತಾನೆ. ಸುಹೃದ ಸಹಜಾಸ್ತಥೇತರೇ ಮತಮೇಷಾಂ ನ ವಿಲಂಘಯಂತಿಯೇ ವಿನಯಾದಿವ ಯಾಪಯಂತಿತೆ ಧೃತರಾಷ್ಟ್ರಾತ್ಮಜಮಾತ್ಮಸಿದ್ಧಯೇ. ನಮ್ಮ ಸ್ನೇಹಿತರು ಎಲ್ಲ ಯಾರಿದ್ದಾರೆ, ನಮ್ಮ ಅಲೀಸ್ ಅಂತ ಯಾರಿದ್ದಾರೆ, ಅವರು ನಮಗೆ ಬಹಳ ಮುಖ್ಯವಾದವರು. ಅವರೆಲ್ಲ ದುರ್ಯೋಧನನ ಜೊತೆಗೆ ಸದಾಕಾಲ ಇರುವುದಿಲ್ಲ. ಅವರು ಈಗೇನೋ ಮೇಲ್ನೋಟಕ್ಕೆ ಆತ್ಮೀಯತೆಯನ್ನು ಅವನ ಹತ್ರ ಇಟ್ಟುಕೊಂಡಂತೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ವಿನಯಾದಿವ ಯಾಪಯಂತಿ, ಏನೋ ನೈದಿಂದಲೋ ಎಂಬಂತೆ ಇರುವಂತೆ ಕಾಣುತ್ತದೆ, ಆದರೆ ನಿಜವಾಗಿಲ್ಲ. ಈಗ ನಾವು ನಮ್ಮ ಕ್ರಮವನ್ನು, ನಮ್ಮ ಸಮಯವನ್ನು, ಅಂದರೆ ಅಗ್ರಿಮೆಂಟನ್ನು ಬ್ರೀಚ್ ಮಾಡಿದ್ರೆ, ಮೀರಿದರೆ ಅವರು ನಮ್ಮ ಪಾಲಿಗೆ ಬರೋದಿಲ್ಲ. ಲೋಕದ ಜನರ ಸಹಾನುಭೂತಿ ಇರುವುದು ನಾವು ಧಾರ್ಮಿಕರು ಅನ್ನುವ ಭಾವದಿಂದಲೇ. ಆ ಕಾರಣದಿಂದ ನಾನು ಅದನ್ನು ಒಪ್ಪಲಾರೆ, ನಿನ್ನ ಮಾತನ್ನು ನಾನು ನೆರವೇರಿಸಕ್ಕೆ ಇಷ್ಟಪಡೋಲ್ಲ. ಅಭಿಯೋಗ ಇವಾನ್ ಮಹೀಭುಜೋ ಭವತಾ ತಸ್ಯ ಕೃತಾವಧೇ ಪ್ರತಿಘಾಟಯಿತ ಸಮುತ್ಪತನ್ ಹರಿದಶ್ವ ಕಮಲಾಕರಾನಿವ. ನಾವು ಕೊಟ್ಟಿರುವ ಕಾಲಾವಧಿಯ ಜೊತೆಗೆ ನಾವು ನಡೆಯಬೇಕು. ಹಾಗಲ್ಲದೆ ಅದನ್ನು ಮುನ್ನವೇ ಮಾಡುವುದು ಅಂತಂದರೆ ತುಂಬ ತಪ್ಪಾಗುತ್ತದೆ. ಅದು ಹೇಗೆ ಅಂತಂದರೆ, ಸೂರ್ಯ ಉದಯಿಸುವಾಗ ಕಮಲಗಳು ಹೇಗೆ ಅರಳುತ್ತವೆ ಅಂದರೆ, ಪ್ರವಿಘಾಟಯಿತ, ವಿಘಾಟಯಿತ ಅಂದರೆ ಕಮಲಗಳನ್ನು ಸೀಳುವಂಥವನು ಅರಳಿಸ್ತಕ್ಕಂಥವನು. ಅವನು ಸೂರ್ಯ ಹಾಗೆ ಮಾಡ್ತಾನೆ. ಹಾಗೆ ಕಮಲಗಳನ್ನು ದಳಗಳಿಂದ ಬಿಡಿಬಿಡಿಯಾಗಿ ದಳಗಳು ತೆರೆಕೊಳ್ಳುವಂತೆ ಮಾಡ್ತಾನೆ, ಕಮಲ ಭೇದನವನ್ನು ಮಾಡ್ತಾನೆ. ಆ ರೀತಿಯಲ್ಲೇನೆ ನಾವು ಈಗ ಹೇಸ್ಟಿ ಅಂತ ಆಗಿ, ಟೇಕಿಂಗ್ ಆ್ಯಕ್ಷನ್ ಇನ್ ಹೇಸ್ಟ್ ಅಂತ ಮಾಡಿದಾಗ ನಮ್ಮ ಜೊತೆಗಿರುವ ರಾಜರುಗಳು ಭೇದಕ್ಕೆ ಒಳಗಾಗ್ತಾರೆ ಅಂತ. ದೃಷ್ಟಾಂತ ಅಷ್ಟು ಚೆನ್ನಾಗಿಲ್ಲ. ಕಮಲವನ್ನು ಅರಳಿಸುವಂತಹ ಸೂರ್ಯನನ್ನು, ಕಮಲವನ್ನು ಬಿರಿಸ್ತಕ್ಕಂಥವನು, ಬಿರುಕನ್ನು ಮೂಡಿಸ್ತಕ್ಕಂಥವನು, ಒಡಕನ್ನು ಮೂಡಿಸ್ತಕ್ಕಂಥವನು ಅನ್ನೋ ಅರ್ಥ ಚೆನ್ನಾಗೋಲ್ಲ. ಅದಕ್ಕೆ ಬದಲಾಗಿ ಬೇರೊಂದು ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೂರ್ಯೋದಯದ ಬಳಿಕ ಕಮಲ ಅರಳತಕ್ಕಂಥದ್ದು. ಹಾಗೆ ನಾವು ಸಮಯವನ್ನು ಮುಗಿಸಿದ ತಕ್ಷಣ ನಮಗೆ ಸಹಕಾರಿಗಳೆಲ್ಲ ಅರಳಿಕೊಂಡು ಬರ್ತಾರೆ, ಸೇರ್ಕೋತಾರೆ. ಅದಕ್ಕೆ ಮುನ್ನ ಕತ್ತಲಲ್ಲಿ ಕಮಲ ಅರಳೋಲ್ಲ. ಹಾಗೆ ಸಮಯಕ್ಕೆ ಮುನ್ನ ನಾವು ಯುದ್ಧಕ್ಕೆ ಹೋದರೆ ನಮ್ಮ ಸಹಕಾರಿಗಳು ನಮ್ಮ ಜೊತೆಗೆ ಹಸನ್ಮುಖಿಗಳಾಗಿ ಬಂದು ಸೇರಿಕೊಳ್ಳೋದಿಲ್ಲ ಅನ್ನುವಂತೆ ಈ ಪದ್ಯವನ್ನು ರಿಪೇರಿ ಮಾಡಿದರೆ ಸರಿಯಾಗಿತ್ತು ಅಂತ ಅನಿಸುತ್ತೆ. ಭಾರವಿಯ ಎಷ್ಟೋ ಪದ್ಯಗಳನ್ನು ತಿದ್ದಬೇಕು ಅಂತ ನನಗನ್ಸಿದೆ. ಒಂದು ಕಡೆ ತಿದ್ದು ಇಟ್ಟಿದ್ದೀನಿ. ಅವನ ಅತ್ಯುಚ್ಚವಾದಂಥ ಪದ್ಯ ಛತ್ರ ಭಾರವಿ ಅಂತೆಲ್ಲ ಕೊಂಡಾಡೋದು, ಅದನ್ನು ಸರಳವಾಗಿ ಸುಬೋಧವಾಗಿ ಚೆನ್ನಾಗಿ ಬರೀಬಹುದಾಗಿತ್ತು. ಅವನು ಯಾವುದೋ ಒಡಕೊಡಕಾಗಿ ಪ್ರಹರ್ಷಿಣಿ ಛಂದಸ್ಸಲ್ಲಿ ಬರೆದಿದ್ದಾನೆ, ಒಂದು ಅನುಷ್ಠುಪ್ ಛಂದಸ್ಸಲ್ಲೇ ಚೆನ್ನಾಗಿ ಒಪ್ಪ ಮಾಡಬಹುದಾಗಿತ್ತು ಅಂತ ಅಂದುಕೊಂಡು ತಿದ್ದಿದ್ದುಂಟು. ಆ ಥರ ಹಲವು ಭಾರವಿ ಪದ್ಯಗಳನ್ನು ತಿದ್ದಿದ್ದೀನಿ. ಇದು ನನ್ನ ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ಕವಿ ದೊಡ್ಡ ಹೆಸರು ಪಡೆದು ಬಿಟ್ಟಿದ್ದಾನೆ.
ಅಂದರೆ ಸಂಸ್ಕೃತದ ಸಾಹಿತ್ಯ ಪರಂಪರೆಯಲ್ಲಿ ಮೆರಿಟಾಕ್ರಸಿ ಯಾವ ತರಹ ಕೆಳಗಿಳಿತಾ ಬಂತು ಅನ್ನೋದು ಗೊತ್ತಾಗುತ್ತದೆ. ಎಷ್ಟು ಛಂದಸ್ ಬಳಸ್ದ, ಎಷ್ಟು ವ್ಯಾಕರಣ ವಿಶೇಷಗಳನ್ನು ಪ್ರಯೋಗ ಮಾಡ್ದ, ಎಷ್ಟು ಬೇರೆ ಶಾಸ್ತ್ರಗಳನ್ನು ಮುಟ್ಟದ ಇತ್ಯಾದಿ ಆಯ್ತೇ ಹೊರತು ಅಲ್ಲಿ ಅಲಂಕಾರಗಳೆಲ್ಲ ಔಚಿತ್ಯ ಬಂತ, ಇತಿವೃತ್ತದಲ್ಲ ಔಚಿತ್ಯ ಬಂತ, ಪಾತ್ರಗಳ ಪರಿಪುಷ್ಟಿ ಆಯ್ತಾ ಅಂತಲ್ಲ. ಇಷ್ಟಾಗಿಯೂ ಮಿಕ್ಕವರಿಗೆ ಹೋಲಿಸಿದ್ರೆ ಭಾರವಿ ಮೇಲು, ಅವನು ಮುಂದಿನವರಿಗೆ ಹೋಲಿಸಿದ್ರೆ ಅಂತನ್ನೋ ಮಾತನ್ನು ನಾನು ಮೊದಲು ಹೇಳಿದ್ದನ್ನು ಮತ್ತೆ ಒಪ್ಪಿಕೊಂಡೇ ಹೇಳ್ತಾ ಇದ್ದೀನಿ. ಆಮೇಲೆ ಉಪಚಾಪಸಹಾನ್ ವಿಲಂಘಯನ್ ಸವಿಧಾತಾನ್ ನೃಪತೀನ್ ಮದೋದ್ಧತಃ ಸಹತೆ ನ ಜನೋಪ್ಯಧ ಕ್ರಿಯಾಂ ಕಿಮುಲೋಕಾಧಿಕ ಧಾಮ ರಾಜಕಂ. ಅವನು ಹೇಳ್ತಾನೆ, ದುರ್ಯೋಧನ ಹೆಚ್ಚು ಕಾಲ ಸೌಜನ್ಯದಿಂದ ನಡ್ಕೊಳ್ಳಲಾರ. ಯಾಕೆಂದರೆ ಅದು ಅವನ ಸ್ವಭಾವ ಲಕ್ಷಣವಲ್ಲ, ಸ್ವಭಾವದ ಹುಟ್ಟಿನ ಗುಣವಲ್ಲ. ಆ ಕಾರಣ ಅವನು ತನ್ನ ಮದದಿಂದ, ತನ್ನ ಲೋಭದಿಂದ ಸಹಕಾರಿಗಳನ್ನು ದೂರ ಮಾಡ್ತಾನೆ. ನೃಪತೀನ್ ಮಧೋದ್ಧತಃ ಉಪಜಾಪಸಹಾನ್ ವಿಲಂಘಯನ್. ಉಪಜಾಪ ಅಂತಕ್ಕಂಥದ್ದು ಒಂದು ಸುಂದರವಾದಂಥ ಪದ. ಉಪಜಾಪ ಅನ್ನೋದಕ್ಕೆ ಭೇದೋಪಾಯಕ್ಕೆ ಅರ್ಹರಾದವರು ಅಂತನ್ನುವ ಅರ್ಥ ಉಂಟು. ಆಮೇಲೆ ಅವನು ಹೇಳ್ತಾನೆ, ದುರ್ಯೋಧನ ತನ್ನ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರನ್ನು ಕೂಡ ದೂರ ಮಾಡಿಕೊಳ್ತಾನೆ. ಹಾಗೆ ದೂರ ಮಾಡಿಕೊಂಡು ಸಹತೇನ ಜನೋಪಿ ಅಧಕ್ರಿಯಾಂ, ಆತ್ಮೀಯರಾದರೂ ಕೂಡ ಅವರು ಅಪಮಾನವನ್ನು ಸಹಿಸೋದಿಲ್ಲ. ಎಷ್ಟೇ ಸಹಕಾರಿಗಳಾಗಿದ್ದರೂ ಎಷ್ಟು ಕಾಲ ದಬ್ಬಾಳಿಕೆಯನ್ನು ತಾಳಿಯಾರು. ಅದರಿಂದ ಕಿಮು ಲೋಕಾಧಿಕ ಧಾಮ ರಾಜಕಂ ಸಹತೆ. ಹಾಗಿರುವಾಗ ರಾಜರಂಥವರು ಸಹಿಸ್ತಾರ, ಆತ್ಮೀಯರೇ ಸಹಿಸೋದು ಕಷ್ಟ ಆಗಿದ್ದಾಗ ಸ್ವಭಾವತಃ ರಾಜಸರಾದವರು ಸಹಿಸುವುದು ಉಂಟೆ. ಆ ಕಾರಣದಿಂದ ಅಸಮಾಪಿತ ಕೃತ್ಯ ಸಂಪದಾಂ ಹತವೇಗಂ ವಿನಯೇನ ತಾವತಾ ಪ್ರಭವಂತ್ಯಭಿಮಾನಶಾಲಿನಾಂ ಮದಮುತ್ತಂಭಯಿತುಂ ವಿಭೂತಯ. ಆ ಕಾರಣದಿಂದ ತಮ್ಮ ಉದ್ದೇಶವನ್ನು ಇನ್ನೂ ಸಫಲ ಮಾಡಿಕೊಳ್ಳದೆ ಇರತಕ್ಕಂಥ ದರ್ಪಾಂಧರು ಯಾರಿದ್ದಾರೆ, ದರ್ಪಿಷ್ಟರು ಯಾರಿದ್ದಾರೆ, ಅವರ ಐಶ್ವರ್ಯ ಒಂದು ಸ್ವಲ್ಪ ಮಟ್ಟಿಗೆ ವಿನಯವನ್ನು ತೋರಿಸಿ ಮದ ಕಡಿಮೆ ಆಗಿದೆ ಅಂತ ಮಾಡಿಕೊಂಡಂತೆ ನಟಿಸುತ್ತೆ, ಆದರೆ ಮೂಲತಃ ಹೆಚ್ಚಾಗಿರುತ್ತದೆ ಅಂತ. ಅಸಮಾಪಿತ ಕೃತ್ಯ ಸಂಪದಾಂ ಹತವೇಗಂ. ಆ ವೇಗ, ಆಂಗ್ಸೈಟಿ, ಅಬ್ಬರ ಯಾವುದು ವಿನಯೇನ ತಾವತ, ಒಂದು ವಿನಯದ ವರ್ತನೆಯಿಂದ, ನಟನೆಯಿಂದ ಎಷ್ಟಾಗಿದೆ ಅದು ನಿಲ್ಲೋಲ್ಲ. ಯಾಕೆ? ಮದ ಮುತ್ತಂಭಯಿತು ವಿಭೂತಯ ಪ್ರಭವಂತಿ ಅಭಿಮಾನಶಾಲಿನ. ಅಹಂಕಾರಿಗಳದು ಮತ್ತೆ ಹೆಚ್ಚು ಮಾಡಿಕೊಳ್ಳೋಕ್ಕೆ ಆಗುತ್ತದೆ. ಈಗೇನೋ ತಗ್ಗಿ ಬಗ್ಗಿ ಇರುವಂತೆ ನಡ್ಕೊಳ್ತಾರೆ, ಅದು ಸಮಯ ಸಾಧಕತನ. ಮುಂದೆ ಹಾಗಲ್ಲ. ದುರ್ಯೋಧನನ ನಿಜವಾದ ಬಣ್ಣ ಬಯಲಾಗದೇ ಇರಲ್ಲ ಅಚಿರಕಾಲದಲ್ಲಿಯೇ. ಆ ಕಾರಣದಿಂದ ಮದಮಾನ ಸಮುದ್ಧತಂ ನೃಪಂ ನವಿಯುಂಕ್ತೆ ವಿನಯಮೇನ ಮೂಢತ ಅತಿಮೂಢ ಉದಸ್ಯತೆ ನಯಾನ್ ನಯಹೀನಾದ್ ಅಪರಜ್ಯತೆ ಜನ. ಈ ಕಾರಣದಿಂದ ನಯಶಾಲಿ ಅಲ್ಲದೆ ಇದ್ದವನ ಜೊತೆಗೆ ಯಾರೂ ಇರೋದಿಲ್ಲ, ದೂರ ಹೋಗ್ತಾರೆ ಅಂತ. ಸ್ವಲ್ಪ ಹೇಳಿದ್ದನ್ನೇ ಹೇಳ್ತಾ ಇರೋದು ಜಾಸ್ತಿ ಆಗಿದೆ. ಅವನು ಇಷ್ಟು ಶ್ಲೋಕಗಳು ಬರೀಬೇಕು ಒಂದು ಸರ್ಗದಲ್ಲಿ ಅಂತ ಸಾಮಾನ್ಯ ಉಂಟಲ್ಲ, ಮಿನಿಮಮ್ 30 ಶ್ಲೋಕ ಇರಬೇಕು ಅಂತ ಒಂದು ಸರ್ಗಕ್ಕೆ ನಿಯಮ ಇದೆ. ಅದನ್ನು ಹೇಗೋ ದಾಟಿಸಬೇಕು, ಒಂದಷ್ಟು ಉಪನ್ಯಾಸ ಮಾಡಿಸಬೇಕು. ಆ ರೀತಿಯಿಂದ ಹಾಗೆ ನಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಅವನು ಹೇಳ್ತಾನೆ, ಅಣುರಪ್ಯುಪಹಂತಿ ವಿಗ್ರಹ ಪ್ರಭುಮಂತಃ ಪ್ರಕೃತಿ ಪ್ರಕೋಪಚ ಅಖಿಲಂ ಹಿ ಹಿನಸ್ತಿ ಭೂಧರಂ ತರುಷಾಕಾಂತ ನಿಘರ್ಷಜೋನಲ. ಅಂದರೆ ಅಂತರಂಗದ ವಿರೋಧಗಳು ಒಬ್ಬ ರಾಜನನ್ನು ಎಷ್ಟು ಸತಾಯಿಸುತ್ತದೆ ಅಂತಂದರೆ ಅದೆಷ್ಟು ಸ್ವಲ್ಪವಾದರೂ ತೀವ್ರವಾಗಿ ಕಾಡುತ್ತದೆ. ಮರಗಳ ಕೊಂಬೆ ಪರಸ್ಪರ ಮಥನ ಮಾಡಿಕೊಂಡಾಗ ಹುಟ್ಟುವ ಅಗ್ನಿ ಮರವನ್ನೇ ಸುಟ್ಟು ಬಿಡುವಂತೆ ಅಂತರ್ವಿರೋಧ ಬಿದಿರುಮಳೆಯಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ಆ ಕಾರಣದಿಂದ ಅಖಿಲಂ ಹಿ ಹಿನಸ್ತಿ ಭೂಧರಂ. ಇಲ್ಲಿ ನೋಡಿ, ಅವನ ಶಬ್ದಗಳನ್ನು ಸ್ವಲ್ಪ ವಿಲಕ್ಷಣವಾಗಿ ಮಾಡ್ತಾನೆ. ಭೂಧರ ಅಂದರೆ ಬೆಟ್ಟ ಅನ್ನುವಂತೆ ಪ್ರಸಿದ್ಧಿ ಇರತಕ್ಕಂಥದ್ದು. ಭೂಧರ ಅನ್ನುವುದನ್ನು ಮರ ಅನ್ನುವ ಅರ್ಥದಲ್ಲಿ ಬಳಸ್ತಾನೆ. ತರುಷಾಕಾಂತ ನಿಘರ್ಷಜ ಅನಲಹ ಹಿನಸ್ತಿ ಅಖಿಲಂ ಭೂಧರಂ. ಮರವನ್ನೇ ಸುಟ್ಟಾಕುತ್ತದೆ, ದುರ್ಯೋಧನೊಳಗೆ ಒಡಕು ಬರುತ್ತದೆ ಅಂತ. ಆದರೆ ಹೀಗೆ ಉಪಜಾಪ ಅನ್ನೋದಕ್ಕೆ ಮತ್ತೊಂದು ಅರ್ಥ ಸ್ವಾರಸ್ಯ ಉಂಟು. ಅದೇನಂತಂದರೆ ಪ್ರೊಲಾಂಗಿಂಗ್, ಪ್ರೋಕ್ರಾಸ್ಟಿನೇಷನ್ ಅನ್ನುವಂತೆ ತಳ್ಳುತ್ತಾ ಇರತಕ್ಕಂಥದ್ದು ಅಂತ. ಹಾಗೆ ನಾವು ಮಾಡ್ತಾ ಕೂತ್ಕೊಂಡ್ರೆ ಅದೇನು ಪ್ರಯೋಜನವಾಗೋಲ್ಲ. ಧರ್ಮರಾಜನಿಗೆ ಅದು ಗೊತ್ತಿಲ್ಲ. ಅವನು ಎಂಥ ದಿವ್ಯವಾದ ರಾಜನೀತಿ ಅಂತಂದರೆ ಸಿಕ್ಕಿದ ಸೈನ್ಯವನ್ನು ಕತ್ತರಿಸಿ ಹಾಕದೆ
ಅವನಷ್ಟು ಅನ್ಯಾಯ ಮಾಡಿದ್ರು, ಇವನ ಹೆಂಡತಿಯನ್ನೇ ಅಪಹರಣ ಮಾಡಿದ್ರು ಕೂಡ ಅವನನ್ನು ತಂಗಿ ಗಂಡ ದುಶ್ಯಳೆ ವಿಧವೆ ಆಗ್ತಾಳೆ, ಗಾಂಧಾರಿಗೆ ಶೋಕ ಉಂಟಾಗುತ್ತದೆ ಅಂತೆಲ್ಲ ಪಾಪ ಒಳ್ಳೆ ಬುದ್ಧಿಯೇ. ಅದು ಮಾಡಿಕೊಂಡು ಅವನನ್ನು ಬಿಟ್ಟುಕೊಟ್ಟು ಮುಂದೆ ಅವನೇ ಅಭಿಮನ್ಯುವನ ವಧೆಗೂ ಪರೋಕ್ಷವಾಗಿ ಕಾರಣವಾಗುವಂತೆ ಆಗುತ್ತದೆ. ಒಂದು ದೊಡ್ಡ ಯುದ್ಧದಲ್ಲಿ ಸಾಕಷ್ಟು ಸೇನಾ ಹಾನಿಯಾಗುತ್ತದೆ. ಧರ್ಮರಾಜನ ಬಾಯಿಗೆ ಬಂದಂತೆ ಅರ್ಜುನಾದಿಗಳೆಲ್ಲ ಬೈಯುವಂತೆಯೂ ಆಗುತ್ತದೆ. ಈ ಮಹಾನುಭಾವನ ರಾಜನೀತಿ ವಿವೇಕಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ವೈಶಂಪಾಯನ ಸರೋವರದಿಂದ ದುರ್ಯೋಧನ ಎದ್ದು ಬರ್ತಾ ಇದ್ದಂತೆ, ನಮ್ಮ ಐವರಲ್ಲಿ ನೀನು ಯಾರನ್ನು ಬೇಕಾದ್ರೂ ಆರಿಸ್ಕೊಂಡು ಯಾವ ಆಯುಧ ಬೇಕಾದ್ರೂ ಇಟ್ಕೊಂಡು ಹೇಗೆ ಬೇಕಾದ್ರೂ ಯುದ್ಧ ಮಾಡು, ಗೆದ್ರೆ ನಿಂದೇ ರಾಜ್ಯ, ಸೋತ್ರೆ ನಾವು ಕಾಡಿಗೆ ಹೋಗ್ತೀವಿ ಅಂತ. ತದ್ದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾಪುರ ಅಂತ ಕೃಷ್ಣನೇ ಅಂದ. ಅಲ್ಲಿಗೆ ಧರ್ಮರಾಜನ ಲೈಫಿಗೆ ಜಡ್ಜ್ಮೆಂಟ್ ಬಂತು ಅಂತ ಅರ್ಥ. ಸತ್ ಮೇಲೆ ಸ್ವರ್ಗ ಸಿಕ್ತಂತೆ, ನರಕ ದರ್ಶನ ಮಾತ್ರ ಆಯ್ತಂತೆ, ಒಳ್ಳೆಯದು, ಆಗಲಿ, ಸಂತೋಷ. ಅದರೊಳಗೆ ಬೇರೆ ಧ್ವನಿ ಇದೆ, ಮೌಲ್ಯವಿದೆ. ಆದರೆ ಬದುಕಿದವ್ರಿಗೆ ನರಕ ಕಾಣಿಸ್ಬಿಟ್ನಲ್ಲ, ಅದಕ್ಕೇನು ಮಾಡೋಣ? ಇಂಥ ಮಾತನ್ನು ಆಡೋದು, ಇಷ್ಟೆಲ್ಲ ರಾಜನೀತಿ ಬೊಗಳದವನು, ಅಯ್ಯೋ ಕರ್ಮ. ಅಂದರೆ ನಮ್ಮಲ್ಲಿ ಎಷ್ಟೋ ಬಾರಿ ಒಳ್ಳೆತನಕ್ಕೂ ವಿವೇಕಕ್ಕೂ ವ್ಯತ್ಯಾಸ ಇರುತ್ತದೆ. ವಿವೇಕ ಕೆಟ್ಟವನಿಗೂ ಇರಬಹುದು, ಒಳ್ಳೆಯವನಿಗೂ ಇರಬಹುದು. ಆದರೆ ಕೆಟ್ಟವನು ವಿವೇಕವನ್ನು ಹೇಗೆ ಬಳಸ್ಕೋತಾನೆ, ಒಳ್ಳೆಯವನು ವಿವೇಕವನ್ನು ಹೇಗೆ ಬಳಸ್ಕೋತಾನೆ ಅನ್ನೋದು ಮುಖ್ಯ. ಧರ್ಮರಾಜನಿಗೆ ಒಳ್ಳೆತನವಿದೆಯೇ ಹೊರತು ವಿವೇಕ ಪಾಪ ಅಷ್ಟಾಗಿ ಇಲ್ಲ. ಆ ವಿವೇಕವೆಲ್ಲ ಅರಗಿನ ಮನೆಯಲ್ಲೇ ಆವಿ ಆಗೋಯ್ತು ಅನ್ಸುತ್ತೆ. ಅಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಅರಗಿನ ಮನೆಗೆ ಬಂದವರೆಗಿನ ಧರ್ಮರಾಜನ ವ್ಯಕ್ತಿತ್ವವೇ ಬೇರೆ. ದ್ರೌಪದಿಯನ್ನು ಕೈ ಹಿಡಿದ ಮೇಲೆ ಪ್ರಾಯಶಃ ತಲೆ ಕೆಟ್ಟೇ ಹೋಗ್ಬಿಡ್ತು ಅನ್ಸುತ್ತೆ. ಅದೇನೋ ಕೆಲವೊಮ್ಮೆ ಬದುಕಿನಲ್ಲಿ ತೀರ ತೀವ್ರವಾದಂಥ ತುಂಬ ಆಘಾತ ಆದಮೇಲೆ ಅವ್ರಿಗೊಂದು ರೀತಿ ಸಪ್ಪೆ ಕಳೆ ಬಂದ್ಬಿಡುತ್ತೆ, ಜೋಭದ್ರ ಕಳೆ ಅಂತಾರೆ. ಮತ್ತೆಂದಿಗೂ ಅವರು ಚೇತರಿಸ್ಕೊಳ್ಳೋದೇ ಇಲ್ಲ, ಹೇಳೋದೇ ಇಲ್ಲ, ಹಾಗಾಗ್ಬಿಡ್ತದೆ ಅವ್ರದ್ದು. ಅದೇ ಹಾಗೇ ಆಗಿಬಿಡ್ತದೆ. ಯಾವುದೋ ಕೆಲವು ಭಯಂಕರವಾದ ರೋಗ ಬಂದುಬಿಡುತ್ತೆ, ಪಾಪ ಚೇತರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ನಿಶಕ್ತಿ ಬಂದುಬಿಡುತ್ತೆ, ಓನಾಪಿತನ ಆಜನ್ಮ ಕಾಡಿಬಿಡುತ್ತೆ. ಹಾಗಾಗುತ್ತೆ. ಧರ್ಮರಾಜನಿಗೆ ಆ ಮಾಯಾ ದುರೋದರದಲ್ಲಿ ಸೋತಿದ್ದೇ ಬಂತು. ಮತ್ತೆಂದೂ ಅವನು ದೊಡ್ಡ ವಿವೇಕಿಯಾದಂಥ ನಡೆಯನ್ನು ತೆಗೆದುಕೊಂಡಿದ್ದೇ ಕಾಣಿಸೋದಿಲ್ಲ. ಇದು ನಾವು ನೋಡುವಂಥದ್ದು. ಒಂದು ಒಳ್ಳೆಯ ಗುಣ ಅಂದರೆ ಯುದ್ಧದಲ್ಲಿ ಯುದ್ಧ ಮಾಡೋಲ್ಲ ಅಂತ ಹೇಳಿದೆ, ಅರ್ಜುನ ಥರ ಬಿಲ್ಲು ಬಾಣ ಎಸೆಯಿದೆ, ಕೂತ್ಕೊಂಡ. ಯುದ್ಧ ಮಾಡಿ ಕಿಸ್ತದ್ದೇನೂ ಇಲ್ಲ ಪಾಪ, ಶಲ್ಯನ್ನು ಕೊಂದ ಅಷ್ಟೇನೆ. ಅಯ್ಯೋ ರಾಮ, ಸಾಯೋವರೆಗೂ ಸಾಮ್ ಮಾಡಿ ಮುದುಕಿ ಸೊಂಟ ಮುರಿದ್ರು ಅಂತ ಗಾದೆ ಉಂಟು. ಆ ತರಹ ಅಷ್ಟೇನೆ. ಶಲ್ಯ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅಂತ ಅವನನ್ನು ಕೊಂದು ಏನು ಪ್ರಯೋಜನ ಇಲ್ಲ. ಅದೊಂದು ಮಾಡ್ದ, ಏನೋ ಒಂದು ಆಗಬೇಕು ಅಂತ ಅಷ್ಟು ಮಾಡಿದ್ದ. ಅದು ಬಿಟ್ಟರೆ ಮಿಕ್ಕಿ ಏನೂ ಇಲ್ಲ. ಯಾಕೆ ಇದನ್ನು ಹೇಳ್ತಿದ್ದೀನಿ? ಭಾರವಿ ಕಾವ್ಯ ಬರೆಯುವಾಗ ವ್ಯಾಸ ಮಹಾಭಾರತವನ್ನು ಇಷ್ಟೇಕೆ ಎಳ್ಕೊಂಡು ಬರ್ತಾ ಇದ್ದೀನಿ ಅಂದರೆ, ಇಂಥ ಕಾವ್ಯಗಳನ್ನು ಓದಿಕೊಂಡು ನಾವು ಈ ಪಾತ್ರಗಳ ಸ್ವಭಾವ ಚಿತ್ರಣಗಳನ್ನು ಅಂತರಂಗದಲ್ಲಿ ತಂದುಕೊಂಡ್ರೆ ನಮ್ಮ ಮೌಲ್ಯ ಶ್ರೇಣಿಯಲ್ಲಿ ವಿಪರ್ಯಾಸ ಉಂಟಾಗುತ್ತದೆ ಅನ್ನೋದಕ್ಕಾಗಿ ಅಷ್ಟೇನೆ. ಹೀಗೆ ಅವನು ಉಪದೇಶ ಮಾಡ್ತಾ ಇದ್ದಂತೆಯೇ ಆಗ ಅನುಶಾಸಿತ ಮಿತ್ಯನ ಕುಲಂ ನೈವರ್ತ್ಮ ಕುಲಮರ್ಜುನಾಗ್ರಜಂ ಸ್ವಯಮರ್ಥ ಇವ ಅಭಿವಾಂಚಿತ ತಮಭೀಯಾಯ ಪರಾಶರಾತ್ಮಜ. ಹೀಗೆ ಹೇಳ್ತಾ ಇದ್ದಂತೇನೆ ಅರ್ಥಾಲೋಚನೆಯ ಆ ಒಂದು ಫಲವೇ ಬಂದಂತೆ ಧರ್ಮರಾಜನ ರಾಜನೀತಿ ಪ್ರಸ್ತಾವನೆಯ ಅವನ ಮನೋರಸದ ಪರಿಪೂರ್ಣ ಫಲವೇ ಆಗಮಿಸಿದಂತೆ, ಅವನ ಇಚ್ಛೆಯೇ ಮೈವೆತ್ತು ಬಂದಂತೆ, ಸ್ವಯಮರ್ಥ ಇವ ಅಭಿವಾಂಚಿತ, ತನಗಿಷ್ಟವಾದಂತಹ ಅರ್ಥ ಅಂದರೆ ತನ್ನ ಉದ್ದೇಶ ಏನು, ಈಗ ಯುದ್ಧ ಮಾಡಬಾರದು, ನಾವು ಪ್ರಕಾರಾಂತರದಲ್ಲಿ ಅದನ್ನು ಸಾಧಿಸಬೇಕು ಮುಂದೆ ಅಂತ ಅನ್ನುವ ಇಂಗಿತವನ್ನೇ ಮೈಗೂಡಿಸಿಕೊಂಡು ಬಂದವನಂತೆ ಪರಾಶರಾತ್ಮಜರಾದ ವೇದವ್ಯಾಸ ಮಹರ್ಷಿಗಳು ಕಾಣಿಸಿಕೊಂಡ್ರು ಅಂತ. ಅಲ್ಲಿಗೆ ಸರ್ಗದ ಕೊನೆ ಆಗ್ತಾ ಬರುತ್ತದೆ. ಆಮೇಲೆ ಆತನ ಆಗಮನದ ವರ್ಣನೆಯನ್ನು ಮಾಡ್ತಾನೆ. ವ್ಯಾಸರ ಪ್ರಶಾಂತ ಮನೋಹರವಾದ ತೇಜಸ್ಸನ್ನು ಹೇಳ್ತಾನೆ. ಮಧುರೈರವಶ ಅನಿಲಂಭಯನ್ ಅಪಿತಿರ್ಯಂಚಿ ಶಮಂ ನಿರೀಕ್ಷಿತೈ ಪರಿತಃಪಟು ಬಿಭ್ರದೇನ ಸಾಂ ದಹನಂಧಾಮ ವಿಲೋಕನಕ್ಷಮಂ. ನಾನು ಮೊನ್ನೆಯೇ ಹೇಳಿದ್ದೆ, ನಿನ್ನೆ ಕೂಡ ಪ್ರಸ್ತಾವಿಸಿದೆ. ಭಾರವಿಯ ಶೈಲಿ ಸರಳವಾದದ್ದನ್ನು ಹೇಳುವಾಗಲೂ ಅದೇನೋ ಒಂದು ವಕ್ರತೆಯಿಂದ, ಅದೇನೋ ವಿಕಟತೆಯಿಂದ ಇರುತ್ತದೆ ಅಂತ. ಆದರೆ ಅದು ವಿಲಕ್ಷಣತೆ ಎಷ್ಟೋ ಬಾರಿ ಕಾಸ್ಮೆಟಿಕ್ ವೈಲಕ್ಷಣ್ಯ ಆಗುತ್ತದೆ. ಅಪರೆಂಟ್ ಸ್ಪೆಷಾಲಿಟಿ ಅಂತ ಅನಿಸ್ಕೊಳುತ್ತೆ, ಅಪರೆಂಟ್ ಯುನೀಕ್ನೆಸ್ ಅಂತ ಅನಿಸ್ಕೊಳ್ತದೆ. ಹೊಲಿಗೆ ಬಿಚ್ಚಿ ನೋಡಿದ್ರೆ ಏನೂ ಇರುವುದಿಲ್ಲ. ತಾತ್ಪರ್ಯ ಪದ್ಯದ್ದು ಎಂಥ ಅಜಿತೇಂದ್ರಿಯಗಳಾದ ತಿರ್ಯಕ್ ಜಂತುಗಳನ್ನೂ ಕೂಡ ತನ್ನ ವ್ಯಕ್ತಿತ್ವ ಮಾಧುರ್ಯದಿಂದಲೇ, ಶಾಂತಿ ಸ್ಥಿಮಿತತೆಯಿಂದಲೇ ಪಾವನಗೊಳಿಸುವಂತೆ, ಪ್ರಶಾಂತಗೊಳಿಸುವಂತೆ ದೇದೀಪ್ಯಮಾನವಾದ ತೇಜಸ್ಸಿನ ಆ ಮಹಾ ಋಷಿ ಬಂದ ಅಂತ.
ಅದನ್ನು ಹೇಳುವುದು ಮಧುರೈರವಶಾನಿ ಲಂಭಯನ್ನಪಿ ತಿರ್ಯಂಚಿ ಶಮಂ ನಿರೀಕ್ಷಿತೈ ಪರಿತಃಪಟು ಬಿಭ್ರದೇನಸಾಂ ದಹನಂಧಾಮ ವಿಲೋಕನ ಕ್ಷಮಂ. ತೆಲುಗಿನ ವಿಶ್ವನಾಥ್ ಸತ್ಯನಾರಾಯಣ ಅವರ ಶೈಲಿಯಂತೆ, ಅಥವಾ ಕೃಷ್ಣ ರಾಜ ಯಾವನಿದ್ದ ನಮ್ಮ ಕೃಷ್ಣದೇವ ರಾಜ ಅವನ ಶೈಲಿ ಇದ್ದಂತೆ ಈ ಶೈಲಿ. ರಾದರ್ ಅವರೆಲ್ಲ ಇವನ ಶೈಲಿಯನ್ನು ಮಾಡಿದ್ದು. ಈಚೆಗೆ ಇಗಾಲ್ ಬ್ರಾನರಾಗಲಿ ಮತ್ತು ಇನ್ನೊಬ್ಬರು ಇದಾರಲ್ಲ, ಇಸ್ರೇಲ್ನಲ್ಲಿರ್ತಕ್ಕಂಥ ಡೇವಿಡ್ ಶುಲ್ಮನ್ನು, ಇವರುಗಳೆಲ್ಲ ಕೊಂಡಾಡತಕ್ಕಂಥ ಶೈಲಿ ಇದು. ಕೆಲಸಕ್ಕೆ ಬಾರದ ಕಾಠಿನ್ಯ. ಅದರಿಂದಲೇ ಈ ಮೊದಲ 3 ಸರ್ಗಗಳನ್ನು ಪಾಷಾಣತ್ರಯಿ ಅಂತ ಕರೆದರು, 3 ಕಲ್ಲುಗಳು ಅಂತ. ಸುಬೋಧವಾಗಿ ಸರಸವಾಗಿ ಹೇಳಿದ್ರೆ ಏನೋ ನಷ್ಟ ಅನ್ನುವಂತೆ ಮಾಡುವಂಥದ್ದು. ಅರ್ಥ ಗಾಂಭೀರ್ಯ ಇದ್ದಲ್ಲಿ ಈ ಶೈಲಿ ಇದ್ದರೆ ಚೆನ್ನ. ಅಂಥ ಪದ್ಯಗಳನ್ನು ಕೆಲವನ್ನು ಓದಿ ತೋರಿಸಿದೆ. ಮಧುರೈಹಿ ಅವಶಾನಿ ಲಂಭಯನ್ ಅಪಿ ತಿರ್ಯಂಚಿ ಶಮಂ ನಿರೀಕ್ಷಿತೈ ವಿಕಟಾನ್ವಯ ದೂರಾನ್ವಯ ಸಾರ್ವಭೌಮ ಅಂದರೆ ಭಾರವಿ. ಒಂದು ಚಿಕ್ಕ ಪದ್ಯದಲ್ಲೂ ಎಷ್ಟು ದೂರ ಬೇಕೋ ಅಷ್ಟು ಮಾಡ್ತಾನೆ. ಯೋಚನೆ ಮಾಡಲಿ ಅಂತ ಯೋಚನೆ ಮಾಡೋಣ, ಅಗಿಯೋಣ. ಅಗದ ಮೇಲೆ ವಜ್ರ ವೈಢೂರ್ಯ ಸಿಕ್ಕಿದ್ರೆ ಪರವಾಗಿಲ್ಲ, ಇಜ್ಜಲು ಮೂಳೆ ಸಿಕ್ಕಿದ್ರೆ ಏನು ಮಾಡಿಸಾಯೋ ಅಂಥದ್ದು ಹಾಗಾಗ್ಬಿಡುತ್ತದೆ ಎಷ್ಟೋ ಬಾರಿ. ಪರಿತಃಪಟು ಬಿಭ್ರದೇನಸಾಂ ದಹನಂಧಾಮ ವಿಲೋಕನ ಕ್ಷಮಂ ಸಹಸೋಪಗತ ಸವಿಸ್ಮಯಂ ತಪಸಾಂ ಅಸೂತಿರಾಪದಾಂ ದದೃಶೇ ಜಗತೀ ಭುಜಾ ಮುನಿ ಸವಪುಷ್ಪಾನಿವ ಪುಣ್ಯ ಸಂಚಯ. ಈ ಪದ್ಯದ ಶೈಲಿ, ಈ ಪದ್ಯದ ಹದ ಚೆನ್ನಾಗಿದೆ. ಇದರಲ್ಲಿ ಸುಬೋಧ ಗುಣ ಇದೆ, ಅರ್ಥಗುಣದ ಸ್ವಾರಸ್ಯ ಏನೂ ಇಲ್ಲ. ಏನದು? ಸಹಸೋಪಗತ, ತಕ್ಷಣ ಆಕಸ್ಮಿಕವಾಗಿ ಬಂದಂಥವನು. ಸವಿಸ್ಮಯಂ ತಪಸಾಂ ಸೂತಿ, ವಿಸ್ಮಯಾವಹನಾಗಿ ತಪಸ್ಸಿಗೆ ಕಾರಕನಾದಂಥವನು. ವಿಪತ್ತುಗಳನ್ನು ಅಮಂಗಳಗಳನ್ನು ನಿವಾರಣೆ ಮಾಡುವಂಥ, ಆ ರೀತಿಯಾದ ವಿಪತ್ತುಗಳಿಗೆ ಅಭೂಮಿಯಾದಂಥ ಈ ಮಹಾ ತಪಸ್ವಿ ಆ ಮಹಾರಾಜನಿಂದ ಕಾಣಲ್ಪಟ್ಟ, ತನ್ನ ತಪಸ್ಸಿನ ಸಾಕಾರವೇ ಎಂಬಂತೆ ಕಾಣಲ್ಪಟ್ಟ ಅಂತ. ಅದು ತನ್ನ ತಪಸ್ಸು ಅಂದರೆ ವ್ಯಾಸರದು ಅಂತ ಇಲ್ಲಿ ತಾತ್ಪರ್ಯ, ಧರ್ಮರಾಜನ ತಪಸ್ಸು ಅಂತ ಅಲ್ಲ. ಆಗ ಇವನು ಹೇಳ್ತಾನೆ, ಗೌರವ ತೋರಿಸಬೇಕು ಅಂತ. ಅಥೋಚ್ಚ ಕೈರಾಸನತಃ ಪರಾರ್ಘ್ಯಾನ್ ಉದ್ಯಂಸ ಧೂತಾರುಣವಲ್ಕಲಾಗ್ರಹ ರರಾಜ ಕಿರಣ ಆ ಕಪಿಶಾಂಶುಜಾಲ ಶೃಂಗಾತ್ ಸುಮೇರೋರಿವ ತಿಗ್ಮರಶ್ಮಿ. ಆಗ ಅವನು ವೇತ್ರಾಸನದಿಂದ ಹೇಳ್ತಾನೆ ಧರ್ಮರಾಜ. ಆ ಕೆಂಬಣ್ಣದ ನಾರಿನ ಬಟ್ಟೆ ಗಾಳಿಯಲ್ಲಿ ಪಟಪಟ ಅಂತ ಹೊಡ್ಕೊಳ್ತಾ ಇರ್ತಕ್ಕಂಥದ್ದು, ಅದರೊಟ್ಟಿಗೆ ಅವನು ಹೇಳ್ತಾನೆ, ಎದ್ದಾಗ ಕೆಂಬಣ್ಣದ ಕಿರಣಗಳನ್ನು ಹರಡಿಕೊಂಡು ಮೇರು ಪರ್ವತದಿಂದ ಏಳುವ ಸೂರ್ಯನಂತೆ ತೋರಿದ ಅಂತ ಒಳ್ಳೆಯ ಒಂದು ಬಿಂಬ ಪ್ರತಿಬಿಂಬ ಭಾವವನ್ನು ತಂದ ಈ ಹೋಲಿಕೆ ಉಪಮಾಲಂಕಾರ ಚೆನ್ನಾಗಿರ್ತಕ್ಕಂಥದ್ದು. ಈ ಥರದ್ದನ್ನು ಮುಂದೆ ಅನೇಕ ಕವಿಗಳು ಮಾಡ್ತಾರೆ. ಮಾಘ ಅಂತೂ ಇಂಥದ್ದನ್ನು ಮಾಡಿ 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 ಜೀವ ತೆಗಿತಾನೆ. ಅವನ ಕಾವ್ಯಕ್ಕೆ ಬಂದಾಗ ನಾವು ನೋಡೋಣ. ಇಲ್ಲಿ ಸರ್ಗಾಂತ್ಯದಲ್ಲಿ ಛಂದೋ ಭೇದವನ್ನು ತರಬೇಕು. ಆ ಕಾರಣದಿಂದ ಇಲ್ಲಿ ಅವನು ಉಪಜಾತಿ ಛಂದಸ್ಸನ್ನು ಪ್ರಯೋಗ ಮಾಡ್ತಾನೆ. ಅವಹಿತ ಹೃದಯೋ ವಿಧಾಯ ಸೋರ್ಹಂ ಋಷಿವದೃಷಿ ಪ್ರವರೆ ಗುರೂಪದಿಷ್ಟಾಂ ತದನುಮತಮಲಂಚಕಾರ ಪಶ್ಚಾತ್ ಪ್ರಶಮೈವ ಶ್ರುತಮಾಸನಂ ನರೇಂದ್ರ. ಆಮೇಲೆ ಅವನು ಗೌರವ ಬುದ್ಧಿಯಿಂದ ಆತನಿಗೆ ಆಸನವನ್ನು ಕೊಡ್ತಾನೆ. ಶ್ರೇಷ್ಠ ಮುನಿಗೆ ಬಂದಂತಹ ಅತಿಥಿಗೆ ಯುಕ್ತವಾದ ರೀತಿಯಲ್ಲಿ ಸತ್ಕಾರ ಮಾಡಬೇಕು, ಅದನ್ನು ಮಾಡ್ತಾನೆ ಅಂತ. ಇಷ್ಟೇ ಪದ್ಯದ ತಾತ್ಪರ್ಯ. ಅದಕ್ಕಾಗಿ ಒಂದು ಪುಷ್ಪಿತಾಗ್ರ ಛಂದಸ್ಸನ್ನು ನಿವೇದನೆ ಮಾಡಿದ್ದಾನೆ, ಮೀಸಲಿಟ್ಟಿದ್ದಾನೆ. ವ್ಯಕ್ತೋದಿತ ಸ್ಮಿತ ಮಯೂಖ ವಿಭಾಸಿತೋಷ್ಠ ತಿಷ್ಠನ್ ಮುನೇರಭಿಮುಖಂ ಸ ವಿಕೀರ್ಣ ಧಾಮ್ನಃ ತನ್ವನ್ ಸಮಿದ್ಧಮಭಿತೋ ಗುರುಮಂಶುಜಾಲಂ ಲಕ್ಷ್ಮೀ ಮುವಾಹ ಸಕಲಸ್ಯ ಶಶಾಂಕ ಮೂರ್ತೆ. ಆಮೇಲೆ ರಾಜ ಅಂದರೆ ಧರ್ಮರಾಜ ಋಷಿ ಎದುರಿಗೆ ಅವನು ಕೂತ್ಕೋತಾನೆ. ವ್ಯಕ್ತೋದಿತ ಸ್ಮಿತ ಮಯೂಖ ವಿಭಾಸಿತೋಷ್ಠ, ಒಳ್ಳೆ ಸೊಗಸಾದ ಫ್ರೇಸಿಯಾಲಜಿ, ವಸಂತ ತಿಲಕ ಛಂದಸ್ಸು. ವ್ಯಕ್ತ ಉದಿತ ಸ್ಮಿತ ಮಯೂಖ ವಿಭಾಸಿತ ಓಷ್ಠ, ಅವನ ತುಟಿಯ ಮೇಲೆ ವ್ಯಕ್ತವಾದ ನಗೆಯ ಕಾಂತಿ ಹರಡಿಕೊಳ್ತಂತೆ. ತಿಷ್ಠನ್ ಮುನೇರ್ ಅಭಿಮುಖಂ, ಮುನಿ ಆಸನದಲ್ಲಿ ಕೂತಾಗ ಅವನು ಗೌರವ ಬುದ್ಧಿಯಿಂದ ನಿಂತಿದ್ದಾನೆ. ವಿಕೀರ್ಣ ಧಾಮ್ನಃ ಮುನೇಹೆ, ಅವನ ತೇಜಸ್ಸು ಚದುರ್ತಾ ಇದೆ ಎಲ್ಲ ಕಡೆಗೂ. ಆ ರೀತಿಯಾಗಿ ತನ್ವಂತ ಮಿದ್ಧಂ ಅಭಿತೋ ಗುರುವಂಶುಜಾಲಂ, ಎಲ್ಲ ಕಡೆಗೂ ತನ್ನ ಪ್ರಕಾಶವನ್ನು ಹರಡ್ತಾ ಇರ್ತಕ್ಕಂಥ ಚಂದ್ರನ ಹಾಗೆ ಅವನು ಶೋಭಿಸ್ದ. ಲಕ್ಷ್ಮೀ ಮುವಾಹ ಸಕಲಸ್ಯ ಶಶಾಂಕ ಮೂರ್ತೆ, ಚಂದ್ರಬಿಂಬದ ಸೌಖ್ಯವನ್ನು ಸೌಂದರ್ಯವನ್ನು ತನ್ನಲ್ಲಿ ತುಂಬಿಸಿಕೊಂಡ ಅಂತಕ್ಕಂಥದ್ದು.
ಇಲ್ಲಿ ಒಂದು ಸ್ವಾರಸ್ಯ, ವ್ಯಾಖ್ಯಾನಕಾರರು ಎಲ್ಲ ಹೇಳದೇ ಇರತಕ್ಕಂಥದ್ದನ್ನು ಗಮನಿಸುವುದಾದರೆ ಗುರು ಅಂತ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾನೆ. ಗುರುಂ ಅಂಶುಜಾಲಂ ಅಂತ ಅಲ್ಲಿ ಮುನೇಹೆ ಅನ್ನುವ ಷಷ್ಠಿ ವಿಭಕ್ತಿ ಇದೆ. ಗುರುಂ ಅಂಶುಜಾಲಂ ಅಂತ ತನ್ನ ಕಿರಣಗಳಿಗೆ ಅನ್ವಯಿಸಿದಂತೆ ಇದೆ. ಇವನು ಶಶಾಂಕ ಮೂರ್ತೆ ಲಕ್ಷ್ಮೀ ಮುವಾಹ, ಚಂದ್ರನ ಕಾಂತಿಯನ್ನು ಶೋಭೆಯನ್ನು ಹೊಂದಿದ ಅನ್ನುವಲ್ಲಿ ಆ ಗುರು ಚಂದ್ರರ ಯೋಗ ಬಂದದ್ರಿಂದ ಗಜಕೇಸರಿ ಯೋಗ ಕಾಣಿಸುವಂಥದ್ದು, ವೈರಿಗಳನ್ನು ತುಳಿಯುವಂಥ ಶಕ್ತಿ ಬಂತು ಅಂತ. ತನ್ಮೂಲಕವಾಗಿ ಮುಂದೆ ಆ ಗಜಕೇಸರಿ ಯೋಗದ ಫಲ ಏನು ಅಂದರೆ, ಹೇಗೆ ಕೇಸರಿಯು ಗಜಗಳನ್ನು ಮೆಟ್ಟಿ ನಿಲ್ಲುತ್ತದೆಯೋ ಆ ರೀತಿ ಗಜಕೇಸರಿ ಯೋಗ ಇದ್ದವರು ಮಿಕ್ಕವ್ರನ್ನೆಲ್ಲ ಮೆಟ್ಟಿ ನಿಲ್ತಾರೆ ಅಂತ. ಅದರ ಶಕ್ತಿಯೆಷ್ಟೋ ನಿಶಕ್ತಿಯೆಷ್ಟೋ ಭಗವಂತನೇ ಬಲ್ಲ. ನನ್ನ ಜಾತಕದಲ್ಲೂ ಇದೆ ಗಜಕೇಸರಿ ಯೋಗ, ಅಜಕೇಸರಿ ಯೋಗ, ಅದಕ್ಕೇ ಸರಿ ಅಷ್ಟೆ, ಇನ್ನೇನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಿರೋರು, ಸೈನ್ಯಾಧಿಕಾರಿಗಳಾದವರು, ರಾಜಕೀಯದ ವ್ಯಕ್ತಿಗಳು, ಇವರಿಗೆಲ್ಲ ಗಜಕೇಸರಿ ಯೋಗ ಒಳ್ಳೊಳ್ಳೆ ಆಯಕಟ್ಟಾದ ಜಾಗದಲ್ಲಿರುತ್ತದೆ ಅಂತ. ಷಷ್ಟಾಷ್ಟಕದಲ್ಲಿ ಯಾವ ಯೋಗ ಇದ್ರೂ ಏನು ಪ್ರಯೋಜನವಿಲ್ಲ ಅಂತ ಅದು ಬೇರೆ ಒಂದು ಇದ್ದೇ ಇದೆ, ಗೂಟ ಹೊಡಿತಾರೆ. ಇರಲಿ, ಒಟ್ಟಿನಲ್ಲಿ ಈ ಥರದ ಚಮತ್ಕಾರಗಳನ್ನೆಲ್ಲ ನಿಕ್ಷೇಪ ಮಾಡಿರ್ತಾನೆ ಅಂತ ಅದು ಪ್ರಾಚೀನ ಕಾವ್ಯ ವ್ಯಾಖ್ಯಾತೃಗಳು ಯಾರೋ ಕೂಡ ವಿಶೇಷವಾಗಿ ಕಟಾಕ್ಷಿಸದೇ ಇರತಕ್ಕಂಥದ್ದು. ಇದನ್ನು ಹುಡುಕಿ ತೋರಿಸೋಕೆ ಸಾಧ್ಯ ಇದೆ ಅಂದರೆ ಭಾರವೀನ್ ಇಷ್ಟೆಲ್ಲ ಓದ್ಕೊಂಡಿದ್ದೀವಿ, ಅದರಿಂದ ಬೈಯೋದಕ್ಕೆ ನಮಗೂ ಒಂದು ಯೋಗ್ಯತೆ ಬಂತು ಅಂತ ಹೇಳುವಂತೆ ಈ ವ್ಯಾಖ್ಯಾನಗಳನ್ನು ಕೂಡ ಮಾಡಬಹುದು. ಆಮೇಲೆ 3ನೇ ಸರ್ಗಕ್ಕೆ ನಾವು ಬರ್ತೀವಿ. 3ನೇ ಸರ್ಗ ಒಂದು ರೀತಿಯಲ್ಲಿ ರಮಣೀಯವಾದಂಥದ್ದು. ಅಲ್ಲಿ ಧರ್ಮರಾಜನನ್ನ ಸಾಂತ್ವನ ಮಾಡಿದ ನಮ್ಮ ವ್ಯಾಸಮೂರ್ತಿಗಳು ಭೀಮನಿಗೂ ಸಮಾಧಾನವನ್ನು ಹೇಳಿ ಅರ್ಜುನನಿಗೆ ಶಿವಾನುಗ್ರಹವನ್ನು ಪಡೆಯಬೇಕು ಅನ್ನುವ ದಿವ್ಯೋಪದೇಶವನ್ನು ಕೊಡುತ್ತಾರೆ. ಆಮೇಲೆ ದ್ರೌಪದಿ ಆತನನ್ನು ಬೀಳ್ಗೊಡ್ತಾಳೆ. ಅದು ಅಲ್ಲಿ ಕಾಣತಕ್ಕಂಥ ತುಂಬ ಸೊಗಸಾದ ಸನ್ನಿವೇಶ. ಇಲ್ಲೆಲ್ಲ ವಾಗ್ಮಿತಿಗೆ ಒಳ್ಳೆಯ ಅವಕಾಶವನ್ನು ಕವಿ ಮಾಡಿಕೊಟ್ಟಿದ್ದಾರೆ. ಹಲವು ಸರ್ಗಗಳಲ್ಲಿ ಭಾರವಿಯ ಸಂವಾದ ಕೌಶಲ, ವಾಗ್ಮಿತೆ, ಪ್ರವಚನ ಶೈಲಿ ಎಲ್ಲವನ್ನು ನಾವು ಕಾಣಬಹುದು. ಧರ್ಮರಾಜ ಪ್ರಸಾದ ಲಕ್ಷ್ಮೀಂ ದತತಂ ಸಮಗ್ನಾಂ ವಪು ಪ್ರಕರ್ಷೇಣ ಜನಾತಿಗೇನ ಪ್ರಸಹ್ಯ ಚೇತಸ್ಸು ಪ್ರಸಹ್ಯ ಚೇತಸ್ಸು ಸಮಾಸ ಜಂತಂ ಅಸಂಸ್ತುತಾನಾಂ ಅಪಿ ಭಾವಮಾರ್ದ್ರಂ. ಆತ ಸಂಪೂರ್ಣವಾದ ಸಮೃದ್ಧಿಯ ಸಮಾಧಾನದ ಸಂಕೇತವಾದ ಕಾಂತಿಯನ್ನು ಹೊಂದಿದ್ದು ಅಪರಿಚಿತರ ಮನಸ್ಸಿನಲ್ಲೂ ಸ್ನೇಹರಸವನ್ನು, ಪ್ರಸಹ್ಯ ಚೇತಸ್ಸು ಅಂದರೆ ವಿಶೇಷವಾಗಿ ಸೆಳೆಯುವಂಥ ರೀತಿಯಲ್ಲಿ ಚೇತಸ್ಸು ಯಾರಲ್ಲಿ ಅಪರಿಚಿತರಲ್ಲಿ ಕೂಡ ಅಸಂಸ್ತುತಾನಾಮಪಿ. ಅಸಂಸ್ತುತರು ಅಂದರೆ ಅಂಥ ಪರಿಚಯ ಇಲ್ಲದೆ ಇದ್ದವರು, ಅಷ್ಟು ಪ್ರಸ್ತಾವನೆಗೆ ಬಾರದೇ ಇದ್ದವರು ಅಂತ. ಹೊಗಳಿಕೆಗೆ ಅರ್ಹರಾದವರಲ್ಲ ಅಂತಲ್ಲ, ಪ್ರಸ್ತಾವ ಯೋಗ್ಯರಲ್ಲದೆ ಇರೋರು ಅಂದರೆ ಪ್ರಸ್ತಾವನೆಗೆ ಬರದೇ ಇದ್ದವರು. ದೇ ಆರ್ ನಾಟ್ ಕನ್ಸಿಡರ್ ಇನ್ ಅವರ್ ಆಕ್ಟಿವಿಟೀಸ್, ಇನ್ ಅವರ್ ಥಾಟ್ಸ್, ಇನ್ ಅವರ್ ಇಂಟ್ರಾಕ್ಷನ್ಸ್. ಅಂದರೆ ನಮ್ಮಲ್ಲಿ ಬಳಕೆಗಿಲ್ಲದೆ ಇದ್ದವರು, ತಾತ್ಪರ್ಯತಃ ಅಪರಿಚಿತರು. ಅಪರಿಚಿತರಲ್ಲಿಯೂ ಕೂಡ ಅತಿಶಯವಾದ ಸ್ನೇಹ ಪ್ರೀತಿಗಳನ್ನು ದ್ಯೋತನ ಮಾಡುವಂಥ ವ್ಯಾಸರ ಜೊತೆಯಲ್ಲಿ ಅವನು ಭಾವಮಾರ್ದ್ರಂ ಚೇತಸ್ಸು, ಆರ್ದ್ರವಾದ ಭಾವವನ್ನು ಈ ಅಸಂಸ್ತುತಾನಾಮಪಿ ಚೇತಸ್ಸು ಜನಯಂತಂ, ಆ ವ್ಯಾಸಂ ಆಬಭಾಷೆ ಅವನ ಜೊತೆಯಲ್ಲಿ ಮಾತಾಡ್ತಾನೆ. ಹೇಗೆ ಪ್ರಸಾದ ಲಕ್ಷ್ಮೀಂ ದದತಂ, ಪ್ರಸನ್ನತೆಯ ಸಂಪತ್ತಿಯನ್ನೇ ಎಲ್ಲ ಕಡೆಗೂ ತುಂಬಿ ತುಳುಕಾಡಿಸ್ತಾ ಇದ್ದವನು ಅಂತ. ಅರ್ಥಸ್ವಾರಸ್ಯಗಳು ಕಡಿಮೆ, ಹೇಳುವ ತೊಡಕು ಹೆಚ್ಚು, ಆ ರೀತಿಯಾದದ್ದು. ಆಮೇಲೆ ಅನುದ್ಧತಾಕಾರತಯ ವಿವಿಕ್ತಾಂ ತನ್ವಂತಮಂತಃಕರಣಸ್ಯ ವೃತ್ತಿಂ ಮಾಧುರ್ಯ ವಿಸ್ರಂಭ ವಿಶೇಷ ಭಾಜ ಕೃತೋಪಸಂಭಾಷಮಿವೇಕ್ಷಿತೇನ. ಅವನ ವ್ಯಾಸರ ಜೊತೆ ನೋಟದಿಂದಲೇ ಮಾತಾಡುವಂತೆ ಕಾಣಿಸ್ತಾ ಇತ್ತು. ಕೃತೋಪಸಂಭಾಷಮಿವ ಈಕ್ಷಿತೇನ, ಮಾಧುರ್ಯ ವಿಸ್ರಂಭ ವಿಶೇಷ ಭಾಜ. ಆ ಫ್ರೇಸಿಯಾಲಜಿ ತುಂಬ ಚೆನ್ನಾಗಿದೆ. ಮಾಧುರ್ಯ ವಿಸ್ರಂಭ ಅಂದರೆ ಪ್ರೀತಿ ಮತ್ತು ಸಲುಗೆ ಎರಡೂ ಇರತಕ್ಕಂಥ ರೀತಿಯಲ್ಲಿ ಅವನಿದ್ದ ಅಂತ. ಇದು ವ್ಯಕ್ತಿಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು. ನಾವು ಸಂಭಾಷಣೆ ಮಾಡುವಾಗ ಪ್ರೀತಿಯೂ ಇರಬೇಕು, ಸಲುಗೆಯೂ ಇರಬೇಕು. ಎಷ್ಟೋ ಬಾರಿ ಸಲುಗೆ ಪ್ರೀತಿ ಇಲ್ಲದೆ ಇದ್ದಾಗ ಉದಾಸೀನವಾಗಿಬಿಡ್ತದೆ, ಉಪೇಕ್ಷೆ ಆಗುತ್ತದೆ, ಕೇವಲತೆ ಆಗಿಬಿಡ್ತದೆ. ಹಾಗೆ ಎಷ್ಟೋ ಬಾರಿ ಪ್ರೀತಿ ಸಲುಗೆಯನ್ನು ತೆಗೆದುಕೊಳ್ಳದೇ ಇದ್ದಾಗ ಅದು ತುಂಬ ದೊಡ್ಡ ಗೌರವವಾಗಿ ಭಕ್ತಿಯಾಗಿ ಪರಿಣಮಿಸಿ ಅಂಥ ಆತ್ಮೀಯತೆಗೆ ಕಾರಕವಾಗೋದಿಲ್ಲ. ಮತ್ತು ಅನುದ್ಧತ ಆಕಾರತೆಯ, ಉದ್ಧತವಲ್ಲದ ಆಕಾರ ಅಂದರೆ ನಾನ್ ಅಗ್ರೆಸಿವ್ ಆದದ್ದು, ಪ್ರಸನ್ನವಾದಂಥದ್ದು. ಈ ರೀತಿ
ಭಾವಗಳಿಂದ ವ್ಯಾಸನ ಜೊತೆಯಲ್ಲಿ ಆ ಧರ್ಮರಾಜ ಮಾತಾಡೋಕೆ ಆರಂಭ ಮಾಡ್ತಾನೆ. ಧರ್ಮಾತ್ಮಜೋ ಧರ್ಮ ನಿಬಂಧಿನೀನಾಂ ಪ್ರಸೂತಿ ಮೇನ ಪ್ರಣುದಾಂ ಶ್ರುತೀನಾಂ ಹೇತುಂ ತದಭ್ಯಾಗಮನೆ ಪರೀಪ್ಸು ಸುಖೋಪವಿಷ್ಟಂ ಮುನಿಮಾ ಬಭಾಷೆ. ಧರ್ಮ ಸಂಬಂಧಿನಿಯಾದಂತಹ ವಿಚಾರದಲ್ಲಿ ಆಸಕ್ತಿ ಇದ್ದವನು, ವೇದಾದಿಗಳ ಚಿಂತನೆಯನ್ನು ಯಥೇಷ್ಟವಾಗಿ ಮಾಡ್ತಾ ಇದ್ದಂಥ ವ್ಯಾಸರ ಜೊತೆಯಲ್ಲಿ ಅವರು ಬಂದ ಕಾರಣ ಏನು ಅಂತ ತಿಳ್ಕೊಳ್ಬೇಕು. ಹೇತುಂ ತದ ಅಭ್ಯಾಗಮನೆ ಪರೀಪ್ಸು, ತಿಳ್ಕೊಳ್ಬೇಕು ಅಂತನ್ನುವ ಆಸೆಯಿಂದ ಅವರು ಬಂದ ಉದ್ದೇಶವನ್ನು ತಿಳ್ಕೊಳ್ಬೇಕು ಅಂತ ಆಸನದಲ್ಲಿ ನೆಮ್ಮದಿಯಾಗಿ ಕೂತ ಮಹರ್ಷಿಯನ್ನು ಮಾತಾಡಿಸ್ದ. ಅಂದರೆ ಅತಿಥಿಗಳು ಬಂದು ಒಡನೆಯೇ ಮಾತಾಡಿಸಬಾರ್ದು, ಅವ್ರನ್ನ ಸ್ವಲ್ಪ ಕಂಫರ್ಟ್ ಝೋನ್ಗೆ ಒಳಪಡಿಸಬೇಕು. ಅರ್ಘ್ಯ ಪಾದ್ಯ, ಮೊದಲಿಗೆ ಪಾದ್ಯ, ಆಮೇಲೆ ಅರ್ಘ್ಯ, ಆಮೇಲೆ ಆಚಮನ, ಆಮೇಲೆ ಆಸನ, ಆಮೇಲೆ ಅಲ್ಪಾಹಾರ ಇತ್ಯಾದಿ ಪಂಚೋಪಚಾರಗಳು, ದೇಹದಲ್ಲಿರುವ ಪಂಚ ಪ್ರಾಣಾಗ್ನಿಗಳಿಗೆ ಉಪಶಾಂತಿಗಾಗಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಆ ರೀತಿಯಲ್ಲಿ ಹಾಗೆ ಒಂದು ನೆಮ್ಮದಿಯ ಸ್ಥಿತಿ ಬಂದ ಮೇಲೆ ಮಾತಾಡಿಸಬೇಕು. ಕೂತ್ಕೊಳ್ಳೋಕ್ಕೇ ಇಲ್ಲ, ನೀನು ಏನು ಬಂದಿದ್ದು, ಯಾಕೆ ಬಂದಿದ್ದು, ಎತ್ತ ಅಂತ ಅವ್ರನ್ನ ಹೊರಡಿಸುವಂತೆ ಮಾತಾಡುವುದು ಯುಕ್ತವಾಗುವುದಿಲ್ಲ ಅಂತ. ಇದೆಲ್ಲ ಸೂಕ್ಷ್ಮತೆಯನ್ನು ಚೆನ್ನಾಗಿ ಕವಿ ಗಮನಿಸಿಕೊಂಡಿದ್ದಾನೆ. ಆಮೇಲೆ ಹೇಳ್ತಾನೆ, ಒಬ್ಬೊಬ್ಬರು ಕೂಡ ಸಮಯ ಬೇಕಾದಷ್ಟಿದ್ದವರು ನಿಸ್ಸಂಕೋಚವಾಗಿ ಉದಾರ ಗಂಭೀರವಾಗಿ ಪ್ರೀತಿಯಿಂದ ಪ್ರಶಂಸಾಪೂರ್ವಕವಾಗಿ ಮಾತಾಡ್ತಾರೆ. ಅನಾಪ್ತ ಪುಣ್ಯೋಪಚಯೇರ್ದುರಾಪ ಫಲಸ್ಯ ನಿರ್ಧೂತರ ಚಾಸವಿತ್ರಿ ತುಲ್ಯಾಭವದ್ ದರ್ಶನ ಸಂಪದೇಶ ವೃಷ್ಟಿರ್ದಿವೋ ವೀತ ಬಲಾಹಕಾಯ. ನೀವು ಬಂದದ್ದು ಎಂಥ ದೊಡ್ಡದು ಅಂದರೆ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದವರಿಗೆ ಸಿಗದೇ ಇರತಕ್ಕಂಥದ್ದು ನಿಮ್ಮ ಆಗಮನ ಪುಣ್ಯಫಲ. ರಜೋಗುಣವನ್ನೆಲ್ಲ ನಿರ್ಮೂಲನ ಮಾಡತಕ್ಕಂಥ ಈ ನಿಮ್ಮ ಆಗಮನ ಮೋಡವಿಲ್ಲದೆ ಮಳೆ ಬಂದಂಥದ್ದು, ಅನಭ್ರವೃಷ್ಟಿ ಅನ್ನುವಂತ ಹೇಳ್ತಾನೆ. ಅಬಲಾಹಕಾಯ ವೀತ ಬಲಾಹಕಾಯ ವೃಷ್ಟಿ ಅಂತ. ಬಲಾಹಕ ಅಂದರೆ ಮೋಡ. ಇಲ್ಲೊಂದು ಸ್ವಾರಸ್ಯ ಇದೆ. ಅದಂದರೆ ರಜೋಗುಣವನ್ನು ನಿರ್ಧೂತ ರಜಾ ಅಂದರೆ ಮಳೆ ಬಂದರೆ ಧೂಳಿ ಇಳಿಯುತ್ತೆ ಅಂತ. ಸ್ವಾರಸ್ಯವನ್ನು ವ್ಯಾಖ್ಯಾನಕಾರರು ಕೊಡಲ್ವ, ನಾವು ಸಹೃದಯರಾದರೆ ಗಮನಕ್ಕೆ ಬರುತ್ತದೆ, ನೋಡಬೇಕಾಗುತ್ತದೆ. ವೀತರಜಾಹ ಆ ಮೋಡವಿಲ್ಲದ ಮಳೆ ಅಂತನ್ನುವಲ್ಲಿ ದಿಕ್ಕುಗಳು ನಿರ್ಮಲವಾಗಿಯೇ ಇರುತ್ತವೆ. ದಿಕ್ಕುಗಳು ಕಪ್ಪಾಗಿಲ್ಲ, ಕತ್ತಲೆ ಕವಿದಿಲ್ಲ ಅಂತ. ಮಳೆಯ ಸಮಸ್ಯೆ ಏನೆಂದರೆ ಕತ್ತಲೆ ಹೆಚ್ಚಾಗುತ್ತದೆ ಎನ್ನುವುದು. ಇಲ್ಲಿ ಮೋಡವಿಲ್ಲದ ಮಳೆಯಾದ್ದರಿಂದ ಕತ್ತಲೆ ಇಲ್ಲ, ಗುಡುಗು ಸಿಡಿಲಿನ ಭಯವೂ ಇಲ್ಲ. ಮೋಡಗಳ ಘರ್ಷಣೆಯಿಂದ ತಾನೇ ಅದಾಗತಕ್ಕಂಥದ್ದು, ಅದು ಇಲ್ಲ. ಆದರೆ ಮಳೆಯಿಂದ ಆಗುವಂಥದ್ದು ಎಲ್ಲ ನಿರ್ಮಲವಾಗುವ, ಚೊಕ್ಕಟವಾಗುವ ವೀತ ರಜಸ್ಸು, ಆ ರೀತಿಯಾದದ್ದು. ಹೀಗೆ ಅಲ್ಪ ಸ್ವಲ್ಪ ಭಾಗ್ಯವಂತರಿಗೆ ಪುಣ್ಯವಂತರಿಗೆ ಸಿಗದೇ ಇರತಕ್ಕಂಥದ್ದು ನಿಮ್ಮ ಆಗಮನದಿಂದ ನನಗೆ ಸಿಕ್ಕಿತು ಅಂತ ಹೇಳ್ತಾ ಇದ್ದಾನೆ. ವ್ಯಾಸ ಮಹರ್ಷಿಗಳ ಬಗೆಗೆ ಯಾರು ಏನು ಪ್ರಶಂಸೆ ಮಾಡಿದ್ರೂ ಅದು ಅಲ್ಪವೇ. ಆ ಕಾರಣದಿಂದ ಅದೆಲ್ಲ ಸ್ತುತಿಯೇ ಆಗುತ್ತದೆ, ಯಥಾರ್ಥ ಗುಣಕೀರ್ತನವಾಗುತ್ತದೆ. ಅಂಥ ದೊಡ್ಡವರು ವ್ಯಾಸ ಮಹರ್ಷಿಗಳು. ಇದನ್ನು ತುಂಬ ಚೆನ್ನಾಗಿ ಕವಿ ಆರಂಭ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಅದ್ಯ ಕ್ರಿಯಾ ಕಾಮದುಘ ಕ್ರತೂನಾಂ ಸತ್ಯಾಶಿಷ ಸಂಪ್ರತಿ ಭೂಮಿ ದೇವಾ ಆಸಂಸ್ಕೃತೆ ರಶ್ಮಿ ಜಿಗತ್ಸು ಜಾತಃ ತ್ವಯ್ಯಾಗತೆ ಯದ್ ಬಹುಮಾನ ಪಾತ್ರಂ. ಇವತ್ತು ನಾನು ಮಾಡಿದ ಯಜ್ಞಗಳಿಗೆಲ್ಲ ಫಲ ಸಿಕ್ಕಿತು. ಕಾಮದುಘಾ ಕ್ರಿಯಾ ಕ್ರತೂನಾಂ, ಕ್ರತೂನಾಂ ಕ್ರಿಯಾ ಕಾಮದುಘಾ. ಎಲ್ಲ ಯಾಗಗಳ ಫಲವೆಂಬಂತೆ ನೀವು ಬಂದಿದ್ದೀರ. ಹಿಂದೆ ಎಲ್ಲ ಬಂದವರೇ ವ್ಯಾಸರು, ಬರದೇ ಇದ್ದವರಲ್ಲ. ಮಹಾಭಾರತದಲ್ಲಿ ವ್ಯಾಸರ ಆಗಮನ ಎಲ್ಲೆಲ್ಲೆಲ್ಲ ಆಗುತ್ತೆ. ಮೊದಲು ನಮಗೆ ಕಾಣಿಸ್ಕೊಳ್ಳೋದೇ ಸತ್ಯವತಿ ನೆನೆದಾಗ. ಆಗ ಬಂದು ಸತ್ಯವತಿಯ ವಿಧವೆಯರಾದ ಸೊಸೆಯರಿಗೆ ನಿಯೋಗ ಮಾಡಿಸ್ತಾರೆ. ಅದಾದ ಮೇಲೆ ಪಾಂಡು ವಿಯೋಗದ ಬಳಿಕ ಸಂತ್ರಸ್ತಿಯಾಗಿ ಕುಂತಿ ಬಂದಾಗ ಪುತ್ರ ವಿಯೋಗ ಸಂತ್ರಸ್ತಿಯಾದ ಅಂಬಾಲಿಕೆಯನ್ನು ಸಮಾಧಾನ ಮಾಡ್ತಾ, ಪೌತ್ರ ವಿಯೋಗ ಖಿನ್ನೆಯಾದ ಸತ್ಯವತಿಗೆ ಸಾಂತ್ವನ ಹೇಳ್ತಾ ಅವ್ರನ್ನೆಲ್ಲ ಕಾಡಿಗೆ ಕರ್ಕೊಂಡು ಹೋಗುವಲ್ಲಿ ವ್ಯಾಸರು ಬರ್ತಾರೆ. ಆಮೇಲೆ ವ್ಯಾಸರು ಬರ್ತಕ್ಕಂಥದ್ದು ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಾಗ ಕೆಲವು ಪಾಠಗಳ ಪ್ರಕಾರ ಭೀಮ ಹಿಡಿಂಬೇರ ವಿವಾಹ ಕಾಲಕ್ಕೆ ಬರ್ತಾರೆ ಅಂತ. ಆದರೆ ಕ್ರಿಟಿಕಲ್ ಎಡಿಷನ್ನಿನ ಪ್ರಕಾರ ಅವರು ಆಮೇಲೆ ಕಾಣಿಸ್ಕೊಳ್ತಾರೆ. ಅವರು ಹೇಳ್ತಾರೆ, ನೀವು ಬಂದು ಏಕಚಕ್ರಪುರದಲ್ಲಿ ವಾಸ ಮಾಡಿ ಆಮೇಲೆ ನಾನು ನಿಮಗೆ ತರುಣೋಪಾಯವನ್ನು ಹೇಳ್ತೀನಿ ಅಂತ. ಅದಾದ ಮೇಲೆ ಅವರು ಕಾಣಿಸ್ಕೊಳ್ಳೋದು ಕಾಂಪಿಲ್ಯ ನಗರದ ಕಡೆಗೆ ಅವರು ಹೊರಟಾಗ ಅವರಿಗೆ ಪುರೋಹಿತನನ್ನು ಗೊತ್ತು ಮಾಡಿಕೊಡಬೇಕು ಅಂತ ಹೇಳಿ ತಮ್ಮ ಶಿಷ್ಯ ಧೌಮ್ಯರನ್ನೇ ಏರ್ಪಾಟು ಮಾಡಿಕೊಡೋದು. ಆಮೇಲೆ ದ್ರೌಪದಿ ಸ್ವಯಂವರದಲ್ಲಿ ಐವರನ್ನು ಒಬ್ಬಳೇ ಮದುವೆ ಆಗೋದು ಯುಕ್ತವೇ ಅಯುಕ್ತವೇ ಅನ್ನೋ ಪ್ರಶ್ನೆ ಬಂದಾಗ ಪರಿಹಾರ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಅವರು ಆಗಮಿಸ್ತಕ್ಕಂಥದ್ದು ಪಾಂಡವರು ರಾಜಸೂಯ ಯಾಗ ಮಾಡಿದಾಗ. ಹೀಗೆ ಹಲವು ಬಾರಿ ಆಗಿದೆ. ಆಪತ್ತಿನಲ್ಲಿಯೂ ಸಂಪತ್ತಿನಲ್ಲಿಯೂ ಅವರು ಕಾಣಿಸಿಕೊಂಡಿದ್ದಾರೆ. ಆದರೆ ಇದು ವಿಶೇಷವಾದ ಆಪತ್ತಿ. ಈಗಾಗಲೇ ಭಗವಾನ್ ಶ್ರೀಕೃಷ್ಣ ಮತ್ತು ಕಾಂಪಿಲ್ಯ ನಗರದಿಂದ ದೃಪದ ಅವನ ಮಕ್ಕಳು ದುಷ್ಟದ್ಯುಮ್ನಾದಿಗಳೆಲ್ಲ ಬಂದಿದ್ದಾರೆ.
ದ್ವಾರಕೆಯಿಂದ ಕೃಷ್ಣ ಬಂದಂತೆ ಸಾತ್ಯಕಿಯ ಇತ್ಯಾದಿಗಳು ಬಂದಿದ್ದಾರೆ. ಆಮೇಲೆ ಯಾರೂ ಬಂದು ಹೋಗಿಲ್ಲ. ಈಗ ಕಾಡಲ್ಲಿ ಒದ್ದಾಡತಕ್ಕಂಥ ಪಾಂಡವರನ್ನ ಕಂಡು ಮೊಮ್ಮಕ್ಕಳಲ್ವಾ ಕನಿಕರಿಸಿ ಬಂದವರು. ಇದು ಅಯಾಚಿತವಾಗಿ ಆದ ಲಾಭ. ಈ ದೃಷ್ಟಿಯಿಂದ ತುಂಬ ದೊಡ್ಡದಾದದ್ದು ಅಂತ. ಸತ್ಯಾಶಿಷ ಸಂಪ್ರತಿ ಭೂಮಿ ದೇವಾ. ಇವತ್ತು ಬ್ರಾಹ್ಮಣರು ನನಗೆ ಆಶೀರ್ವಾದ ಮಾಡಿದ್ದು ಸತ್ಯವಾಯಿತು. ಅದರಿಂದ ಸತ್ಯಾಶಿಷ ಬ್ರಾಹ್ಮಣ ಭೂಮಿದೇವಾ. ಅಂದರೆ ಭೂಸುರರಾದ ಬ್ರಾಹ್ಮಣರ ಮಾತುಗಳು ಸತ್ಯವಾದುವು ಅಂತ ನನಗೆ ಇವತ್ತು ಅನ್ನಿಸ್ತು ಅಂತ. ಈ ಶೈಲಿಯೇ ಚೆನ್ನಾಗಿದೆ. ಅದ್ಯ ಕ್ರಿಯಾ ಕಾಮದುಘಾ ಕ್ರತೂನಾಂ ಸತ್ಯಾಶಿಷ ಸಂಪ್ರತಿ ಭೂಮಿ ದೇವಾ. ಇವತ್ತು ನನ್ನ ಯಜ್ಞಗಳು ಸಫಲವಾದವು. ಇವತ್ತು ನನಗೆ ಆಶೀರ್ವಾದ ಮಾಡಿದ ಬ್ರಾಹ್ಮಣರು ಸತ್ಯವಾದಿಗಳು ಅಂತ ಅನಿಸಿಕೊಂಡ್ರು ಅಂತ. ಆಮೇಲೆ ಆ ಸಂಸ್ಕೃತೇ ರಶ್ಮಿ ಜಗತ್ಸು ಜಾತಃ ಬಹುಮಾನ ಪಾತ್ರಂ. ಹುಟ್ಟಿದಾಗಲಿಂದ ಯಾರೆಲ್ಲ, ಈ ಜಗತ್ತು ಸೃಷ್ಟಿಯಾದಾಗಲಿಂದ ಯಾರೆಲ್ಲ ಗೌರವಪಾತ್ರರು ಪುಣ್ಯವಂತರು ಅನಿಸ್ಕೊಂಡ್ರು ಅವರಲ್ಲಿ ನಾನು ಆದರಣೀಯನಾದೆ. ಆ ಪಂಕ್ತಿಗೆ ನಾನು ಸೇರಿಕೊಂಡೆ, ಕೃತಪುಣ್ಯರ ಪಂಕ್ತಿಗೆ ನಾನು ಸೇರಿಕೊಂಡೆ ಅಂತ ಹೇಳ್ತಾನೆ. ಪ್ರಾಮಾಣಿಕವಾದ ಮಾತುಗಳು. ಧರ್ಮರಾಜ ನಿಜವಾಗಲೂ ಇಂಥ ಮಾತುಗಳನ್ನು ಹೇಳುವಂಥ ಸಜ್ಜನ ಶಿಖಾಮಣಿಯವನು. ವ್ಯಾಸರು ಅದಕ್ಕೆಲ್ಲ ಅರ್ಹರು ಆದಂಥವರು. ಆಮೇಲೆ ನಿಮ್ಮಂಥವರ ದರ್ಶನ ಏನೇಂತಾನೆ ಒಳಿತನ್ನು ಮಾಡೋಲ್ಲ ಅಂತ ಹೇಳ್ತಾನೆ. ಶ್ರಿಯಂ ವಿಕರ್ಷತ್ಯಪಹಂತ್ಯಘಾನಿ ಶ್ರೇಯಃ ಪರಿಸ್ನೌತಿ ತನೋತಿ ಕೀರ್ತಿಂ ಸಂದರ್ಶನಂ ಲೋಕಗುರೋರಮೋಘಂ ತವಾತ್ಮಯೋನೇರಿವ ಕಿಂ ನ ಧತ್ತೆ. ಉಲ್ಲೇಖಾಲಂಕಾರ ಇದೆ ಮತ್ತು ಉಪಮಾಲಂಕಾರವೂ ಇದೆ. ನಿಮ್ಮೆಲ್ಲರ ಆಗಮನ ಏನೆಲ್ಲ ಮಾಡೋದಿಲ್ಲ. ಶ್ರಿಯಂ ವಿಕರ್ಷತಿ, ಸಂಪತ್ತಿಯನ್ನು ಎಲ್ಲಿದ್ರೂ ಎಳ್ಕೊಂಡು ಬರ್ತದೆ. ಇಟ್ಸ್ ಎ ಗ್ರೇಟ್ ಮ್ಯಾಗ್ನೆಟ್ ಫಾರ್ ಆಲ್ ರಿಚಸ್. ಅಪಹಂತಿ ಅಘಾನಿ, ಪಾಪಗಳನ್ನೆಲ್ಲ ದಮನ ಮಾಡುತ್ತದೆ. ಶ್ರೇಯ ಪರಿಸ್ನೌತಿ, ಶ್ರೇಯಸ್ಸನ್ನು ನಮ್ಮ ಮೇಲೆ ಹರಿಸಿಬಿಡುತ್ತದೆ, ಮೇಲ್ಹೊಳೆ ಹರಿಸಿಬಿಡುತ್ತದೆ ಶ್ರೇಯಸ್ಸುಗಳನ್ನು. ಆ ರೀತಿಯಲ್ಲಿ ಮಾಡುವಂಥದ್ದಾಗಿದೆ. ಪರಿಸ್ನೌತಿ, ಆ ಶ್ರೇಯಸ್ಸಿನಿಂದ ನಮ್ಮನ್ನು ಸ್ನಪನ ಮಾಡಿಸುತ್ತದೆ. ಕೀರ್ತಿಂ ತನೋತಿ, ಕೀರ್ತಿಯನ್ನು ಎಲ್ಲ ಕಡೆಗೂ ಹರಡಿಸುತ್ತದೆ. ಲೋಕಗುರೋಹೋ ಅಮೋಘಂ ಸಂದರ್ಶನಂ, ಲೋಕಗುರುಗಳಾದ ಜಗದ್ಗುರುಗಳಾದ ನಿಮ್ಮ ದರ್ಶನ ಎಂಥದ್ದು, ಏನನ್ನೆಲ್ಲ ಮಾಡುತ್ತದೆ ಅಂತಂದರೆ ಆತ್ಮಯೋನೇರಿವ ಕಿಂ ನ ಧತ್ತೆ. ಆತ್ಮಯೋನಿಹಿ ಅಂತಂದರೆ ಅಜ, ಬ್ರಹ್ಮ ವಿಧಾತೃ, ಬ್ರಹ್ಮದರ್ಶನದಂತೆ, ಸಾಕ್ಷಾತ್ ಪರಮಾತ್ಮನ ದರ್ಶನದಂತೆ, ಪರಮೇಷ್ಠಿ ದರ್ಶನದಂತೆ ಅಂತ ಹೇಳ್ತಾ ಇದ್ದಾನೆ. ಒಂದನ್ನು ಬಗೆ ಬಗೆಯಲ್ಲಿ ಹೇಳಿದಾಗ ಏಕಸ್ಯ ವಿಧೋಲ್ಲೇಖ ಉಲ್ಲೇಖ ಅಂತ ಉಲ್ಲೇಖಾಲಂಕಾರವಾಗಿದೆ. ಆಮೇಲೆ ಚೋತನ್ಮಯೂಖೇಪಿ ಹಿಮದ್ಯುತೌ ಮೇ ನ ನಿರ್ವೃತಂ ನಿರ್ವೃತಿಮೇತಿ ಚಕ್ಷು ಸಮುಜ್ಜಿತ ಅಜ್ಞಾತಿ ವಿಯೋಗ ಖೇದಂ ಸಮುಜ್ಜಿತ ಅಜ್ಞಾತಿ ವಿಯೋಗ ಖೇದಂ ತ್ವತ್ಸನ್ನಿಧಾ ಉಚ್ಛ್ವಸತೀವ ಚೇತಃ. ನಿಮ್ಮ ಸನ್ನಿಧಿಗೆ ಬಂದಾಗ ನನಗೆ ಅದೆಷ್ಟೆಷ್ಟೋ ನೆಮ್ಮದಿಯಾಯಿತು. ಸಾಕ್ಷಾತ್ತಾಗಿ ಅಮೃತ ಕಿರಣನೇ ಆ ಅಮೃತವನ್ನು ಸುರಿಸಿದಂತೆ, ಚಂದ್ರನನ್ನು ಸುಧಾಂಶು ಸುಧಾಸೂತಿ ಸುಧಾ ಕಿರಣ ಅಂತ ಹೇಳ್ತಾರಲ್ಲ, ಅಮೃತಕರನಾದ ಚಂದ್ರನ ಕಾಂತಿಗಳನ್ನು ಕಂಡಾಗಲೂ ನನಗೆ ನೆಮ್ಮದಿ ಬರದೇ ಇದ್ದದ್ದು ನಿಮ್ಮನ್ನು ನೋಡಿದಾಗ ಆಯಿತು. ಯಾಕೆ? ತಾಯಿಯಿಂದ ಮೊದಲುಗೊಂಡು ಆತ್ಮೀಯರನ್ನು ಬಿಟ್ಟಿದ್ದಾಗಿದೆ. ಪಾಪ ಧರ್ಮರಾಜ ತನ್ನ ತಾಯಿಯನ್ನು ವಿದುರನ ಮನೆಯಲ್ಲಿ ಬಿಟ್ಟು ಬಂದಿದ್ದಾನೆ, ಮಕ್ಕಳನ್ನು ಮಾವನ ಮನೆಯಲ್ಲಿ ಬಿಟ್ಟಿದ್ದಾನೆ. ಹೀಗೆ ತನ್ನ ಹಿರಿಯರು ತನ್ನ ಕಿರಿಯರು ಇಬ್ಬರೂ ಇಲ್ಲ. ಮೊನ್ನೆ ದಿವಸ ಭೈರಪ್ಪನವರು ಬಹಳ ಸೊಗಸಾಗಿ ಹೇಳ್ತಾ ಇದ್ರು, ಕರ್ಣನಿಗೆ ಅವನ ಬದುಕಿಡೀ ಮಕ್ಕಳು ಮೊಮ್ಮಕ್ಕಳ ಸಾಹಚರ್ಯ ಇತ್ತು, ಆದರೆ ಪಾಂಡವರಿಗೆ ಪಾಪ ಇಲ್ಲ. ಪ್ರೈಮ್ ಪೀರಿಯಡ್ನಲ್ಲಿ 13 ವರ್ಷಗಳ ಕಾಲ ಮತ್ತು ಯುದ್ಧ ಸನ್ನಾಹ ಅದೆಲ್ಲ ನೋಡಿಕೊಂಡ್ರೆ 14 ವರ್ಷ ಮಕ್ಕಳ ಜೊತೆ ಇಲ್ಲ ಅಂದರೆ ಏನರ್ಥ? ಆಗೆಲ್ಲ ಮಕ್ಕಳಿಗೆ ಎಷ್ಟಿದ್ದಿದ್ದು 3, 4, 5 ವರ್ಷ ಹೀಗಿದ್ದಿದ್ದು. ಅಂದರೆ ಅಲ್ಲಿವರೆಗೂ ಅವ್ರಿಗೆ ಅಂಥ ದೊಡ್ಡ ಬುದ್ಧಿ ಚಿಗುರ್ತಾ ಇದ್ದ ಕಾಲವಲ್ಲ. ಆಮೇಲೆ ಕಾಣುವಷ್ಟೊತ್ತಿಗೆ ಅವರೆಲ್ಲ ದೇ ಹ್ಯಾವ್ ಕ್ರಾಸ್ಡ್ ಟೀನೇಜ್, ದೇ ಆರ್ ಆಲ್ರೆಡಿ ಗ್ರೋನ್ ಅಪ್. ಹಾಗೆ ಬೆಳೆದಂಥ ಮಕ್ಕಳು ಸಲಿಗೆಯನ್ನು ಪ್ರೀತಿಯನ್ನು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗೌರವ ಇರಬಹುದು, ಕರ್ತವ್ಯ ಭಾವ ಇರಬಹುದು, ಆದರೆ ಪ್ರೀತಿ ಭಾವ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಒಳ್ಳೆಯ ಒಂದು ಒಳನೋಟವನ್ನು ಕೊಟ್ಟರು. ಪಾಂಡವರು ಕಳ್ಕೊಂಡಿದ್ದಿದೆ. ಯುದ್ಧದಲ್ಲಿ ಉಪಪಾಂಡವರು ಸತ್ರು ಅಂತಂದ್ರು, ಬದುಕಿದ್ರು ಅಂತಂದ್ರು, ಅವರ ಆಸ್ತಿಗೆ ಉತ್ತರಾಧಿಕಾರಿಗಳಾಗ್ತಾರೆ ಹೊರತು ಪ್ರೀತಿಗೆ ಉತ್ತರಾಧಿಕಾರಿಗಳಾಗ್ತಾರೋ ಇಲ್ವೋ ಹೇಳೋಕ್ಕಾಗೋಲ್ಲ. ಏಕೆಂದರೆ ಅದು ಬೇರೆ ಕಡೆ ಹರಿದು ಹಂಚೋಗಿತ್ತು. ಎಷ್ಟೋ ಬಾರಿ ಲೋಕ ಸಾಮಾನ್ಯದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗದೆ ಪಾಪ ಅವ್ರ ಕೆಲಸ ಇತ್ಯಾದಿಗಳನ್ನು ಮಾಡ್ತಾರೆ. ಕೆರಿಯರ್ ಅಂತ ಒಂದು ಇರುತ್ತದೆ, ಅದು ನಡೆಸಬೇಕು ಅಂತ ಹೇಳಿ ಬೇಬಿ ಸಿಟ್ಟಿಂಗ್ನಲ್ಲಿ ಬಿಡ್ತಾರೆ, ಮತ್ತೊಬ್ಬರನ್ನ ನೋಡ್ಕೊಳ್ಳೋಕೆ ಬಿಡ್ತಾರೆ, ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ ಬಿಡ್ತಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಬಿಡ್ತಾರೆ. ಮಕ್ಕಳಿಗೆ ಅನುಕೂಲತೆಯನ್ನು ಕೊಟ್ಟಿರ್ತಾರೆ, ಅರೆ ಆತ್ಮೀಯತೆಯನ್ನು ಕೊಡೋಕ್ಕಾಗಿರೋಲ್ಲ, ಮಿಗಿಲಾಗಿ ಅವರ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕಾಗೋಲ್ಲ. ಎಷ್ಟೋ ಅನುಕೂಲವಂತಿಕೆ ಮಕ್ಕಳನ್ನು ತುಂಬ ಸುಖವಾಗಿಡಬೇಕು ಅಂತ ಮಕ್ಕಳಿಂದ ದೂರ ಇರಬೇಕಾಗತ್ತೆ. ಮಕ್ಕಳಿಗೆ ಸಮೃದ್ಧಿಯನ್ನು ಕೊಡಬೇಕು ಅಂತ ತಾವು
ಪ್ರೀತಿಯನ್ನು ಕೊಡಲಾಗದ ಸ್ಥಿತಿಗೆ ಬಂದುಬಿಡುತ್ತಾರೆ. ಅದು ಒಂದು ದುರಂತ. ಇಂಥದ್ದು ಧರ್ಮರಾಜನಿಗಿದ್ದ ನೋವು. ಆ ಕಾರಣದಿಂದ ಆ ಆತ್ಮೀಯತೆಯ ಜನಗಳಿಂದ ಸಮುಜ್ಜಿತ ಜ್ಞಾತಿ ವಿಯೋಗ ಖೇದ. ಆ ಜ್ಞಾತಿ ಜನ ಅಂದರೆ ಹತ್ತಿರದ ಬಂಧುಗಳು ಅಂತ. ವಸುಧಾ ಜ್ಞಾತಿ ಅಂದರೆ ದಾಯಾದರು ಅಂತ, ಒಂದೇ ಗೋತ್ರದವರಾಗಿ ಶೇರ್ ಹೋಲ್ಡರ್ಸ್ ಅಂತ. ಇಲ್ಲಿ ಅದನ್ನು ವ್ಯಾಪಕಾರ್ಥದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ತ್ಯಕ್ತ ಬಂಧು ವಿರಹ ದುಃಖಂ ಅಂತ ಇಲ್ಲಿ ಹೇಳುವುದಾಗಿದೆ. ತ್ವತ್ಸನ್ನಿಧ ಉಚ್ಛ್ವಸತಿ ಇವ ಚೇತ, ನಿಮ್ಮ ಸಾನ್ನಿಧ್ಯದಲ್ಲಿ ನನಗೆ ನಿಟ್ಟುಸಿರು ಬಿಟ್ಟು ನೆಮ್ಮದಿಯನ್ನು ಪಡೆಯುವಂತೆ ಆಗ್ತಾ ಇದೆ, ಒಂದು ಹೊಸ ಗಾಳಿ ಬೀಸಿದಂತೆ ಆಗ್ತಾ ಇದೆ ಅಂತ ಹೇಳ್ತಾನೆ. ನಿರಾಸ್ಪದಂ ಪ್ರಶ್ನ ಕುತೂಹಲಿತ್ವಂ ಅಸ್ಮಸ್ವಧೀನಂ ಕಿಮು ನಿಸ್ಪೃಹಾಣಾಂ ತಥಾಪಿ ಕಲ್ಯಾಣ ಕರೀಂ ಗಿರಂ ತಾಯತೆ ಮಾಂಶ್ರೋತು ಮಿಚ್ಛಾ ಮುಖರೀ ಕರೋತಿ. ತಮ್ಮನ್ನ ಪ್ರಶ್ನೆ ಮಾಡೋದು ನಿಜವಾಗಿ ನಿಷ್ಪ್ರಯೋಜನ, ವ್ಯರ್ಥ. ನಿರಾಸ್ಪದಂ ಪ್ರಶ್ನ ಕುತೂಹಲಿತ್ವಂ, ಪ್ರಶ್ನೆ ಕೇಳುವಂಥದ್ದಕ್ಕೆ ಅವಕಾಶವೇ ಇಲ್ಲ. ಆದರೂ ಅಸ್ಮಾಸು ಅಧೀನಂ ಕಿಮು ನಿಸ್ಪೃಹಾಣಾಂ, ನಿಸ್ಪೃಹ ಅಂತವರಿಗೆ ಏನಾಗಬೇಕಿದೆ? ಏನೂ ಆಗಬೇಕಾಗಿಲ್ಲ. ನಮ್ಮಿಂದ ಆಗಬೇಕಾದದ್ದು ಏನೂ ಇಲ್ಲ. ನಿರಿಹಾಣ ಮಿಷಃ ತೃಣಮಿವ ತಿರಸ್ಕಾರ ವಿಷಯ ಅಂತ ನಮ್ಮ ವಿಶಾಖದತ್ತ ಹೇಳ್ತಾನಲ್ಲ, ಹಾಗೆ ನಿಸ್ಪೃಹರಾದವರಿಗೆ ಜಗತ್ತು ಕಸ, ನಿಸ್ಪೃಹಸ್ಯ ತೃಣಂ ಜಗತ್. ಆದರೂ ನಿಮ್ಮ ಮಾತನ್ನು ಕೇಳಬೇಕು. ಕಲ್ಯಾಣ ಕರೀಂ ತೇ ಗಿರಂ ಶ್ರೋತುಮಿಚ್ಛ ಮಾ ಮುಖರೀ ಕರೋತಿ. ನಿಮ್ಮ ಒಳ್ಳೆ ಮಾತು ಕೇಳಬೇಕು ಅನ್ನೋ ಆಸೆ ನನ್ನನ್ನು ಮಾತಾಡ್ತಿದೆ. ಅಂದರೆ ನೀವು ಯಾಕೆ ಬಂದ್ರಿ, ನೀವು ಏನು ಉದ್ದೇಶ ಇಟ್ಟುಕೊಂಡು ಅಂತ ಕೇಳಬೇಕು ಅನಿಸೋದಕ್ಕೆ ಕಾರಣ ಇದು ಅಂತ. ಹೀಗೆ ಹೇಳಿದ್ರೆ ಯಾರಿಗಾದರೂ ಮನಸ್ಸಿಗೆ ಸಂತೋಷ ಆಗಲೇಬೇಕಲ್ವ. ಆ ಸಂಸ್ಕೃತ ಸಾಹಿತ್ಯದ, ಸಂಸ್ಕೃತ ಸಮಾಜದ ಆ ಸಂಸ್ಕೃತಿಯ ನಯ ಈ ಬಗ್ಗೆ ಆದದ್ದು. ಇತ್ಯುಕ್ತವಾನುಕ್ತಿ ವಿಶೇಷ ರಮ್ಯಂ ಮನಸ್ಸಮಾಧಾಯ ಜಯೋಪಪತ್ತೌ ಉದಾರಚೇತ ಗಿರಮಿತ್ಯುದಾರಂ ದ್ವೈಪಾಯನೇನಾ ಬಿದದೆ ನರೇಂದ್ರ. ಈ ರೀತಿಯಾದ ಮಾತುಗಳನ್ನು ಸೊಗಸಾಗಿ ವಿಶೇಷ ರಮ್ಯಂ ಅಂದರೆ ವಿಶೇಷವಾಗಿ ಸೊಗಸಾಗಿರ್ತಕ್ಕಂಥ ಮಾತುಗಳನ್ನು ಅವನು ಹೇಳ್ತಾನೆ. ಹೇಳಿದಾಗ ಭಗವಂತರಾದ ವ್ಯಾಸರು ಜಯೋಪಪತ್ತೌ ಸಮಾಧಾಯ ಮನಃ, ಇವನಿಗೆ ಜಯವಾಗಲಿ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಉದಾರಾಂ ಗಿರಂ ಉದಾರಚೇತಾ ವ್ಯಜಹಾರ, ತಮ್ಮ ಉದಾರ ರಮ್ಯವಾದ ಮಾತನ್ನು ಹೇಳ್ತಾರೆ. ದ್ವೈಪಾಯನೇನ ಅಭಿದದೆ, ದ್ವೈಪಾಯನರಿಂದ ಇವನು ಪಡ್ಕೊಳ್ತಾನೆ ಅಂತ. ಅಂದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಮಾತಿನ ಕ್ರಮ, ನಯ ಹೇಗಿರಬೇಕು ಅನ್ನೋದಕ್ಕೆ ಇವೆಲ್ಲ ಎಷ್ಟೆಷ್ಟೋ ದೃಷ್ಟಾಂತಗಳು ಕಾಳಿದಾಸನ ಕಾವ್ಯದಲ್ಲಿ ನಾವು ತುಂಬ ಕಾಣ್ತೀವಿ, ಮೃಚ್ಛಕಟಿಕದಲ್ಲಿ ಕಾಣ್ತೀವಿ, ಬಾಣಭಟ್ಟನ ಕಾದಂಬರಿ ಕಾವ್ಯದಲ್ಲಿ ನೋಡ್ತೀವಿ. ಅಲ್ಲೆಲ್ಲ ತುಂಬ ಸುಸಂಸ್ಕೃತರಾದವರ, ಶೀಲವಂತರ, ಉದಾರ ರಮ್ಯ ಮನೋಹರವಾದ ವ್ಯಕ್ತಿತ್ವವುಳ್ಳವರ ಮಾತುಗಳು ಹೇಗೆ ಅನ್ನೋದರ ದೃಷ್ಟಾಂತವನ್ನು ಮತ್ತೆ ಮತ್ತೆ ಕಾಣ್ತೀವಿ. ಇದು ತುಂಬ ದೊಡ್ಡ ಸಂಸ್ಕೃತಿಯ ಫಲ, ತುಂಬ ದೊಡ್ಡ ಸಮಾಜದ ನಾಗರಿಕತೆಯ ಫಲವಾದದ್ದು. ಅಂದರೆ ಒಂದು ಮಟ್ಟದ ಮೆಟೀರಿಯಲ್ ಲಕ್ಸುರಿ ಬಂದು ಅದಕ್ಕಿಂತ ಮಿಗಿಲಾದದ್ದೊಂದು ಮೌಲ್ಯ ಇದೆ ಅಂತ ಕಂಡು, ಈ ರಾಜಕೀಯವಾದ ರಾಜಸಿಕವಾದ ವ್ಯವಸ್ಥೆಗಿಂತ ಮಿಗಿಲಾದ ಸತ್ವೋನ್ನತಿ ಇದೆ ಅಂತ ಭಾವಿಸಿಕೊಂಡು ಅದನ್ನು ಎಟಕಿಸಿಕೊಂಡು ಒಂದು ಮಟ್ಟಿಗೆ ಇಡೀ ಸಂಸ್ಕೃತಿಯೇ, ಇಡೀ ಸಮಾಜವೇ ಅದರಿಂದ ಹದವಾಗಿದ್ದರೆ ಮಾತ್ರ ಈ ಬಗೆಯ ಮಾತುಗಳು ಬರ್ತವೆ. ಇದು ತುಂಬ ದೊಡ್ಡದಾದದ್ದು. ಯಾಕೆಂದರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆದಾಗ, ಅಸ್ತಿತ್ವಕ್ಕೆ ಒದ್ದಾಟ ಇರುವಾಗ ಇಷ್ಟು ಸೌಮ್ಯವಾದ ಮಾತುಗಳು ಬರೋಲ್ಲ. ಒಂದು ಮಟ್ಟದ ಅನುಕೂಲತೆ ಬಂದು ಶ್ರೀಮಂತಿಕೆ ಬಂದ ಮೇಲೆ ಮದೋದ್ಧತಿ ಬರುತ್ತದೆ, ದಾಹ ಬರುತ್ತದೆ, ಎಲ್ಲ ಪಡ್ಕೊಂಡು ಅನುಭವಿಸ್ಬಿಡ್ಬೇಕು ಅನ್ನುವಂಥ ದುರಾಶೆ ಬರುತ್ತದೆ. ಆಗಲೂ ಈ ನಯ ಇರೋಲ್ಲ. ಅದೆಲ್ಲ ಆದಮೇಲೆ ಒಂದು ಉಪಶಾಂತಿ ಬರುತ್ತದಲ್ಲ, ಆವಾಗ ಮಾತ್ರ ಸಾಧ್ಯವಾಗುವುದು. ಸಮುದ್ರ ಮಥನ ಕಾಲದಲ್ಲಿ ಮೊದಲು ಹಾಲಾಹಲವೇ ಬಂತು. ಅದೊಂದು ರೀತಿ ದಟ್ಟ ದಾರಿದ್ರ್ಯ, ಬಟ್ಟ ಬಡತನ ಅನ್ನುವಂಥ ರೀತಿ ಎಲ್ಲ ಇಲ್ಲ, ಶೂನ್ಯ, ಸಾವೇ ಸ್ಥಿತಿ ಅನ್ನುವಂಥ ಗತಿ. ಅದಾದ ಮೇಲೆ ಅನುಕೂಲ ಬಂತು, ಕಲ್ಪವೃಕ್ಷ, ಕಾಮಧೇನು, ಸಾಕ್ಷಾತ್ ಲಕ್ಷ್ಮಿಯೇ ಬಂದಳು, ಇದೆಲ್ಲ. ಅದಾದ ಮೇಲೆ ಇನ್ನೂ ಮಥನ ಮಾಡಿದ ಮೇಲೆ ಅಮೃತ ಬರುವಂಥದ್ದು. ಅಂದರೆ ಅಮೃತ ಬರುವುದಕ್ಕೆ ಮುನ್ನ ಬಡತನ ಹೋಗಬೇಕು, ಸಿರಿತನ ಬರಬೇಕು, ಮತ್ತು ಚಂದ್ರನ ಉದಯದ ಸಮಾಧಾನ ಬರಬೇಕು, ಆಮೇಲೆ ಅಮೃತ ಅಂತ ಈ ಹಂತಗಳಿವೆಯಲ್ಲ. ಭಾರತೀಯ ಸಂಸ್ಕೃತಿಯ ಮಹಾಕೃತಿಗಳಂಥದ್ದನ್ನು ಕಾಣ್ತೀವಿ. ಈ ಹೊತ್ತಿನ ಸಾಹಿತ್ಯವನ್ನಾಗಲಿ ಟಿ ವಿ ಚರ್ಚೆಯನ್ನಾಗಲಿ ನೋಡಿ ನಿಮಗೆ ಗೊತ್ತಾಗುತ್ತದೆ ನಮ್ಮ ಸಮಾಜ ಹೇಗಾಗ್ಬಿಟ್ಟಿದೆ ಅಂತ. ರೊಚ್ಚು, ರೋಷ, ಗೌರವ ಇಲ್ಲ, ಮರ್ಯಾದೆ ಇಲ್ಲ, ಅದೆಲ್ಲ ತೋರ್ಪಡಿಸುವುದಾದಲ್ಲಿ ಅದು ಬೂಟಾಟಿಕೆ, ಕೃತಕ, ಅಜ್ಞಾನಜನ್ಯವಾದದ್ದು, ಅಹಂಕಾರ ಮೂಲವಾದದ್ದು, ಆಶಾ ಮೂಲವಾದದ್ದು. ಈ ಬಗೆಯಲ್ಲಿ ನಾವು ನೋಡ್ತೀವಿ.
ಮಾಸ್ತಿಯವರು ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ನಾನು ಕೆಟ್ಟದ್ದನ್ನು ಚಿತ್ರಿಸೋದಿಲ್ಲ ಅಂತಲ್ಲ, ಅದನ್ನು ವೈಭವಕರಿಸೋಲ್ಲ ಅಂತ. ಐ ವಿಲ್ ನಾಟ್ ಗ್ಲೋರಿಫೈ ಈವಿಲ್ ಬಟ್ ಐ ಆಮ್ ನಾಟ್ ಬ್ಲೈಂಡ್ ಟು ಇಟ್ ಅಂತ. ಈ ಭಾವ, ಈ ಪಾಕ ಬರುವಂಥದ್ದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತದೆ. ಇಂಥದ್ದನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬ ಕಾಣ್ತೀವಿ. ಚಿಚೀಷತಾಂ ಜನ್ಮವತಾಂ ಅಲಘ್ವಿ ಯಶೋವತಾಂ ಯಶೋವತಂಸಾಂ ಉಭಯತ್ರ ಭೂತಿಂ ಅಭ್ಯರ್ಹಿತ ಬಂಧುಷು ತುಲ್ಯ ರೂಪ ವೃತ್ತಿರ್ವಿಶೇಷೇಣ ತಪೋಧನಾನಾಂ. ಅದು ಅಲ್ಲದೆ ತಪೋಧನರ ವರ್ತನೆಗಳು ಅನ್ನುವಂಥದ್ದು ತುಂಬ ತುಂಬ ದೊಡ್ಡದಾದಂಥದ್ದು. ಮಹತ್ತಾದ ಕೀರ್ತ್ಯಾಭರಣವನ್ನು ಅವರು ಧರಿಸಿದ್ದಾರೆ. ಅವರ ಬಗೆ ಎಷ್ಟು ದೊಡ್ಡದು, ಅವರ ಗತಿ ಎಷ್ಟು ಅಂತಂದರೆ, ಚೇತುಮಿಚ್ಛ ಅನ್ನುವುದೇ ಚಿಚೀಷಿತ ಅಂತ, ಚೈನೇಚ್ಛ, ಎಲ್ಲವನ್ನ ಸಂಪಾದಿಸಿಕೊಳ್ಳಬೇಕು ಅನ್ನುವಂಥದ್ದು ಯಾವುದಿದೆ ಅದು. ಅಂಥದ್ದನ್ನು ಇಹಪರ ಶ್ರೇಯಸ್ಸನ್ನು ಪಡ್ಕೊಳ್ಬೇಕು ಅಂತ ಜನ್ಮವತಾಂ ಅಲಘ್ವೀಂ ಯಾವುದಿದೆ, ಭೂತಿಂ ಚಿಚೀಷತಾಂ, ಜೀವಿಗಳಿಗೆ ಅಲಘುವಾದ ಅಂದರೆ ಮಹೋನ್ನತವಾದ, ಗುರುವಾದ, ಗಂಭೀರವಾದ ಯಾವುದೆಲ್ಲ ಸಂಪತ್ತಿಯನ್ನು ಪಡ್ಕೊಳ್ಬೇಕು, ಯಾವುದೆಲ್ಲ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಇದೆಲ್ಲ ಅಂಥವರು ಏಕವೃತ್ತಿಗಳಾಗಬೇಕು. ತುಲ್ಯ ರೂಪ ಅಂದರೆ ಎಲ್ಲವನ್ನೂ ಸಮಾಧಾನದಿಂದ ಸಮಚಿತ್ತದಿಂದ ಕಾಣಬೇಕು ಅನ್ನುವ ಜೀವನ್ಮುಕ್ತನ ಸ್ಥಿತಿ, ಸ್ಥಿತಪ್ರಜ್ಞನ ಗತಿ ಅದು ಬರಬೇಕು. ಅಂಥ ತಪಸ್ವಿಗಳ ಮಟ್ಟ ಉಂಟು, ಅದು ತನ್ನದು. ಅದನ್ನು ವ್ಯಾಸರು ಹೇಳಿಕೊಳ್ಳದೆ ಹೇಳ್ತಾ ಇದ್ದಾರೆ. ಹಾಗೆ ನಾನು ಕೌರವರಲ್ಲಿ ಪಾಂಡವರಲ್ಲಿ ಒಂದೇ ವಿಧವಾಗಿ ನಡ್ಕೊಳ್ಬೇಕು. ಯಾಕೆ ಅಂದರೆ ಆತ್ಮೋಪಾಸಕರಾದವರಿಗೆ ಎಲ್ಲವೂ ಒಂದೇ. ಹಾಗಿದ್ದರೂ ಕೂಡ ತಥಾಪಿ ನಿಘ್ನಂ ನೃಪ ತಾವಕೀನೈ ಪ್ರವೀಕೃತಂ ಮೇ ಹೃದಯ ಗುಣೌಘೈ ವೀತಸ್ಪೃಹಾಣಾಮಪಿ ಭುಕ್ತಿಭಾಜಾಂ ಭವಂತಿ ಭವ್ಯೇಷು ಹಿ ಪಕ್ಷಪಾತಾ. ಭವಂತಿ ಭವ್ಯೇಷು ಹಿ ಪಕ್ಷಪಾತಾ. ಭವ್ಯೇಷು ಅಂದರೆ ಉದಾರ ಜೀವಿಗಳಲ್ಲಿ ಪಕ್ಷಪಾತವಾಗುತ್ತದೆ. ಯಾರಿಗೆ? ವೀತಸ್ಪೃಹಾಣಾಮಪಿ, ಬೈಕೇ ಇಲ್ಲದೆ ಇದ್ದವರಿಗೆ, ವೀತರಾಗ ದ್ವೇಷಿಗಳಿಗ ಕೂಡ ನಿಮ್ಮಂಥವರ ಬಗ್ಗೆ ಪ್ರೀತಿ ಬರುತ್ತದೆ. ಹಾಗೆ ಕೌರವನಲ್ಲಿ ಪಾಂಡವರಲ್ಲಿ ಸಮಾನವಾಗಿದ್ದರೂ ನಮ್ಮ ಭಾವ ನಿನ್ನ ಸಜ್ಜನಿಕೆಯನ್ನು ಕಂಡು ಪ್ರವೀಕೃತಂ ಮೇ ಗುಣೌಘೈಹಿ ತವ, ನಿನ್ನ ಗುಣ ಸಂಪತ್ತಿಯಿಂದ ನನ್ನ ಹೃದಯ ನಮ್ರವಾಗಿದೆ. ನಿನ್ನಲ್ಲಿ ನಾನು ಕರಗೋಗಿದ್ದೀನಿ, ನಾನು ನಿನಗೆ ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನುವ ಭಾವವನ್ನು ಹೇಳ್ತಾನೆ. ತುಂಬ ಚೆನ್ನಾಗಿರುವಂಥ ಪದ್ಯ ರಚನೆ ಕೂಡ ಹೌದು. ಅಕ್ಲಿಷ್ಟವಾದರೂ ಗಂಭೀರವಾದಂಥ ರಚನೆ ಕೂಡ ಆಗಿದೆ. ಸುತಾನ ಯೂಯಂ ಕಿಮು ತಸ್ಯ ರಾಜ್ಞಃ ಸುಯೋಧನಂ ವಾ ನಗುಣೈರತೀತಾ ಯಸ್ತ್ಯಕ್ತವಾನ್ ವಃ ಸವೃಥಾ ಬಲಾದ್ವಾ ಮೋಹಂ ವಿಧತ್ತೆ ವಿಷಯಾಭಿಲಾಷಃ. ನೇರವಾಗಿ ಅವರು ಏಕ್ಮಾರೋ ದೋತು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಸುತ್ತಿ ಬಳಸಿ ನೋ ವೇ ಆಫ್ ಇನ್ ಮಿನ್ಸಿಂಗ್ ದಿ ವರ್ಡ್ಸ್ ಅಂತಾರಲ್ಲ. ನೀವು ಧೃತರಾಷ್ಟ್ರನಿಗೆ ಮಕ್ಕಳೇ ಅಲ್ವೇ? ನ ಯೂಯಂ ಕಿಮು ತಸ್ಯ ರಾಜ್ಞಃ, ಆ ರಾಜನಿಗೆ ನೀವು ಮಕ್ಕಳಲ್ವ? ದುರ್ಯೋಧನಂ ವಾ ನ ಗುಣೈರ ಅತೀತಾ, ನೀವು ನಿಮ್ಮ ಸಜ್ಜನಿಕೆಯಿಂದ ಸದ್ಗುಣಗಳಿಂದ ದುರ್ಯೋಧನನ್ನು ಮೀರಿಲ್ವೇ? ಖಂಡಿತ ಮೀರಿದ್ದೀರಾ. ಹಾಗಿದ್ದರೂ ಅವನು ವೃಥಾ ಬಲಾದ್ವಾ ಮೋಹಂ ವಿಧತ್ತೆ ವಿಷಯಾಭಿಲಾಷ, ಆ ಲಂಪಟ ಅವನು ಎಂಥ ನೀಚ ಧೃತರಾಷ್ಟ್ರ, ಮೋಹದಿಂದಲೋ ಲಾಲಸ್ಯದಿಂದಲೋ ಯಾವುದರಿಂದಲೋ ಕೂಡ ನಿಮ್ಮನ್ನು ದೂರ ಮಾಡಿಕೊಂಡಿದ್ದಾನೆ, ನಿಮ್ಮಲ್ಲಿ ಉಪೇಕ್ಷೆ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಇದು ತಪ್ಪು ಅಂತ. ಬರ್ತಿದ್ದಂತೆ ಇದರ ಅನರ್ಥ ಎಲ್ಲಿದೆ? ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ ಅಂತ ಮಹಾಭಾರತದಲ್ಲಿ ಬರುತ್ತಲ್ಲ, ಆ ಅಧರ್ಮ ವೃಕ್ಷದ ಬೇರೆ ಧೃತರಾಷ್ಟ್ರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಧೃತರಾಷ್ಟ್ರನಿಗೆ ಜನ್ಮ ಕೊಟ್ಟ ತಂದೆಯಲ್ವೇ ಭಗವಾನ್ ವೇದವ್ಯಾಸರು. ಅವರಿಗೆ ಚೆನ್ನಾಗಿ ಗೊತ್ತಿದೆ ಧೃತರಾಷ್ಟ್ರ ಎಂಥವನು ಅಂತ. ಅವನು ಯಾವ ರೀತಿ ದಗಲ್ಬಾಜಿ ಅಂದರೆ ಸ್ಪಿರಿಟ್ ಈಸ್ ಸ್ಟ್ರಾಂಗ್ ಬಟ್ ಫ್ಲೆಶ್ ಈಸ್ ವೀಕ್ ಅಂತ. ಯಥಾನ ವಾಚ್ಯತಾಂ ಯಾಮಹ ತಥಾ ವೈ ಕ್ರೀತಾಂ ಸುತ. ಹೇಗೆ ಮಾಡಿದ್ರೆ ಲೋಕದ ಬಾಯಿಗೆ ಬೀಳಲ್ವ ಆ ರೀತಿ ಮಾಡು. ಎನಿ ಸ್ಕ್ಯಾಂಡಲ್ ವಿತೌಟ್ ಎವಿಡೆನ್ಸ್, ಇಟ್ಸ್ ಆಲ್ ಪರ್ಮಿಟೆಡ್ ಅಂತ. ಆ ಬಗೆಯಾದದ್ದು ಅನ್ನೋ ದೃಷ್ಟಿ. ಜಹಾತು ನೈನಂ ಕಥಮರ್ಥ ಸಿದ್ಧಿ ಸಂಶಯ್ಯ ಕರ್ಣಾದಿಷು ತಿಷ್ಠತೇಯ ಅಸಾಧು ಯೋಗಾ ಹಿ ಜಯಾಂತರಾಯ ಪ್ರಮಾಥಿನೀನಾಂ ವಿಪದಾಂ ಪದಾನಿ. ಆ ದುರ್ಯೋಧನ ತನಗೇನೇ ಸಂದೇಹ ಬಂದಾಗ ಸಂಶಯ್ಯ ಕರ್ಣಾದಿಷು ತಿಷ್ಠತೇಯ, ಏನೇ ಗೊಂದಲ ಉಂಟಾದಾಗ ಕರ್ಣಾದಿಗಳಲ್ಲಿ ಪ್ರಮಾಣವನ್ನು ಇಟ್ಟುಕೊಳ್ತಾನೆ. ಅವನಿಗೆ ಕಥಂ ಕಾರ್ಯಸಿದ್ಧಿ ಅರ್ಥಸಿದ್ಧಿ ಹೇಗಾಗುತ್ತದೆ? ಆಗುವಂಥದ್ದೇ ಅಲ್ಲ. ಯಾಕೆ? ಅಸಾಧು ಯೋಗ ಹಿ ಜಯಾಂತರಾಯ, ದುರ್ಜನರ ಜೊತೆಗೆ ಸೇರಿದರೆ ವಿಜಯಕ್ಕೆ ವಿರೋಧವೇ ಬರುತ್ತದೆ.
ಜೊತೆಗೆ ಇವೆಲ್ಲ ಪ್ರಮಾಥಿನೀನಾಂ ವಿಪದಾಂ ಪದಾನಿ, ನಮ್ಮ ಅಂತರಂಗ ಕ್ಷೋಭೆಯನ್ನು ಉಂಟು ಮಾಡುವಂತಹ ವಿಪತ್ತುಗಳಿಗೆ ಇವೇ ಮೂಲ ಕಾರಣವಾಗುವಂಥದ್ದು. ಈ ದುಷ್ಟ ಪಕ್ಷಪಾತ, ಶಿಷ್ಟ ದೂರೀಕರಣ ಇವೆಲ್ಲ ಅನರ್ಥಕ್ಕೆ ಕಾರಣವಾಗುವು ಅಂತ ಹೇಳ್ತಾನೆ. ಆಮೇಲೆ ಪತಶ್ಚ್ಯುತಾಯಾಂ ಸಮಿತೋ ರಿಪೂಣಾಂ ಧರ್ಮ್ಯಾಂ ದಧಾನೇನ ಧುರಂ ಚಿರಾಯ ತ್ವಯಾ ವಿಪತ್ಸ್ವಪ್ಯ ವಿಪತ್ತಿ ರಮ್ಯಂ ಆವಿಷ್ಕೃತಂ ಪ್ರೇಮ ಪರಂ ಗುಣೇಶು. ನೀನು ಶತ್ರುಗಳಲ್ಲಿಯೂ ವಾತ್ಸಲ್ಯವನ್ನು ಪ್ರೀತಿಯನ್ನು ತೋರಿಸ್ತಾ ಇರ್ತಕ್ಕಂಥವನು. ನ್ಯಾಯಮಾರ್ಗದಿಂದ ಎಂದೋ ದೂರವಾಗಿರ್ತಕ್ಕಂಥದ್ದು. ಪಥಶ್ಚ್ಯುತಂ ಚ್ಯುತಾಯಾಮ್ ಸಮಿತವು, ಸಮಿತಿ ಅನ್ನೋದಕ್ಕೆ ಸಮಿತಿ ಎನ್ನುವ ಸಭೆ ಅನ್ನುವ ಒಂದು ಅರ್ಥ ಉಂಟು, ಯುದ್ಧ ಅಂತ ಉಂಟು. ಇಲ್ಲಿ ಯುದ್ಧವಲ್ಲ, ಸಭೆ ಅಂತ ಅರ್ಥ ಮಾಡಬೇಕು. ಸಮಿತವು ಪಥಶ್ಚ್ಯುತಾಯಾಮ್ ಸತಿ ಸತ್ಯಾಂ ಅಂದರೆ ಆ ರಾಜಸಭೆ, ಕುರುಸಭೆ, ದ್ಯೂತ ಸಭೆ ಧರ್ಮದ ದಾರಿಯನ್ನು ಬಿಟ್ಟು ಹೋಗಿತ್ತು. ಆಗ ಧರ್ಮ್ಯಾಂ ಧುರಂ ದಧಾನೇನ ತ್ವಯಾ ಚಿರಾಯ, ನೀನು ಧರ್ಮದಿಂದ ವಿವೇಕದಿಂದ ಸಜ್ಜನಿಕೆಯ ಭಾರವನ್ನು, ನೊಗವನ್ನು ನೀನು ಹೊತ್ತಿದ್ದೀಯ. ಎಂಥ ವಿಪತ್ತುಗಳಲ್ಲಿಯೂ ಕೂಡ ನೀನು ಅದನ್ನು ತಾಳಿಕೊಂಡಿದ್ದೀಯ. ವಿಪತ್ಸು ಅಪಿ. ಹಾಗಾಗಿ ನಿನ್ನಂಥವನ ಬಗೆಗೆ ನಾನು ಪ್ರೀತಿಯನ್ನು ತೋರಿಸದೇ ಇದ್ದರೆ ಹೇಗೆ? ಅದರಿಂದಲೇ ಆವಿಷ್ಕೃತಂ ಪ್ರೇಮ ಪರಂ ಗುಣೇಶು. ಪ್ರೇಮ ನಿನ್ನಲ್ಲಿ, ನಿನ್ನಂಥವರಲ್ಲಿ ತುಂಬ ವಿಶೇಷವಾಗಿ ಕಾಣುತ್ತದೆ. ವಿಧಾಯ ವಿಧ್ವಂಸನಮಾತ್ಮನೀನಂ ಶಮೈಕ ವೃತ್ತೇರ್ಭವತಶ್ಚಲೇನ ಪ್ರಕಾಶಿತಸ್ತ್ವನ್ಮತಿಶೀಲಸಾರಾಹ ಕೃತೋಪಕಾರ ಇವ ವಿದ್ವಿಷಸ್ತೆ. ಏನೇ ಆಗಲಿ ನಿನ್ನ ವೈರಿಗಳು ನಿನಗೆ ಪರ್ಯಾಯವಾಗಿ ಉಪಕಾರವನ್ನೇ ಮಾಡಿದ್ದಾರೆ. ಕೃತೋಪಕಾರಾಹ ಇವ ವಿದ್ವಿಷತೆ. ಯಾಕೆ? ಕಷ್ಟದಲ್ಲಿ ಮನುಷ್ಯರ ಗುಣಶೀಲಗಳು ಪ್ರಕಾಶಕ್ಕೆ ಬರುತ್ತವೆ. ಈ ವಿಪತ್ತಿನಲ್ಲಿ ನೀವು ಹೇಗೆ ನಡ್ಕೊಳ್ತೀರಿ ಅನ್ನೋದು ಲೋಕಕ್ಕೆ ಒಂದು ಮಾದರಿ ಆಗುತ್ತದೆ. ಆ ಕಾರಣದಿಂದ ಇದೊಂದು ಪರೀಕ್ಷಾ ಸಂದರ್ಭ. ಇದು ನಿಮ್ಮ ಶೀಲ ಸೌಭಾಗ್ಯವನ್ನು ಶತದ ಸಹಸ್ರದ ವಿಸ್ತರಿಸುವ ಅವಕಾಶ ಅಂತ ಭಾವಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ನಿಜ. ಆದರೆ ಆ ಮಟ್ಟದ ಸಂಯಮ, ಸ್ಥೈರ್ಯ ಮತ್ತು ವಿವೇಕ ಇರಬೇಕಲ್ಲ ನಮಗೆ. ಕಷ್ಟ ಬಂದಾಗ ಮಿಕ್ಕೆಲ್ಲ ಕಾಲದಲ್ಲಿ ಪ್ರಕಾಶಮಾನವಾಗದೇ ಇದ್ದ ಗುಣಗಳು ಪ್ರಕಾಶಿಸುತ್ತವೆ. ಅದು ತುಂಬ ದೊಡ್ಡದೇ ಆದಂಥದ್ದು. ಎಷ್ಟೋ ಬಾರಿ ಅನಿಸುತ್ತದೆ, ಕಾವ್ಯವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಛಂದಸ್ಸು ಕಾವ್ಯ ರಚನೆಗೆ ತೊಡಕು ಅಂತ ಈಗಿನವರೆಲ್ಲ ಪರಿತ್ಯಾಗ ಮಾಡಿದ್ದಾರೆ. ಪರಿತ್ಯಾಗ ಅಂತ ಹೇಳ್ತಾರೆ. ಗ್ರಹಣವೇ ಇಲ್ಲದೆ ಇದ್ಮೇಲೆ ಪರಿತ್ಯಾಗ ಎಲ್ಲಿಂದ? ನಪುಂಸಕರ ಸನ್ಯಾಸ ಇದ್ದಂತೆ. ಅದಕ್ಕೆ ಕಬಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಈ ಮಾತನ್ನು ನಾನು ಅರಾಮಿತ್ರ ಅವರು 1985ನೇ ಇಸ್ವಿನಲ್ಲೇ ಛಂದೋಮಿತ್ರ ಬರೆದಾಗ, 88ರಲ್ಲಿ ಅನಿಸುತ್ತೆ ಪ್ರಾಯಶಃ ನಾನು ಅದು ಪ್ರಕಾಶವಾದಾಗ ಪ್ರಸ್ತಾವನೆ ಬರೀಬೇಕಾಯಿತು. ನಾನು ಬರೆದೆ, ಇದು ನಪುಂಸಕರ ಸನ್ಯಾಸದಂತೆ ಇಂದಿನವರು ಛಂದಸ್ ಬಿಟ್ಟಿದ್ದೀವಿ ಅನ್ನೋದಕ್ಕೆ ಯಾವತ್ತಿಟ್ಕೊಂಡಿದ್ದು ಅಂತ. ಬರೆದಂತೂ ಬರದೆ ಮಿತ್ರ ಅವರು ಅಚ್ಚು ಮಾಡಿಸ್ಬಿಟ್ರು. ಆಮೇಲೆ ಬನ್ನಿ ಕೋಲಾಹಲ ಶುರುವಾಯಿತು. ಎಲ್ಲ ಕವಿಗಳು, ಕವಿಬ್ರೂರು, ಕಿರಿಕವಿಗಳು, ಕಿರಿಕವಿಗಳು, ಕಿರಿಕಿರಿ ಕವಿಗಳು ಎಲ್ಲರೂ ಕೂಡ ಕಾರಿಕೊಂಡ್ರು. ಇವ್ರು ಯಾರು ನಮ್ಮನ್ನು ಹೀಗೆ ನಪುಂಸಕರು ಅನ್ನೋದಕ್ಕೆ ಅಂತ. ನೋಡಿ, ನೀವು ಬರೆದಿದ್ದೀರಾ, ಅದರಲ್ಲೇ ಗೊತ್ತಾಗುತ್ತದೆ ಅಂತ. ಆದರೆ ಒಂದರಲ್ಲಂತೂ ಅವರು ಸಫಲರಾದರು. ಏನಂದ್ರೆ ನೆಕ್ಸ್ಟ್ ಎಡಿಷನ್ಗೆ ಅರಾಮಿತ್ರ ಅವ್ರ ಮೇಲೆ ತಮ್ಮೆಲ್ಲರ ಪ್ರಭಾವವನ್ನು ಬೀರಿ ಆ ವಾಕ್ಯ ತೆಗೆಸಬೇಕು ಅಂತ. ಮಿತ್ರ ಅವ್ರು ನನಗೆ ಹೇಳಿದ್ರು, ಇನ್ನೊಂದು ಎಡಿಷನ್ ಪುಸ್ತಕ ಮುಂದೆ ಇಟ್ಟು, ಅಪ್ಪ ತೆಗೆಸ್ಬಿಟ್ಟಿದ್ದೀನಪ್ಪ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಗೊತ್ತು ಅದಕ್ಕೆ ಅಂತ. ತಪ್ಪೇನು ಸಹ ತಿಳ್ಕೊಳ್ಳೋದು, ಚೆನ್ನಾಗಿ ತಿಳ್ಕೊಂಡೆ. ನಿಮ್ಮನ್ನು ಈ ಥರ ಬರೆಸಿದವ್ರನ್ನು ನಾನು ಬದುಕಿರೋವರೆಗೂ ಇದನ್ನು ಹೇಳ್ತಾನೆ ಇರ್ತೀನಿ. ಇನ್ನು 10 ಕಡೆ ನಾನು ಬರಿತೀನಿ. ನೀವು ಇಲ್ಲಿ ತೆಗೆಸಿಬಿಟ್ರೆ ಆಗುತ್ತೆ. ಮುದುಕಿ ಕೋಳಿ ಕೂಗದೆ ಇದ್ದರೆ ಜಗತ್ತಿಗೆ ಸೂರ್ಯೋದಯ ಆಗಲಿಲ್ಲ ಅಂತ ಒಂದು ಕಥೆ ಇದೆಯಲ್ಲ, ಆ ರೀತಿಯಲ್ಲಿ ಆಗುತ್ತದೆಯಾ? ಹೇಳ್ತೀನಿ, ಅದಕ್ಕೇನು ಅಂತ. ಮತ್ತೊಮ್ಮೆ ಕಾವ್ಯಚಿತ್ರ ಪ್ರಯೋಗ ಮಾಡಿದಾಗ ನಾನು ಹೇಳಿದೆ, ಪದ್ಯವನ್ನು ಹೇಳಿದೆ. ಮಿತ್ರ ಅವರೇ ಅವತ್ತಿದ್ದರು, ಅವರ ನೇತೃತ್ವದಲ್ಲಿಯೇ ನಡೆಯಿತು. ಆಗ ಹೇಳಿದೆ, ಛಂದದ ಗೆಜ್ಜೆಯಂ ಪದಕ್ಕೆ ಕಟ್ಟದೆ ಅಂತ ಒಂದು ಪದ್ಯವನ್ನೇ ಶುರು ಮಾಡಿಕೊಂಡು ಹೊಸಕಬ್ಬದ ಹಬ್ಬನೇ ಅಂತ ಹೇಳ್ಬಿಟ್ಟಂದೆ. ಛಂದಸ್ಸು, ವ್ಯಾಕರಣ, ಅಲಂಕಾರ ಇತ್ಯಾದಿ ಮಿನಿಮಮ್ ಗ್ಯಾರಂಟಿ ಕಾವ್ಯಕ್ಕೆ ಬೇಕಾದದ್ದು ಇಲ್ಲದೆ ಬೋಳಿ ತರಹ ಕಾವ್ಯ ಕನ್ಯಕೆಯನ್ನು ನಾನು ರಸಿಕ ಹೃದಯ ಅನ್ನುವ ರಂಗಭೂಮಿಗೆ ತರೋದಕ್ಕೆ ನವ್ಯಕವಿ ಕೆಟ್ಟೋದ್ನ ಅಂತ. ಇದು ತುಂಬ ಆಕ್ಷೇಪಣಾರ್ಹ ಅಂತ ಆರಾಮಿತ್ರ ಹೇಳಿದ್ರು. ನಿಮ್ಮ ಮುನ್ನುಡಿನಲ್ಲಿ ನೀವು ಕಿತ್ತಾಕ್ಬೋದು, ಇಲ್ಲಿ ಕಿತ್ತಾಕೋಕ್ಕಾಗೋಲ್ಲ ಅಂತಲೇ ಹೇಳಿದೆ. ಸಭೆಯಲ್ಲಿಯೇ ಆಯಿತು ಅದೆಲ್ಲ ರಣಚರ್ಚೆ. ಅಂದರೆ ಅದನ್ನು ವಾಸ್ತವವನ್ನು ಮರೆಸೋದಿಕ್ಕಿಂತ ಏನು ಮಾಡಿದ್ರು ಆಗುತ್ತಾ? ಕದ್ದು ಮದುವೆ ಆಗ್ತೀನಿ, ಬಗ್ಗಿ ಮೇಳಾಗುವುದು ಅಂತ ಯಾರೋ ಹೇಳಿದ್ರಂತೆ. ಎಲ್ಲಾದರೂ ಸಾಧ್ಯ ಉಂಟೆ? DVG ಅವರು ಹೇಳ್ತಾರೆ, ಅವರೇ ಕಾಳು ತಿಂದವನಿಗೆ ಅಪಾನವಾಯು ಅನಿವಾರ್ಯ. ಅದನ್ನು ತಪ್ಪಿಸ್ಕೊಳ್ಬೇಕು ಅಂತ ಸರೋವರದಲ್ಲಿ ಬಚ್ಚಿಟ್ಕೊಂಡ್ರು ನೀರಿನ ಗುಳ್ಳೆಗಳು ಹೇಳ್ತಾ ಇರುತ್ತೆ ಅಂತ. ಇದಕ್ಕಿಂತ ಹಸಿಯಾಗಿ ನಾನಂತೂ ಹೇಳಿಲ್ಲ. DVG ಅವರು ಚೆನ್ನಾಗಿ ಹೇಳೇ ಬಿಟ್ಟಿದ್ದಾರೆ. ಚಂದಮಿದಾವುದೆಂದುಡಿ ರಿವರ್ ಪದಬಂಧದೊಳು ಆವ ರೀತಿ ಪೇಳಂದೊಡೆ ಬೈವರ್ ಅಂತ
ಬಹಳ ಹಿಂದೆಯೇ ಕಾವ್ಯಾವಲೋಕನದಲ್ಲಿ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವದಲ್ಲಿ ಮಲ್ಲಿಕಾರ್ಜುನ ಹೇಳೇ ಬಿಟ್ಟ, ಈಗಳಿಂದ ದೇಸಿಗೆ ಬೀಳ್ದ ಮಹಾಕವೀಶ್ವರರಂತ. ಛಂದಸ್ಸಲ್ಲಿ ಬರೆದದ್ದೆಲ್ಲ ಕಾವ್ಯ ಅಂತ ನಾನು ಹೇಳ್ತಿಲ್ಲ. ಅರೆ, ಕಾವ್ಯಕ್ಕೆ ಅದು ಒಂದು ಅಪೇಕ್ಷಣೀಯವಾದ ಗುಣ ಅನಿವಾರ್ಯವಲ್ಲದೇ ಇದ್ರು ಅದನ್ನು ಇಟ್ಟುಕೊಂಡು ಬರೆದಾಗ ಆ ನಿರ್ಬಂಧದಲ್ಲಿ ಹೊಸ ಹೊಸ ದಾರಿಗಳು ಗೊತ್ತಾಗುತ್ತವೆ. ಉದ್ದಕ್ಕೆ ಗದ್ಯ ಬರೆಯುವಾಗ ಈ ಪದ ಹಾಕೋಣವಾ ಈ ಪದ ಬಿಡೋಣವಾ ಅಂತ ಯೋಚನೆ ಹೆಚ್ಚು ಮಾಡೋಲ್ಲ, ಯಾಕೆಂದರೆ ಸಾಗ್ತಾ ಇದೆ ಲೇಖನಿ ಅಂತ. ಅಂದರೆ ಪದ್ಯದಲ್ಲಿ ಇದು ಛಂದಸ್ಸಿಗೆ ಬರೋಲ್ಲ, ಇದು ಪ್ರಾಸಕ್ಕೆ ಬರೋಲ್ಲ, ಇದು ಯತಿಗೆ ಬರೋಲ್ಲ ಅಂತೆಲ್ಲ ಯೋಚನೆ ಮಾಡಿದಾಗ ಒಳ್ಳೆಯ ಕಾವ್ಯ ಬರುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ 10 ಬಗೆಯ ಪದಬಂಧಗಳಿಗೆ 10 ಬಗೆಯ ಉಕ್ತಿ ವೈಚಿತ್ರ್ಯಕ್ಕೆ ನಾವು ಹೆಣಗುತ್ತೀವಿ. ಅಷ್ಟು ಮಾಡಿ ಕೆಲವೊಮ್ಮೆ ನಮ್ಮ ಅಂದುಕೊಂಡ ಆಲೋಚನೆ ಪೂರ್ಣವಾಗಿ ಬಂದಿರೋಲ್ಲ. ಆದರೆ ಆ ಆಲೋಚನೆಯನ್ನು ಮತ್ತೊಂದು ಪದ್ಯದಲ್ಲಿ ರೂಪಿಸಬಹುದು ಅಂತ ಗೊತ್ತಾಗುತ್ತದೆ. ಇದೆಲ್ಲ ಅನುಭವಿಸಿದರೆ ಗೊತ್ತಾಗುತ್ತದೆ. 1,00,000ಕ್ಕೂ ಹೆಚ್ಚು ಪದ್ಯಗಳು ಬರೆದ ನನಗೆ ಅದರ ಅನುಭವ ಏನು ಅಂತ ಗೊತ್ತಿದೆ. ಆ ಥರ ಎಷ್ಟೋ ಬರೆದಂಥ ಸ್ನೇಹಿತರ ಮೂಲಕವಾಗಿಯೂ ಅದು ಹೌದು ಅಂತ ಸಾಬೀತಾಗಿದೆ. ಪೂರ್ವ ಕವಿಗಳ ರಚನೆಯನ್ನು ನೋಡಿದಾಗ ಕೂಡ ತಿಳಿಯುತ್ತದೆ. ಅಂದರೆ ನಿರ್ಬಂಧದಲ್ಲಿ ಗುಣಪ್ರಕಾಶಕ್ಕೆ ಅವಕಾಶ ಇದೆ ಅನ್ನೋದು ಒಂದು ಛಂದಸ್ಸಿನ ನಿರ್ಬಂಧದಿಂದಲೇ ಹೇಳಬಹುದು. ಅದೇ ರೀತಿ ಶ್ರುತಿ ಇಟ್ಟುಕೊಂಡು ಹಾಡಬೇಕು ಅಂತ. ಎಷ್ಟೋ ಜನಕ್ಕೆ ಶ್ರುತಿ ಇಟ್ಟುಕೊಂಡು ಹಾಡುವುದೇ ಒಂದು ದಂಡನೆ, ಶಿಕ್ಷೆ. ಆದರೆ ಶ್ರುತಿಗೆ ಒಗ್ಗಿದ ಮೇಲೆ ಅದು ಎಷ್ಟು ದೊಡ್ಡ ಬಲವನ್ನು ಕಂಠಕ್ಕೆ ಕೊಡುತ್ತದೆ ಅಂದರೆ ಅದು ಕಂಠವನ್ನು ಬೂಸ್ಟ್ ಮಾಡುವಂತೆ ಮತ್ತೆ ಯಾವುದೂ ಮಾಡೋದಿಲ್ಲ. 10 ಜನ ಜೊತೆಗೆ ನಿಂತು ತಮ್ಮ ಧ್ವನಿಯನ್ನೇ ಪುಷ್ಟಿ ಕೊಡ್ತಾ ಇದ್ದಾರೆ ಅನ್ನುವಂತೆ. ಹಿಂದೂಸ್ತಾನಿನಲ್ಲಿ 1 ಅಲ್ಲ 2 ತಂಬೂರಿ ಮಿನಿಮಮ್ ಇಟ್ಕೋತಾರೆ. ಕೆಲವರಂತೂ ತಾವೇ ತಂಬೂರಿ ಹಾಕ್ಕೊಳ್ತಾ ಇರ್ತಾರೆ, ಇಲ್ಲ ಸ್ವರಮಂಡಲವನ್ನು ಶ್ರುತಿ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಅಷ್ಟು ಪುಷ್ಟಿಯನ್ನು ಕೊಡುತ್ತೆ. ಕರ್ನಾಟಕ ಸಂಗೀತಗಾರರು ಹೇಗೆ ಅಂದರೆ ಹಸುವಿನ ಬಾಲಕ್ಕೆ ಕುಂಕುಮ ಇಟ್ಟು ಕೈ ಮುಗಿದ್ಬಿಟ್ಟು ಮುಗಿತು ಗೋಸೇವೆ ಅಂತ ಅದನ್ನು ಕಾಡುಮೆಯೋಕೆ ಬಿಟ್ಟಂತೆ ದೂರದಲ್ಲಿ ಎಲ್ಲೋ ಒಂದು ಕಡೆ ಅರುಂಧತಿ ನಕ್ಷತ್ರದಂತೆ ಇಟ್ಟಿರ್ತಾರೆ ಒಂದು ಎಲೆಕ್ಟ್ರಾನಿಕ್ ತಂಬೂರಿನ. ಅದರಿಂದ ಏನು ಪ್ರಯೋಜನವಾಗೋಲ್ಲ. ತೊಡೆ ಚರ್ಮ ಕಿತ್ತೋಗೋ ಥರ ತಾಳ ಹಾಕೋದ್ರೊಳಗೆ ಮುಗಿದು ಶ್ರುತಿಯಲ್ಲಿ ಲೀನತೆ ಬೇಕು ಅಂತ ಶ್ರೂಯಂತೆ ಇತಿ ಶ್ರುತಯ ನ ಶ್ರೂಯಂತೆ ಇತಿ ಕರ್ನಾಟಕ ಸುಶ್ರುತಯ ಅಂತ ಕೂತ್ಬಿಟ್ಟಿದೆ. ಅದು ಮಾಡಬಾರ್ದು. ಭೋರ್ಗರೆಯಬೇಕು, ತುಂಬಿಕೊಳ್ಳಬೇಕು ಅಂತರಂಗದಲ್ಲಿ. ಹಿಂದೂಸ್ತಾನಿ ಸಂಗೀತಗಾರರು ಸಭೆ ಪ್ರವೇಶಕ್ಕೆ ಮುಂಚೆನೆ ಗ್ರೀನ್ ರೂಮ್ನಲ್ಲಿ ಒಂದು 15-20 ನಿಮಿಷ ಕಾಲ ತಂಬೂರಿಗಳನ್ನು ಮೀಟಿಸಿಕೊಂಡು ಆ ಶ್ರುತಿಯೊಳಗೆ ಲೀನರಾಗೋದನ್ನು ನಾನು ಕಂಡಿದ್ದೀನಿ. ಆ ಥರ ಕರ್ನಾಟಕ ಸಂಗೀತದವ್ರು ಮಾಡಿದ್ದನ್ನು ನಾನು ನೋಡಿಲ್ಲ. ನಾನು ಕಲ್ತಿದ್ದು ಕರ್ನಾಟಕ ಸಂಗೀತ. ನನಗೇನು ಆ ದೃಷ್ಟಿಯಿಂದ ಇದನ್ನು ಬೈದು ಅದನ್ನು ಹೊಗಳಿ ಏನೋ ಪಡ್ಕೊಳ್ಬೇಕು ಕಿಲ್ಲತ್ತು ಅಂತ ಏನೂ ಇಲ್ಲ. ಯಾರು ಕರ್ನಾಟಕ ಸಂಗೀತದ ಭಕ್ತರಿದ್ದರೆ ಬೈಕೊಳ್ಬೇಕಿಲ್ಲ. ಗುಣ ಪೂಜಾ ಸ್ಥಾನಂ ಇವರು ಇಟ್ಕೊಂಡ್ರೆ ಒಳ್ಳೆಯದು. ಆ ರೀತಿಯಲ್ಲಿ ನಿರ್ಬಂಧ ಅನ್ನುವುದನ್ನು ನಾವು ಮನಸಾರೆ ಒಪ್ಪಿಕೊಂಡ್ರೆ ತನ್ಮೂಲಕ ಬೆಳೆಯುತ್ತದೆ. ಕೌಟುಂಬಿಕ ಬಂಧ ಒಂದು ನಿರ್ಬಂಧ. ಗಂಡ ಹೆಂಡತಿ ಒಂದು ಮಟ್ಟಿಗಾದರೂ ಹೊಂದಿಕೊಂಡು ಬಾಳಬೇಕು. ಎತ್ಕೊಳ್ತಾನೆ ವಿಚ್ಛೇದನಕ್ಕೆ ಮುಂದಾಗಬಾರ್ದು. ಅದರಿಂದಾಗಿ ಪ್ರೀತಿ, ವಿಶ್ವಾಸ, ಪರಸ್ಪರ ಬೆಂಬಲ ಇತ್ಯಾದಿಗಳಿರುತ್ತವೆ ಅಂತ ಒಂದು ಮಟ್ಟದ ವ್ಯವಸ್ಥೆ ಇಲ್ಲದೇ ಇದ್ದರೆ ಜಗತ್ತೇ ಇರೋಲ್ಲ. ಸೂರ್ಯ ಚಂದ್ರರ ಗತಿಯಿಂದ ಮೊದಲುಗೊಂಡು ಅದೇ ನಿರ್ಬಂಧವನ್ನು ಋತ ಅಂತ ವಿಶ್ವ ನಿಯಾಮಕ ಶಕ್ತಿಯಾಗಿ ಹೇಳಿರುವುದನ್ನು ನೋಡ್ತೀವಿ. ಆ ಕಾರಣದಿಂದ ಇವನು ಹೇಳುವ ಮಾತು ಭಾರವಿ ತನ್ನ ಪಾತ್ರ ವ್ಯಾಸರ ಮೂಲಕ ಹೇಳಿಸ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಹಳ ದೊಡ್ಡದಾದ ಗೌರವನೀಯವಾದಂಥ ಮಾತು ಅಂತ ನನಗನ್ನಿಸುತ್ತದೆ. ಆಮೇಲೆ ಹೇಳ್ತಾನೆ, ಲಭ್ಯಾಧರಿತ್ರಿ ತಪ ವಿಕ್ರಮೇಣ ಜಾಯಾಂಶ್ಚ ವೀರ್ಯಾಸ್ತ್ರಬಲೈರ್ವಿಪಕ್ಷ ಅತಃ ಪ್ರಕರ್ಷಾಯ ವಿಧಿರ್ವಿಧೇಯ ಪ್ರಕರ್ಷತಂತ್ರ ಹಿರಣೇ ಜಯಶ್ರೀ. ಧರ್ಮರಾಜನಿಗೂ ವ್ಯಾಸರಿಗೂ ಇರುವ ವ್ಯತ್ಯಾಸ ಇಲ್ಲಿ. ಅಪ್ಪ, ನೀನು ನಿಜವಾಗಿಯೂ ಒಳ್ಳೆ ದಾರಿಯಲ್ಲಿದ್ದೀಯಾ, ಚೆನ್ನಾಗಿ ಮಾಡ್ತಿದ್ದೀಯಾ, ಇಕ್ಕಟ್ಟಿನಲ್ಲಿಯೇ ನಿನಗೆ ಹೆಚ್ಚಿನ ಸಾಧಿಸುವಂತಹ ಸನ್ನಿವೇಶ ಒದಗಿದೆ ಅಂತೆಲ್ಲ ಹೇಳಿ 2-3 ಪದ್ಯಗಳಲ್ಲಿಯೇ ನೇರವಾಗಿ ವಿಷಯಕ್ಕೆ ಬರ್ತಾರೆ. ಭೀಮನಿಗೆ ಇವನು ವಿಸ್ತಾರವಾಗಿ ಮಾಡಿದಂಥ ಉಪದೇಶಕ್ಕೂ ಇದಕ್ಕೂ ವ್ಯತ್ಯಾಸ ಕವಿ ತುಂಬ ಚೆನ್ನಾಗಿ ತೋರಿಸಿದ್ದಾನೆ. ಲಭ್ಯ ಧರಿತ್ರಿ ತವ ವಿಕ್ರಮೇಣ, ನೀನು ರಾಜ್ಯವನ್ನು ಪಡ್ಕೊಳ್ಬೇಕಾಗಿರೋದು ಬರೀ ನಿನ್ನ ಪರಾಕ್ರಮದಿಂದ ಮಾತ್ರ, ಶಾಂತಿ ಘೋಷಗಳಿಂದ ಅಲ್ಲ, ಶಾಂತಿ ಮಂತ್ರಾನುವಾಕಗಳಿಂದ ಅಲ್ಲ. ಜಾಯಾಂಶ್ಚ ವೀರ್ಯಾಸ್ತ್ರ ಬಲೈರ್ವಿಪಕ್ಷ, ವಿಪಕ್ಷ ಬಲೈ ಅಸ್ತ್ರಬಲೈ ಜಾಯಾನ್, ಪರಿಪಂಥಿಗಳ ವೈರಿಗಳ ಬಲವು ತುಂಬ ಹೆಚ್ಚಾಗಿದೆ, ದಿವ್ಯಾಸ್ತ್ರಗಳಿಂದ ಬಲಿಷ್ಠವಾಗಿದೆ. ಕರ್ಣ, ದ್ರೋಣ, ಅಶ್ವತ್ಥಾಮ, ಭೀಷ್ಮ ಎಲ್ಲರೂ ದಿವ್ಯಾಸ್ತ್ರ ಸಂಪನ್ನರೇ ಆಗಿದ್ದಾರೆ. ಹಾಗಾಗಿ ಅತಃ ಪ್ರಕರ್ಷಾಯ ವಿಧಿರ್ವಿಧೇಯ, ನೀವು ಉನ್ನತಿಯನ್ನು ಪಡೆಯೋದಕ್ಕೆ ಏನಾದರೂ ಕೆಲಸ ಮಾಡಬೇಕು. ಯಾಕೆ? ಪ್ರಕರ್ಷ ತಂತ್ರ ಹಿರಣೇ ಜಯಶ್ರೀ. ಬೆಟರ್ ಸ್ಟ್ರಾಟಜಿ ಇಸ್ ದಿ ಓನ್ಲಿ ವೇ ಫಾರ್ ಸಕ್ಸಸ್ ಇನ್ ವಾರ್. ಯುದ್ಧದಲ್ಲಿ ಅದೊಂದೇ ಅನಿವಾರ್ಯವಾದಂಥ
ಮತ್ತು ಅದೊಂದೇ ನಮಗೆ ಜೈವನ್ನು ಮುಟ್ಟಿಸಬಲ್ಲ ಮಾರ್ಗ. ಆ ಕಾರಣದಿಂದ ಅತ್ತ ಕಡೆ ಹೋಗಬೇಕು ಅಂತ ಹೇಳ್ತಾನೆ. ಅದು ಒಳ್ಳೆಯ ಸೂಕ್ತಿಯಾಗಿದೆ. ಪ್ರಕರ್ಷ ತಂತ್ರ ಹಿರಣೆ ಜಯಶ್ರೀ. ನಾನು ನೆನ್ನೆಯೂ ಹೇಳಿದ್ದೆ, ಭಾರವಿ ಭಾರತದ ಪರಾಕ್ರಮ ಅಭ್ಯುದಯ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಹುಟ್ಟಿದವನು ಅಂತ. ಆ ಕಾರಣದಿಂದ ಅವನ ವೀರರಸ ತುಂಬ ಘನವಾದದ್ದು. ಅವನು ಅಗ್ಗದ ಸವಕಲು ಮಾತುಗಳನ್ನು ಆಡೋಲ್ಲ. ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇವಲ ವೃಥಾ ಶಾಂತಿಯ ಆಭಾಸಗಳನ್ನು ಕೂಡ ತಂದಿಡೋದಿಲ್ಲ. ತ್ರಿಸಪ್ತ ಕೃತ್ವೋ ಜಗತಿ ಪತೀನಾಂ ಹಂತ ಗುರುರ್ಯಸ್ಯ ಸ ಜಾಮದಜ್ಞ ವೀರ್ಯಾವಧೂತ ಸ್ಮತದಾ ವಿವೇದ ಪ್ರಕರ್ಷಮಾಧಾರ ವಶಂ ಗುಣಾನಾಂ. ಎಲ್ಲೆಲ್ಲಿ ನಿಮಗೆ ಎಂತೆಂಥ ಪರಿಪಂಥಿಗಳಿದ್ದಾರೆ ಅಲ್ಲಿ 21 ಬಾರಿ ಭೂಮಂಡಲವನ್ನೆಲ್ಲ ಸುತ್ತಿ ತನ್ನ ಶತ್ರುಗಳಾದ ದುಷ್ಟ ಕ್ಷತ್ರಿಯರನ್ನು ಧ್ವಂಸ ಮಾಡಿದಂತಹ ಪರಶುರಾಮ ಜಾಮದಜ್ಞ, ಅವನು ವೀರ್ಯಾವಧೂತ, ತನ್ನ ಶಿಷ್ಯನಾದ ಭೀಷ್ಮನ ಪರಾಕ್ರಮಕ್ಕೆ ಸೋತಿದ್ದಾನೆ. ಆಗ ಅವನಿಗೆ ಗೊತ್ತಾಯಿತು ಪ್ರಕರ್ಷ ಮಾಧಾರ ವಶಂ ಗುಣಾನಾಂ ಅಂತ. ಗುಣಕ್ಕೆ ಯಾರೂ ಸೋಲ್ತಾರೆ ಅಂತ. ಹಾಗೆ ಭೀಷ್ಮನಿಗೆ ಸೋತಂತ ಪರಶುರಾಮನಿಂದಲೇ ನಾವು ತಿಳ್ಕೊಳ್ಬಹುದು ಭೀಷ್ಮನ ಪರಾಕ್ರಮ ಎಂಥದ್ದು ಅಂತ. ಗುರುವನ್ನೇ ಮೀರಿಸಿದ ಶಿಷ್ಯ ಅವರ ಕಡೆ ಇದ್ದಾನೆ. ಮಧ್ಯಸ್ಥ ಸತತಂ ಭೀಷ್ಮ. ದುರ್ಯೋಧನ ಅರಗಿನ ಮನೆಯ ಪ್ಲಾನ್ ಅನ್ನು ತಗೊಂಡು ಹೋದಾಗ ಧರ್ಮರಾಜನ ಮತ್ತು ಪಾಂಡವರ ಕೊಲೆಗಾಗಿ ಆ ಪ್ಲಾಟ್ ಮಾಡಿಕೊಂಡಲ್ಲ, ಅದನ್ನು ಧೃತರಾಷ್ಟ್ರನ ಹತ್ರ ಹೇಳುವಾಗ ಅಯ್ಯಯ್ಯೋ ದೊಡ್ಡವರೆಲ್ಲ ಇದ್ದಾರೆ ಏನು ಮಾಡ್ತಾರೋ ಅಂದರೆ ಇಲ್ಲ ಭೀಷ್ಮ ನ್ಯೂಟ್ರಲ್ಲು. ಮತ್ತು ಪುತ್ರಾನುಗ ದ್ರೋಣ, ಅಶ್ವತ್ಥಾಮ ಎಲ್ಲಿದ್ದರೆ ಅಲ್ಲಿ ದ್ರೋಣ, ಅಶ್ವತ್ಥಾಮ ನನ್ನ ಜೊತೆ ಇದ್ದಾನೆ. ಮತ್ತು ದ್ರೋಣ ಮನೋಹರತೆ ಕೃಪಾ ದ್ರೋಣನ ಹಿಂಬಾಲಿಸಿ ಬರ್ತಾನೆ. ಹೀಗಾಗಿ ಇವರು ಮೂವರೂ ಕೂಡ ನನ್ನ ಪಕ್ಷದಲ್ಲಿದ್ದಾರೆ. ಅನಿವಾರ್ಯವಾಗಿ ಭೀಷ್ಮನು ಕೂಡ ಇತ್ತ ಕಡೆಗೆ ವಾಲಬೇಕು, ಇಲ್ಲ ತೆಪ್ಪಗಿರಬೇಕು. ಇದರ ಒಬ್ಬನೇ ಅವರ ಕಡೆಗೆ, ಅವನೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಂದುಕೊಂಡು ದುರ್ಯೋಧನ ಏನು ಹೇಳ್ದ ಅದನ್ನು ವ್ಯಾಸರು ಕಂಡುಕೊಂಡಿದ್ದಾರೆ. ಭೀಷ್ಮ ನಿಮ್ಮ ಕಡೆಗೆ ಯುದ್ಧಕ್ಕೆ ಬರೋಲ್ಲ ಅನ್ನುವ ಮಾತನ್ನು ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಪಾಂಡವರಿಗೆ ಯಾವುದೊಂದು ಆಸೆ ಇತ್ತೋ ಏನೋ, ಭೀಷ್ಮ ಎಂದಾದರೂ ಆಗ ನಮ್ಮ ಕಡೆ ಮಾತಾಡ್ಯಾರು ಅಂತ. ಏನೂ ಆಡಲಾರರು, ಆಡಿದ್ರು ಮಾಡಲಾರರು, ಮಾಡೋಕ್ಕೋದ್ರೂ ಮಾಡಿಸಲಾರರು ದುರ್ಯೋಧನಾದಿಗಳು ಅಂತ ಅನ್ನೋದು ಗೊತ್ತೇ ಇದೆ. ಅಲ್ಲ, ಹಸ್ತಿನಾವತಿಯನ್ನ ಮತ್ತೆ ಇಂದ್ರಪ್ರಸ್ಥವನ್ನ ಅಂತ ವಿಭಾಗ ಮಾಡಿದ ಮೇಲೆ ಅಪ್ಪ ನೀವು ಧರ್ಮಾತ್ಮರು ನಿಮ್ಮ ಜೊತೆನೇ ಇದು ರಾಮಕೃಷ್ಣ ಗೋವಿಂದ ಅಂತ ಕಾಲ ಕಳಿತಿಂತ ಈ ಮುದುಕ ಬರಬೇಕಾಗಿತ್ತಲ್ಲ, ಬರದೆ ಅಲ್ಲೇ ಗಟ್ಟಿ ತಿಷ್ಟೆ ಹಾಕದ್ನಲ್ಲ, ಅದೇನು ಹಳಗಾಲ ಮೊದಲಿಂದ ಇದ್ದದ್ದು. ಅದು ಗೊತ್ತಿದೆ, ವ್ಯಾಸರಿಗೆ ಗೊತ್ತಿದೆ, ಪಾಂಡವರಿಗೆ ಗೊತ್ತಿಲ್ಲ, ಅದರೊಳಗೂ ಧರ್ಮರಾಜನಿಗೆ. ಯಸ್ಮಿನ್ನ ನೈಶ್ವರ್ಯ ಕೃತವ್ಯಲೀಕಃ ಪರಾಭವಂ ಪ್ರಾಪ ಇವಾಂತ ಕೋಪಿ ಧನ್ವಂತನುಕ್ಕಸ್ಯರಣೇನ ಕುರ್ಯಾನ್ ಮನೋಭಯೈಕ ಪ್ರವಣಂ ಸ ಭೀಷ್ಮ. ಆ ಭೀಷ್ಮ ಎಷ್ಟು ತೀವ್ರವಾದ ಯುದ್ಧ ಮಾಡತಕ್ಕಂಥವನು ಅಂತಂದರೆ ಅವನ ಎದುರಿಗೆ ಯಮನೂ ಕೂಡ ಅಂತಕಃ ಅಪಿ ಪರಾಭವಂ ಪ್ರಾಪ, ಇಚ್ಛಾಮರಣಿಯಲ್ವ, ಅವನ ಎದುರಿಗೆ ಯಮ ಕೂಡ ಪೇಲವಾಗ್ತಾನೆ ಎನ್ನುವ ಧ್ವನಿ ಉಂಟು. ಆ ಕಾರಣದಿಂದ ಯುದ್ಧದಲ್ಲಿ ಧನ್ವಂಧನು ಕಸ್ಯ ರಣೇನ ಕುರ್ಯಾನ್ ಮನೋಭಯೈಕ ಪ್ರವಣಂ ಸ ಭೀಷ್ಮ. ಅವನು ಬಿಲ್ಲನ್ನು ಬೀಸ್ತಾ ಬಂದ ಅಂತಂದರೆ ಹೆದೆ ಏರಿಸಿದ ಬಿಲ್ಲನ್ನು ಮತ್ತೆ ಮತ್ತೆ ಬಳಸಿ ಆಕರ್ಣಾಂತವಾಗಿ ಬಾಣವನ್ನು ಹೂಡಿ ಕುಂಡಲೀಕೃತವಾದ ಧನುಸ್ಸಿನ ಮೂಲಕ ಬಾಣ ಪ್ರಯೋಗ ಮಾಡ್ತಾ ಇದ್ದರೆ ಯಾರಿಗೆ ತಾನೇ ಮನಸ್ಸು ತಲ್ಲಣಿಸಿ ಭಯಕಂಪಿತವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಸೃಜಂತ ಮಾಜಾ ಆಜೌ ಇಷು ಸಂಹತಿರ್ವ ಸಹೇತ ಕೋಪಜ್ವಲಿತಂ ಗುರುಃಕಃ ಪರಿಸ್ಫುರಲ್ಲೋಲ ಶಿಖಾಗ್ನಿ ಜಿಹ್ವಂ ಜಗಜ್ಜಿಗಂಸಂತಂ ಇವ ಅಂತವನ್ನಿಂ. ಜಗತ್ತನ್ನ ಜಿಗಂಸಂತಂ ಕೊಲ್ತಾ ಇರ್ತಕ್ಕಂಥ ಜಿಗತ್ಸಂತಂ ಅಂತಂದ್ರೆ ಸುಡ್ತಾ ಇರ್ತಕ್ಕಂಥದ್ದು, ಧ್ವಂಸ ಮಾಡ್ತಾ ಇರ್ತಕ್ಕಂಥದ್ದು. ಯಾರ ಪ್ರತಾಪವನ್ಹಿ, ಯಾರ ಕೋಪದ ಮತ್ತೆ ಪರಾಕ್ರಮದ ಅಗ್ನಿ ಇದೆಯೋ ಅದು ಎಂಥದ್ದನ್ನು ಮಾಡಬಲ್ಲದು, ರೋಷಾವೇಶದಿಂದ 3 ಲೋಕವನ್ನು ಸುಡಬಲ್ಲದು ಅಂಥವನು ದ್ರೋಣ. ಅವನು ಅಪಮಾನಾಗ್ನಿಯಿಂದ ಮೊದಲೇ ಉರಿತಾ ಇರ್ತಕ್ಕಂಥವನು. ಆಜೌ ಈಶು ಸಂಹತೀಹಿ, ಆಜಿಯಲ್ಲಿ ಅಂದರೆ ಯುದ್ಧದಲ್ಲಿ, ಈಶು ಸಂಹತೀಹಿ ಬಾಣಗಳ ಸಮೂಹವನ್ನು ಸುರಿಸಬಲ್ಲಂಥವನು, ಸೃಜಂತಂ ಸೃಜಿಸಬಲ್ಲವನು, ಹುಟ್ಟಿಸಿ ನಿಮ್ಮನ್ನು ಹುಟ್ಟಿಲ್ಲ ಅಂತ ಮಾಡಿಸಬಲ್ಲಂಥವನು ಪರಾಕ್ರಮಿ ದ್ರೋಣ. ಅವನು ಪರಶುರಾಮನ ಇನ್ನೊಬ್ಬ ಶಿಷ್ಯ. ಜೊತೆಗೆ ದೃಪದನ ಮೂಲಕವಾಗಿ ಆದ ಅವಮಾನ ಅವನಿಗೆ ಚೆನ್ನಾಗಿ ಗೊತ್ತಿದೆ. ನೀವು ದ್ರೌಪದಿಯ ಕೈ ಹಿಡಿದಿದ್ದೀರಾ ಅನ್ನುವ ಧ್ವನಿ. ನಿರೀಕ್ಷ
ನಿರಸ್ತಧೈರ್ಯಂ ರಾಧೇಯಮಾರಾಧಿತ ಜಾಮದಜ್ಞಂ ಅಸಂಸ್ತುತೇಷು ಪ್ರಸಭಂ ಭಯೇಷು ಜಾಯೇತ ಮೃತ್ಯೋರಪಿ ಪಕ್ಷಪಾತಃ. ಅಷ್ಟು ಮಾತ್ರವಲ್ಲ, ಪರಶುರಾಮನ ಇನ್ನೊಬ್ಬ ಶಿಷ್ಯ ಕರ್ಣ. ನೋಡಿ, ಕೌರವರ ಪಕ್ಕ ಇರತಕ್ಕಂಥ 3 ಮಹಾಧಾನುಷ್ಕರು ಪರಶುರಾಮನ ಶಿಷ್ಯರೇ. ಒಬ್ಬ ಪರಶುರಾಮನನ್ನೇ ಗೆದ್ದವನು, ಇನ್ನೊಬ್ಬ ಪರಶುರಾಮನ ಮೂಲಕ ದಾನವಾಗಿ ಶಸ್ತ್ರಾಸ್ತ್ರಗಳನ್ನು ತಗೊಂಡವನು, ಮತ್ತೊಬ್ಬ ಪರಶುರಾಮನ ಹತ್ರ ಸುಳ್ಳು ಹೇಳಿ ವಿದ್ಯೆಯನ್ನು ತಗೊಂಡು ಕೋರ್ಸ್ ಕಂಪ್ಲೀಟ್ ಮಾಡದೆ ಬಂದವನು. ಹೀಗೆ 3 ಬಗೆಯಲ್ಲಿದ್ದಾರೆ. ಬೆಸ್ಟ್ ಸ್ಟೂಡೆಂಟ್, ಆವರೇಜ್ ಸ್ಟೂಡೆಂಟ್, ವರ್ಸ್ಟ್ ಸ್ಟೂಡೆಂಟ್ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ ಅವರೆಲ್ಲ ಜಾಮದಜ್ಞ ಶಿಷ್ಯರು. ನಿಮ್ಮಲ್ಲಿ ಹಾಗೆ ಯಾರೂ ಇಲ್ಲ. ಪರಶುರಾಮನಿಗಿದ್ದ ರೊಚ್ಚು, ರೋಷ, ಕೆಚ್ಚು, ಕೋಪ ಯಾರಿಗಿದೆ? ಅವರೆಲ್ಲ ಅದನ್ನು ಧಾರೆ ಎರೆಸಿಕೊಂಡವನು. ನಿಮಗೆ ಹೇಗೆ ಬರ್ತದೆ? ನಿಮಗೆ ಸಂಬಳಕ್ಕೆ ಪಾಠ ಹೇಳಿದವನು ದ್ರೋಣ. ಪರಶುರಾಮ ಸಂಬಳಕ್ಕೆ ಪಾಠ ಹೇಳಿದವನಲ್ಲ, ಫ್ಯಾಷನ್ಗೋಸ್ಕರ ಪಾಠ ಹೇಳಿದವನು. ಅವನು ಕೊಡ್ತಕ್ಕಂಥ ವಿದ್ಯೆಗೂ ದ್ರೋಣ ಕೊಡ್ತಕ್ಕಂಥ ವಿದ್ಯೆಗೂ ಅಂತರ ಇಲ್ಲವೇ? ಇದು ಅಲ್ಲಿರುವ ಸ್ವಾರಸ್ಯ. ಹಾಗಾಗಿ ರಾಧೇಯನನ್ನು ಕಂಡಾಗ ಯಮನಿಗೂ ಕೂಡ ಮೃತ್ಯೋರಪಿ ಭಯೇಶು ಪಕ್ಷಪಾತಃ ಜಾಯೇತ್. ಯಮನಿಗೂ ಕೂಡ ಭಯದಲ್ಲಿ ಸ್ವಲ್ಪ ಆಸಕ್ತಿ ಬರುತ್ತದೆ. ಅಂದರೆ ಭಯ ಏನು ಅಂತ ಗೊತ್ತಾಗುತ್ತದೆ. ಅದು ರಾಧೇಯನ ಶಕ್ತಿ ಅಂತ. ಯಥಾ ಸಮಾಸಾಧಿತ ಸಾಧನೇನ ಸುದುಶ್ಚರಾಮಾಚರತಾ ತಪಸ್ಯಾಂ ಏತೇ ದುರಾಪಂ ಸಮವಾಪ್ಯ ವೀರ್ಯಂ ಉನ್ಮೂಲಿತಾರ ಕಪಿಕೇತನೇನ. ಈ ಕಾರಣದಿಂದ ನಮ್ಮ ಅರ್ಜುನ ಕಪಿಕೇತನ ಈಗ ತಪಸ್ಸಿನ ಮೂಲಕ ಇವರೆಲ್ಲರನ್ನು ಗೆಲ್ಲಬೇಕಾಗಿದೆ, ದಿವ್ಯಾಸ್ತ್ರಗಳ ಸಂಪಾದನೆ ಮಾಡಿಕೊಳ್ಬೇಕಾಗಿದೆ. ಸಮಾಸಾಧಿತ ಸಾಧನೇನ ತಪಸ್ಯಾಂ ಸುದುಶ್ಚರಾಂ ಆಚರತಾ ತತ್ಫಲೇನ ಸಮಾಸಾಧಿತ ಸಾಧನೇನ ಕಪಿಕೇತನೇನ ವೀರ್ಯಂ ಉನ್ಮೂಲಯಿತಾರ. ಇದು ಆಗಬೇಕಾದದ್ದು ಅಂತ. ಅಂದರೆ ಅರ್ಜುನ ಈಗ ತಪಸ್ಸಿನ ಮೂಲಕ ಪರಶುರಾಮನಿಗೂ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿಯಿಂದ ದಿವ್ಯಾಸ್ತ್ರ ಲಾಭವನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ. ಅದು ಪರಶುರಾಮನಿಗೆ ಗುರುವಾದ ಮಹಾದೇವನ ಮೂಲಕ. ದೇವತೆಗಳಿಗೆಲ್ಲರಿಗೂ ಶಸ್ತ್ರಾಸ್ತ್ರಗಳ ಪ್ರದಾತೃ, ದೇವಾಸುರ ಈ ಯುದ್ಧದಲ್ಲಿ ದೇವಸೇನಾಪತಿಯಾಗಿ ನಿಂತಹ ಕುಮಾರಸ್ವಾಮಿಗೆ ತಂದೆಯಾದವನು, ಸ್ವಯಂ ನಿತ್ಯ ಸೇನಾಪತಿ ಅಂತ ಅನಿಸಿಕೊಂಡಂಥವನು ಅವನು ಮಹಾದೇವ. ಸೇನೆ ಯುದ್ಧ ಕಾಲದಲ್ಲಿ ಹೇಗೋ ಶಾಂತಿ ಕಾಲದಲ್ಲೂ ಹಾಗೇ ಇರಬೇಕು. ಸೇನೆ ಸಂರಕ್ಷಿತವಾಗಬೇಕು ಅಂದರೆ ಅದಕ್ಕೆ ಆರೋಗ್ಯ ಬೇಕು, ಭೈಷಜ್ಯ ಬೇಕು. ಹಾಗೆ ವೈದ್ಯೇಶ್ವರನೂ ಆಗಿರ್ತಕ್ಕಂಥವನು ಮತ್ತು ಅದಕ್ಕೆ ಬೇಕಾದ ಜ್ಞಾನವನ್ನು ಪಡ್ಕೊಂಡ ದಕ್ಷಿಣಾಮೂರ್ತಿ ಹೌದು. ಅಂಥ ಶಿವನ ಅನುಗ್ರಹ ಆಗಬೇಕು. ಮಹತ್ವ ಯೋಗಾಯ ಮಹಾಮಹಿಮ್ನಾಂ ಆರಾಧನೀಂ ತಾಂ ನೃಪದೇವತಾನಾಂ ದಾತುಂ ಪ್ರದಾನೋಚಿತ ಭೂರಿಧಾಮ್ನೀಂ ಉಪಾಗತ ಸಿದ್ಧಿಮಿವಾಸ್ಮಿ ವಿದ್ಯಾಂ. ಆ ಕಾರಣ ವಿದ್ಯಾಸಿದ್ಧಿಯನ್ನೇ ಕೊಡುವ ಹಾಗೆ ನಾನು ಬಂದಿದ್ದೀನಿ ಅಂತ. ದೊಡ್ಡವರು ತಮ್ಮನ್ನು ಹೊಗಳಿಕೊಳ್ಳಲ್ಲ, ಆದರೆ ಅನಿವಾರ್ಯವಾದಾಗ ಇನ್ನೊಬ್ಬರಿಗೆ ಧೈರ್ಯ ಕೊಡೋಕ್ಕೆ ತಮ್ಮ ಯೋಗ್ಯತೆಯನ್ನು ಹೇಳಬೇಕಾಗುತ್ತದೆ. ಅದರಿಂದ ನೋಡಪ್ಪ, ತಪಸ್ಸಿದ್ಧಿಯೇ ಸಾಕಾರವಾದಂತೆ ನಾನು ಬಂದಿದ್ದೀನಿ, ಮಹಾದೇವನನ್ನು ಒಲಿಸಿಕೊಳ್ಳುವ ಕ್ರಮ ನನ್ನಲ್ಲಿದೆ, ನಿನ್ನ ತಮ್ಮನಿಗೆ ಕೊಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಹಾಗೆ ಹೇಳ್ತಾಗ ಇತ್ಯುಕ್ತವಂತಂ ವ್ರಜ ಸಾಧಯೇತಿ ಪ್ರಮಾಣಯನ್ ವಾಕ್ಯಮಜಾತ ಶತ್ರೋ ಪ್ರಸೇದಿ ವಂಸಂ ತಮುಪಾಸಸಾದ ವಸನ್ನಿವಾಂತೆ ವಿನಯೇನ ಜಿಷ್ಣು. ಜಿಷ್ಣು ಅಂದರೆ ಜೈಶಾಲಿ, ಜೇತುಮಿಚ್ಚು ಅಂತನ್ನುವಾಗ ಆ ಜೈಶಾಲಿತೆ ಏನಿದೆ ಅದು ಜಿಷ್ಣುತ್ವ. ವ್ಯಾಪ್ನೋತೀತಿ ವಿಷ್ಣು ಅಂದಂತೆ ಜಯತೀತಿ ಜಿಷ್ಣು, ಗೆಲ್ಲುವಂಥವನಾಗಿದ್ದಾನೆ ಇವನು ಅರ್ಜುನ. ಅರ್ಜುನ ಒಂದು ಹೆಸರಾಗಿಯೂ ಕೂಡ ಅದು ಪ್ರಸಿದ್ಧ, ಅನ್ವರ್ಥನಾಮ. ಅವನು ಬರ್ತಾನೆ. ಮೂಲದಲ್ಲಿ ಆ ಪ್ರತಿಸ್ಮೃತಿ ಎನ್ನುವ ವಿದ್ಯೆಯನ್ನು ಧರ್ಮರಾಜನಿಗೆ ಮೊದಲು ಕೊಟ್ಟು ಧರ್ಮರಾಜನ ಮೂಲಕವಾಗಿ ವ್ಯಾಸ ಅರ್ಜುನನಿಗೆ ಕೊಡಿಸಿದ್ದು ಅಂತ. ಯಾಕೆಂದರೆ ಮಂತ್ರಾದಿಗಳನ್ನು ಚಿಕ್ಕವರಿಗೆ ದೊಡ್ಡವರಿಗಿಂತ ಮುಂಚೆ ಕೊಟ್ಟರೆ ಚಿಕ್ಕವರಿಗೆ ಪರಿವೇತ್ರ ದೋಷ ಬರುತ್ತದೆ ಅಂತ. ಈಗ ಯಾವುದೇ ಒಂದು ಸೀನಿಯಾರಿಟಿ ಇದ್ದರೆ ಅದನ್ನು ವೈಲೇಟ್ ಮಾಡುವಂತೆ ಆಗುತ್ತದೆ, ಹಾಗೆ ಮಾಡಬಾರ್ದು ಅಂತ. ಅಣ್ಣನಿಗಿಂತ ಮುಂಚೆ, ಅಕ್ಕನಿಗಿಂತ ಮುಂಚೆ ತಮ್ಮ ತಂಗಿ ಮದುವೆ ಆದರೆ ಅದು ತಪ್ಪಾಗುತ್ತದೆ. ಅದನ್ನು ಪರಿವೇತ್ರ ದೋಷ ಅಂತ ಒಂದು ಕರೀತಾರೆ. ಅಂದರೆ ಹಿರಿಯರಿಗೆ ಮದುವೆಗಿಂತ ಮುಂಚೆ ತಮ್ಮ ಮದುವೆ ಆದರೆ ಪರಿವೇತ್ರತ್ವ ಬಂತು ಅಂತ. ಹಾಗೆ ಮದುವೆ ಆದವನು ಪರಿವಿತ್ತಿ ಅಂತ ಕರೀತಾರೆ. ಹಾಗೆ ಅಕ್ಕನಿಗಿಂತ ಮುಂಚೆ ಮದುವೆ ಆದ ತಂಗಿನ ದಿದಿಶು ಅಂತಲೂ ಕರೀತಾರೆ. ಮತ್ತು ಪುನರ್ವಿವಾಹವಾದವಳನ್ನು ದಿದೀಶು ಅಂತೆಲ್ಲ ಕರೆಯೋದು ಅಂತ ಉಂಟು. ಈ ಕಾಲದಲ್ಲಿ ಅವೆಲ್ಲ ಸಲ್ಲುವಂಥದ್ದಲ್ಲ ಬಿಡಿ. ಆದರೆ ಸಂಸ್ಕೃತ ಭಾಷೆಯ ಸೊಗಸು ಆ ಸಂಪ್ರದಾಯದಲ್ಲಿ, ಆ ಸಂಸ್ಕೃತಿಯಲ್ಲಿ ಇದ್ದಂಥದ್ದೇನು ಅಂತ ಅಷ್ಟು. ಆದರೆ ಭಾರವಿ ಅದನ್ನು ಗಮನಿಸಿಲ್ಲ.
ಅವನಿಗೆ ಧರ್ಮರಾಜನ ಮೂಲಕವಾಗಿ ಅರ್ಜುನನಿಗೇನು ಮಂತ್ರೋಪದೇಶ ಬರಬೇಕು ಅಂತ ಇಲ್ಲ, ನೇರವಾಗಿ ಹೇಳ್ತಾನೆ. ಆಗ ಅವನು ಧರ್ಮರಾಜ ಎರಡೇ ಮಾತು, ವ್ರಜ ಸಾಧಯ, ಹೋಗು ಸಿದ್ಧಿಸಿಕೊ ಅಂತ ಎರಡು ಮಾತಲ್ಲೇ ಹೇಳ್ಬಿಡ್ತಾನೆ. ವ್ರಜ ಸಾಧಯ ಅಂತ ಹೇಳಿದ ತಕ್ಷಣವೇ ನಿರ್ಯಾಯ ವಿದ್ಯಾಥ ದಿನಾದಿರಮ್ಯಾದ್ ಬಿಂಬಾದಿವಾರ್ಕಸ್ಯ ಮುಖಾನ್ ಮಹರ್ಷೇ ಪಾರ್ಥಾನನಂ ವನ್ಹಿ ಕಣಾವದಾತ ದೀಪ್ತಿ ಸ್ಫುರತ್ಪದ್ಮಮಿವಾಭಿಪೇದೆ. ಹಾಗೆ ಹೇಳ್ತಾ ಇದ್ದಂತೆ ವ್ಯಾಸರ ಮುಖಮಂಡಲದಿಂದ ಆ ಶಿವನನ್ನು ಒಲಿಸಿಕೊಳ್ಳುವ ದಿವ್ಯ ಮಂತ್ರ ತೇಜೋಮಯವಾಗಿ ಬಂದು ಅರ್ಜುನನ ಮುಖದಲ್ಲಿ ನೆಲೆಸಿತು. ಅದು ಹೇಗಾಯಿತು ಅಂತಂದರೆ, ಸೂರ್ಯೋದಯದಲ್ಲಿ ಸೂರ್ಯನ ದೇದೀಪ್ಯಮಾನವಾದ ಬಿಂಬದಿಂದ ಬಂದ ಕಾಂತಿ ಕಮಲವನ್ನು ಅರಳಿಸುವಂತೆ ನೇರವಾಗಿ ಅರ್ಜುನನ ಅಂತರಂಗವನ್ನು ಆ ಮಹರ್ಷಿಯ ತೇಜಸ್ಸಿನ ಮಂತ್ರಾಕ್ಷರಗಳು ಅರಳಿಸಿದವು. ಯೋಗಂಚ ತಂ ಯೋಗ್ಯತಮಾಯ ತಸ್ಮೈ ತಪಃಪ್ರಭಾವಾದ್ವಿತತಾರ ಸದ್ಯ ಏನಾಸ್ಯ ತತ್ವೇಷು ಕೃತೇವ ಭಾಸೆ ಸಮುನ್ಮಿಮೀಲೇವ ಚಿರಾಯ ಚಕ್ಷು. ಆ ತತ್ಕ್ಷಣವೇ ಅರ್ಜುನನ ಅಂತರಂಗದ ಕಣ್ಣು ತೆರೆದುಕೊಳ್ಳುತ್ತದೆ. ತಪಸ್ಸಿನ ಶಕ್ತಿಯಿಂದ ಏನು ಸಿದ್ಧಿಗಳು ಬರ್ಬೋದು, ಆ ಸಿದ್ಧಿಗಳಿಗೆ ಅಂತರಂಗ ತೆರೆದುಕೊಂಡಂತೆ ಅರ್ಜುನನ ದಿವ್ಯ ನೇತ್ರಗಳು ತೆರೆದುಕೊಳ್ಳುತ್ತವೆ. ಮತ್ತು ಅವನು ಆಕಾರಮಾಶಂಸಿತ ಭೂರಿ ಲಾಭಂ ದಧಾನಮಂತಃಕರಣಾನುರೂಪಂ ನಿಯೋಜಯಿಷ್ಯನ್ ವಿಜಯೋದಯೇತಂ ತಪಸ್ಸಮಾಧೌ ಮುನಿರಿತ್ಯುವಾಚ. ಆಗ ತುಂಬ ಭವಿಷ್ಯತ್ತಿನ ಶ್ರೇಯೋಲಾಭ ಯಾವುದಾಗಿದೆ, ಆ ರೀತಿಯಾದ ಶ್ರೇಯೋಲಾಭಕ್ಕೆ ಸದೃಶವಾದ ಒಂದು ತೇಜಸ್ಸನ್ನು, ಪ್ರಸನ್ನತೆಯನ್ನು ಅರ್ಜುನ ಹೊಂದುತ್ತಾ ಇದ್ದಾನೆ. ಆಕಾರಮಾಶಂಸಿತ ಭೂರಿಲಾಭಂ ದದಾನಂ ಅಂತಃಕರಣಾನುರೂಪಂ. ತನ್ನೊಳಗೆ ಬಂದ ಆ ಮಂತ್ರೋಪದೇಶದ ಶಕ್ತಿಯನ್ನು ಮತ್ತು ಮುಂದೆ ಬರಲಿರುವ ಮಹಾದೇವಾನುಗ್ರಹದ ದಿವ್ಯಾಸ್ತ್ರ ಲಾಭದ ಸೂಚನೆಯನ್ನು ತೋರುವಂಥ ರೀತಿಯಲ್ಲಿ ಒಂದು ಪ್ರಸನ್ನತೆ ಮತ್ತು ಒಂದು ಬಲ, ಒಂದು ಉಲ್ಲಾಸ, ಒಂದು ಶಕ್ತಿ ಬಂದಿದೆ ಅರ್ಜುನನಿಗೆ. ಅದನ್ನು ನೋಡ್ತಾ ಮುನಿ ಇತ್ಯುವಾಚ ಹೀಗೆ ಹೇಳ್ತಾನೆ. ಅನೇನ ಯೋಗೇನ ವಿವೃದ್ಧ ತೇಜಾಹ ನಿಜಂ ಪರಸ್ಮೈ ಪದವೀಮಯಚ್ಛನ್ ಸಮಾಚರಾಚಾರಂ ಉಪಾತ್ತ ಶತ್ರು ಮುನೀನಾಂ ಜಪ ಉಪವಾಸ ಅಭಿಷವೈ ಮುನೀನಾಂ ವ್ರತಂ ಸಮಾಚಾರ ಅಂತ. ಅಭಿಷವ ಅಂದರೆ ಸ್ನಾನ ಅಂತ. ಸ್ನಾನಾದಿಗಳಿಂದ ಮೊದಲು ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡು ಧ್ಯಾನಾದಿಗಳಿಂದ ನೀನು ಶಿವನನ್ನು ಒಲಿಸಿಕೊಳ್ಳಬೇಕಾದದ್ದು ಅಂತ ಹೇಳ್ತಾನೆ. ಅಭಿಷವ ಅನ್ನೋದಕ್ಕೆ ಯಜ್ಞ ಅಂತ ಕೂಡ ಅರ್ಥ ಉಂಟು. ಏನಂದರೆ ಆ ಯಜ್ಞ ಅಲ್ಲಿ ಹೋಮರೂಪವಾಗಿ ಮಾಡಬೇಕಾದದ್ದಷ್ಟೇ. ಅದನ್ನು ಕೆಲವು ಕಾಲ ಅರ್ಜುನ ಮಾಡದ ಅಂತ ಮೂಲ ಮಹಾಭಾರತದಿಂದ ನಮಗೆ ಗೊತ್ತಾಗುತ್ತದೆ. ಅದನ್ನು ವಿವರಗಳನ್ನು ಕವಿ ಕೊಡೋಲ್ಲ ಇಲ್ಲಿ. ಈ ಒಂದು ಮಂತ್ರಯೋಗದ ಮೂಲಕವಾಗಿ ನೀನು ತೇಜಸ್ಸನ್ನು ಬೆಳಕೊಂಡು ದಿವ್ಯವಾದ ದಾರಿಯನ್ನು ನೀನು ತೆರೆದುಕೋ. ಮತ್ತು ಅದು ಪರಸ್ಮೈ ಪದವೀಂ ಅಯಚ್ಛನ್. ಪರಸ್ಮೈ ಅಂತಂದರೆ ಪರಮಾತ್ಮನಿಗೆ ಅಂತಲೂ ಆಗುತ್ತದೆ, ಆದರೆ ವೈರಿ ಅಂತ ಇಲ್ಲಿ ಅರ್ಥ. ಪರ ಸರ್ವನಾಮ, ಅದಕ್ಕಾಗಿಯೇ ಸರ್ವನಾಮದಂತೆ ಪರಸ್ಮೈ ಅಂತ ಬಂದಿದೆ. ಇಲ್ಲದೇ ಪರಾಯ ಅಂತ ಚತುರ್ಥಿ ವಿಭಕ್ತಿ ಆಗ್ತಾ ಇತ್ತು. ಆ ಪರಸ್ಮೈ ಪದವೀಂ ಅಯಚ್ಛನ್, ನಿನ್ನ ವಿಜಯದ ಮಾರ್ಗವನ್ನು, ಮಂತ್ರ ಮಾರ್ಗವನ್ನು ಶತ್ರುವಿಗೆ ತೋರಗೊಡದೆ ಅಂತ. ಸಮಾಚಾರ ಆಚಾರಂ ಉಪಾತ್ತ ಶಸ್ತ್ರ, ನೀನು ಧನುರ್ಧಾರಿಯಾಗಿಯೇ ಹೋಗಬೇಕು ಅಂತ. ಎಲ್ಲ ಆಯುಧಗಳನ್ನು ಧರಿಸಿ ಹೋಗಬೇಕು. ಯಾಕೆಂದರೆ ನೀನು ಹೋಗ್ತಾ ಇರ್ತಕ್ಕಂಥದ್ದು ಐಹಿಕ ಅಭ್ಯುದಯವನ್ನು ಪಡೆಯೋದಕ್ಕೆ ಹೋಗ್ತಾ ಇದೆಯಾ, ಮತ್ತು ಎಲ್ಲ ದಿವ್ಯಾಸ್ತ್ರಗಳ ನೆಲೆಯಾದ ಮಹಾದೇವನನ್ನು ಉಳಿಸ್ಕೊಳ್ಳೋಕೆ ಹೋಗ್ತಿದ್ಯಾ. ನೀನು ಕ್ಷತ್ರಿಯನಾಗಿ ತಪಸ್ಸು ಮಾಡಬೇಕು ಅಂತ ಆ ಕವಿಯ ಇಂಗಿತ. ಅದು ತುಂಬ ಚೆನ್ನಾಗಿದೆ. ಇದು ಬ್ರಾಹ್ಮಕ್ಕಾಗಿ ಅಲ್ಲ ತಪಸ್ಸು, ಕ್ಷಾತ್ರಕ್ಕಾಗಿ ತಪಸ್ಸು. ಇದನ್ನು ಎಷ್ಟು ಚೆನ್ನಾಗಿ ಭಾರವಿ ಮೇಂಟೈನ್ ಮಾಡ್ತಾನೆ ಅಂತಂದರೆ, ಕಡೆಗೆ ನೋಡಿ ಮೂಲ ಮಹಾಭಾರತದಲ್ಲಿಯೂ ಇದೆ. ನಿನಗೆ ಮೋಕ್ಷವನ್ನೇ ಕೊಡ್ತೀನಿ ಅಂತ ಶಿವ ಹೇಳಿದ್ರು. ಇಲ್ಲ, ನನ್ನ ತಮ್ಮಂದಿರು, ಅಣ್ಣಂದಿರು, ಪತ್ನಿ ಎಲ್ಲ ಅವಮಾನ ಕೃಷರಾಗಿದ್ದಾರೆ, ರಾಜ್ಯ ಭ್ರಷ್ಟರಾಗಿದ್ದಾರೆ. ಅವರ ಅವಮಾನಕ್ಕೆ ಪ್ರತಿಕಾರವಾಗಬೇಕು, ಮತ್ತೆ ಬಂದ ಕಷ್ಟ ನೀಗುವಂತೆ ರಾಜ್ಯ ಲಾಭ ಸುಖ ಒದಗಬೇಕು. ಅದಕ್ಕಾಗಿ ನಾನು ತಪಸ್ಸು ಮಾಡ್ತೀನಿ, ಆ ಕಾರಣದಿಂದ ನಾನು ಹೆಣಗುತ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೋಕ್ಷ ಬೇಡ, ನನಗೆ ಬೇಕಾಗಿರೋದು ದಿವ್ಯಾಯುಧ ಅಂತಾನೆ. ಅರ್ಜುನನ ಮನೋನಿಶ್ಚಯ ತುಂಬ ದೊಡ್ಡದಾದದ್ದು. ಇದೇನು ಅಂತ ಪರಮೇಶ್ವರ ಬಂದಾಗ ಮೋಕ್ಷವೇ ಕೊಡ್ತೀನಿ ಅಂದಾಗ ಬಿಟ್ಟನಲ್ಲ ಅಂದರೆ ಇಲ್ಲ. ಇಲ್ಲಿ ಅರ್ಜುನನ ಜೀವಮಾನದ ಜೆನಿತ್. ನಿಜವಾಗಿ ಅರ್ಜುನ ಬದುಕಿನಲ್ಲೇ ಇದಕ್ಕಿಂತ ಉನ್ನತಿಯನ್ನು ಪಡೆಯಲಿಲ್ಲ. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಪಡೆದದ್ದು ಕೂಡ ಗೌಣವಾದ ವಿಜಯ.
ಅಲ್ಲಿ ಪರಾಜಯದ ಜೊತೆಗೆ ಸೇರಿದ್ದಾಯಿತು ವಿಜಯ. ಅಷ್ಟು ಮಾತ್ರವಲ್ಲ, ಅವನು ಕೃಷ್ಣನಿಂದ ಭಗವದ್ಗೀತೆ ಪಡೆಯುವ ಮಟ್ಟಕ್ಕೆ ಕಾಂದಿಶೀಕನೂ ಆಗಿಬಿಟ್ಟಿದ್ದ. ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅರ್ಜುನನ ನಿಜವಾದ ವಿಜಯ ಅವನ ಜೀವಮಾನದಲ್ಲಿ ಬಂದದ್ದು ಕಿರಾತಾರ್ಜುನಿಯ ಪ್ರಸಂಗದಲ್ಲಿ. ಉತ್ತರ ಗೋಕರ್ಣದಲ್ಲಿ ಅಸಹಾಯಕರಾಗಿ ಶತ್ರುಗಳನ್ನು ಗೆದ್ದಿದ್ದು ಇದರ ಒಂದು ಸೂಚನೆಯಂತೆ ಕಾಣುತ್ತದೆ. ಆದರೆ ಶಿವನ ಜೊತೆಗೆ ಸೆಣಸಿ ಅವನನ್ನು ಒಲಿಸಿಕೊಂಡನಲ್ಲ, ಅಲ್ಲಿಗೆ ಬರುತ್ತದೆ. ಎಷ್ಟೋ ಬಾರಿ ಕೆಲವೊಮ್ಮೆ ಬದುಕಿನ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಸರ್ವೋಚ್ಚ ಗತಿ ಅಂತ ಅಂದ್ಕೋತೀವಿ, ಕೆಲವೊಮ್ಮೆ ಮಧ್ಯದಲ್ಲಿಯೂ ಬರುವಂಥದ್ದಿರ್ತದೆ. ಎಕ್ಸಲೆನ್ಸ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಬಾರಿ ಗಾಯಕರಿಗೆ, ನರ್ತಕರಿಗೆ, ಈ ಥರದವರಿಗೆ ಒಂದು ಮಟ್ಟಿಗೆ ದೇಹ ಪಾಠವ ಇದ್ದಾಗ ಮಾತ್ರ ಅವರ ಉತ್ಕೃಷ್ಟತೆ ಎಲ್ಲ ಬರುತ್ತದೆ. ಆಮೇಲೆ ಅಲ್ಲ, ದೇ ವಿಲ್ ಬಿ ರೀಪಿಂಗ್ ಆಲ್ ದಿ ಹಾರ್ವೆಸ್ಟ್ ಅಷ್ಟೇ, ಇನ್ನೇನೂ ಇಲ್ಲ. ಬೆಳೆಯನ್ನೆಲ್ಲ ಅವರು ಆಮೇಲೆ ಕೊಯ್ಲು ಮಾಡ್ಕೋತಾ ಇರ್ತಾರೆ, ಮೊದಲು ಬೆಳೆದದ್ದು ಬೇರೆ. ಹೀಗೆ ಉಂಟು. ಈ ರೀತಿಯಾದ ಸ್ವಾರಸ್ಯಗಳನ್ನು ಎಷ್ಟನ್ನು ಈ ಕಾವ್ಯ ಧ್ವನಿಸ್ತಾ ಬರುತ್ತದೆ. ಅಂತಹ ಸ್ವಾರಸ್ಯಗಳನ್ನು ನಾವು ಮತ್ತಷ್ಟು ಮುಂದೆ ನೋಡೋಣ. ನಮಸ್ಕಾರ, ಧನ್ಯವಾದ.